ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ. ನನ್ನ ಪ್ರೀತಿ ನೀ ಗೋರ್ಯಾಗ ಹುಗಿದಿ, ಹಕ್ಕಿಗನ್ನ ಹಾಕಿ ನಡೆದಂಗ ನಡೆದಿ, ಪ್ರೀತಿ ಬಾಗಿಲಕ್ಕ ಕೊಂಡೀನಿ ಬಡದಿ. ಈಗ ನಮ್ಮ ಬಾಳು ಬೆಳಗುಂದಿ ಆಗಿರ್ಬೋದು, ಮಾಳು ನಿಪ್ನಾಳ್ ಆಗಿರ್ಬೋದು, ಪರ್ಸು ಕುಳ್ರ ಆಗಿರ್ಬೋದು, ನಮ್ಮ ಮುತ್ತು ಹಳಿಯಾಳ ಆಗಿರ್ಬೋದು, ಇಂಥ ಒಳಗ ಸಿಂಗರ್ಗಳಲ್ಲ. ಈಗ ಅವ್ರಿಗೆ ಅಂತ ಒಂದೊಂದು ಅವ್ರಿಗೆ ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಎಲ್ಲ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ನಿದ್ದಿಯ ಗಣ್ಣಾಗುನ ಹೇಳತನ ನಿನ್ನ ಹೆಸರ, ನಂಬಿದ ಕಣ್ಣಾಗಲಿ ಮುಗಿಬ್ಯಾಡ ಗೆಳತಿ ಕೆಸರ. ಏ ಗೆಳತಿ ನಾ ಮಳ್ಳ ಮರತ ಕುಂತೀನಿ ಸುಳ್ಳ, ಏಳು ಮಹಾಲಿಂಗೇಶ್ವರ ಏಳು ಶಿವಯೋಗೀಶ್ವರ, ಏಳು ಮಹಾಲಿಂಗೇಶ್ವರ. ಅವ್ರು ಎಷ್ಟು ಜನ ನಮ್ಮ ಹಾಡುಗಳನ್ನ ಕೇಳ್ತಾರ, ಅಲ್ಲಿ ತಕ್ಕ ನಮ್ಮ ಜೀವನವಾಗಿರ್ತೀವಿ. ಅವ್ರು ಎಲ್ಲಿವರೆಗೂ ನಮ್ಮ ಹಾಡುಗಳು ಕೇಳ್ಕೊತಿರ್ತಾರ, ಅಲ್ಲಿವರೆಗೂ ನಮ್ಮ ಬದುಕಿರ್ತಾರೆ. ಯಾವಾಗ ನಮ್ಮ ಹಾಡುಗಳು ಅವ್ರು ಕೇಳೋದಿಲ್ಲ, ಯಾವಾಗ ನಮ್ಮ ಹಾಡುಗಳು ಬರೀ ಆಗ್ತಾವೋ ಅವಾಗ ನಾವು ಮೇರೆ ಸಪನೋ ಕಿ ರಾನಿ ಕಬ್ ಆಯೇಗಿ ತೋ ಆಯೆ ರುತು ಮಸ್ತಾನಿ ಕಬ್ ಆಯೇಗಿ ತೋ. ನಮಸ್ತೆ. ನಿಮ್ಮ ಹೆಸರು? ಸುಮಿತ್ರಾ. ಸರ್ ಮದುವೆಯಾಗಿ ಎಷ್ಟು ವರ್ಷ ಆಯ್ತ್ರಿ? 25 ವರ್ಷ. 25 ವರ್ಷ. ಏನ್ ಅನ್ಸತ್ರಿ ಸರ್ ಬಗ್ಗೆ ನಿಮಗೆ? ಚೆಲುವೆ ನಿನ್ನ ನೋಡಲು ಮಾತುಗಳು ಬರದವನು, ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಏ ಗೆಳತಿ ಗೆಳತಿ ನನ್ನ ನೋಡಿ ಯಾಕ ಅಳತಿ, ನೆಂಪತಗದ ನೆಳಕಿ ಕಣ್ಣಿನ್ಯಾಗ ಬೀಳಕಿ, ಹೋಗು ಮುಂದ ಯಾಕರ ಹೊಳ್ಳಕ್ಕಿ. ಗಂಡನ ಮನಿಯಾಗ ನಾನು ಹೊತ್ತುಕೊಂಡ ತಿನ್ನಾಕಿ, ಮುಂಜಾನೆ 8ಕ್ಕೆ ಏಳಾಕಿ ಹಾಸಿಗ್ಯಾಗ ಚಾನ ಕೇಳಾಕಿ. ಮುಂಜಾನೆ 8ಕ್ಕೆ ಏಳಾಕಿ ಹಾಸಿಗ್ಯಾಗ ಚಾನ ಕೇಳಾಕಿ. ಇದ್ರೊಳಗೆ ಯಾರ ಎಬ್ಸಾಕ ಬಂದ್ರ, 8 ಗಂಟೆ ಒಳಗೆ ಯಾರ ಎಬ್ಸಾಕ ಬಂದ್ರ, ಎದ್ದೊಂದ ಅಡ್ಡಿಗೆ ಇಳಿಸಾಕಿ. ಗಂಡನ ಮನಿಯಾಗ ನಾನು ಹೊತ್ತುಕೊಂಡ ತಿನ್ನಾಕಿ. ಬಡವನ ಪ್ರೀತಿ ನಿನಗ ಬ್ಯಾಡಾಗಿ ಹೋತ, ನಿನ್ನ ನೆನಪಿನ್ಯಾಗ ಗೆಳತಿ ನಾ ಮರಗೋದಾತ. ಬೋರಿನ್ಯಾಗ ಮಾಡಿದ ಪ್ರೀತಿ, ಬೋರಿನ್ಯಾಗ ಮಾಡಿದ ಪ್ರೀತಿ, ಎಷ್ಟ ಬೇಗ ಹುಡುಗಿ ನೀ ಮರತಿ. ಭಾಳ ವಿಜೃಂಭಣೆಯಿಂದ ಅದು ಕಾರ್ಯಕ್ರಮ ಆಗ್ತೈತಿ. ಹಾಡು ಕೋಗಿಲೆಗಳಿಗೆ ಒಂದು ಒಳ್ಳೆಯ ವೇದಿಕೆ, ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಬಂದಿರತಕ್ಕಂಥ ಯಾವ ಮಕ್ಕಳಿಗೆ ಅಲ್ಲಿ ನಾವು ಎಂಟ್ರೆನ್ಸ್ ಫೀ ಇಟ್ಟಿರ್ತಾರಲ್ಲ, ಅದು ಏನು ಇಟ್ಟಿರೋದಿಲ್ಲ. ಬಂದಂಥ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶ ಕೊಡ್ತೀವಿ. ಈ ದುನಿಯಾ ತುಜೆ ಕುಚ್ ನಹೀ ದೇನೆ ವಾಲಿ, ಮೊಹಮ್ಮದ್ ಕೆ ದರ್ ಪೆ ಚಲಾ ಜಾ ಸವಾಲಿ, ಮೊಹಮ್ಮದ್ ಕೆ ದರ್ ಪೆ ಚಲಾ ಜಾ ಸವಾಲಿ. ಪ್ರೀತಿಯ ಮನಿಯಾಗ ಹೊಕ್ಕೈತಿ ದಯ, ಬಡಕೊಂಡತನೋ ಗೆಳೆಯ ನನ್ನೆದೆಯ, ಗಂಡಗೆ ಕೊಟ್ಟನಿ ಮನಸ್ಸಿಲ್ಲದ ಮಯ್ಯ, ಸುಡು ಕೆಂಡ ಹಿಡಿದ ಸುತ್ತಕೊಂಡನಿ ಕೈಯ. ಎದಕ್ಕೆ ಮಾಡಿದ್ದಾರೆ ಅವರ ನಮ್ಮ ಅಭಿಮಾನ ಪ್ರೀತಿಗೆ ಮಾಡಿರ್ತಾರಲ್ಲ, ಏನು ಕೇಳ್ತಾರೆ ಗುರು ಆರಾಮದಾರಿ ಆರಾಮನಿ ಪನಿವಂಗದಲ್ಲಿ ಏ ಹಚ್ಚಿ ಮಾತಾಡಿ ಗುರು ಪರ ಅವರಿಂದ ನಾವು ನಮ್ಮಿಂದ ಅವರಲ್ಲ. ಹೆಂಗಾರ ಮುರುದಿಯೇ ಮನಸ್ಸ ಕಟ್ಟಿದ್ದೆ 100 ಕನಸ. ನಾ ಭೇಟಿ ಅಂದಳು ನೋಡ್ರಿ ಎಲ್ಲರೂ ಬಂದ ನಿಮ್ರು ಹಾಕ್ಯಾರ, ಟಿವಿ ಒಳಗೆ ಹಾಕ್ಯಾರ, ನೀವು ಬರಲಿಲ್ಲ ಅನ್ನಂಗಳು. ಇಷ್ಟು ಅನ್ನೋದಕ್ಕೆ ಸ್ಥಳ ಬಾಳ ಬೆಳಗೊಂದು ಬಂದ ಕೆಂಪನಗಲ್ಲದ ಕೋರಿ ಹಾಡಾಕೈತಿ. ನಾನು ಭೇಟಿಗೆ ಒಂದ ಮಾತೇನೆ, ನಾ ಹೋಗ್ಲಿಲ್ಲ ಅಂದ್ರು ನಮ್ಮ ಹುಡುಗ ಅಲ್ಲಿ ಹಾಡ ಹಾಕ್ತಾನೆ. ಅವಾಗ ಹಂಸಲೇಖ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಕೆಂಪನಗಲ್ಲದ ಪೋರಿ ಹೊಳ್ಳಿ ನೋಡಬ್ಯಾಡ ನನ್ನ ಮಾರಿ, ಮೈ ಮರೆತು ಕುಂತಾಗ ನೀನಗ ಬ್ಯಾಡ ನನ್ನ ನೋಡಿ. ಕೆಂಪನಗಲ್ಲದ ಪೋರಿ ಹೊಳ್ಳಿ ನೋಡಬ್ಯಾಡ ನನ್ನ ಮಾರಿ, ಮೈ ಮರೆತು ಕುಂತಾಗ ನೀನಗ ಬ್ಯಾಡ ನನ್ನ ನೋಡಿ.
ಸರ್ ನಮಸ್ತೆ ರೀ. ನಮಸ್ಕಾರ ರೀ. ಸರ್ ನಿಮ್ಮ ಪೂರ್ತಿ ಹೆಸರು ರೀ? ಆನಂದ್ ದುಂಡಪ್ಪ ಮಾದರ್ ಅಂತೇಳಿ. ಆದ್ರೆ ನೀವು ಫೇಮಸ್ ಆಗಿದ್ದು ಎಮ್ ಡಿ ಆನಂದ್ ಅಂತ ಎಮ್ ಡಿ ಆನಂದ್ ಅಂತೇಳಿ. ನಿಮ್ಮನ್ನ ಗುರುತಿಸೋದೆಲ್ಲ ಹಂಗೆ ರೀ? ಮೊದ್ಲಿಂದನೂ ಎಮ್ ಡಿ ಆನಂದ್ ಅಂತೇಳಿ. ಸರ್ ನಿಮ್ಮ ಊರು ರೀ? ಇದೇ ಮಾಲಿಂಗ್ಪುರ ರೀ. ನಮ್ದು ಹುಟ್ಟರು ಹುಟ್ಟಿದೆಲ್ಲ ಇಲ್ಲಿ? ಹುಟ್ಟಿದ್ದೆಲ್ಲ ಮಾಲಿಂಗ್ಪುರ. ಅಪ್ಪ ಅಮ್ಮ ಏನು ಮಾಡ್ತಾರೆ ರೀ? ಅಪ್ಪ ಅವರು ಮುನ್ಸಿಪಾಲ್ಟಿಯಾಗ ವಾಟರ್ ಸಪ್ಲೈ ಮಾಡಿದ್ರಿ. ಅವ್ರ ನಮ್ಮವರು ಮನೆ ಕೆಲಸ ಮಾಡ್ತಾರೆ. ನೀವು ಇದು ಜಾನಪದ ಲೋಕಕ್ಕೆ ಬಂದಿದ್ದು ಹೆಂಗೆ ರೀ? ಜನಪದ ಲೋಕಕ್ಕೆ ಬಂದಿದ್ದು ಹೆಂಗಂತಂದ್ರೆ ಮೂಲತಃ ರೀ ನಮ್ಮ ಅಪ್ಪವರು ಈ ಹೋಳಿ ಹುಣ್ಣಿಮೆ ಹಾಡುಗಳನ್ನ ಹಾಡ್ತಿದ್ರು. ನಮ್ಮ ತಾಯಿಯವರು ಈ ಶೋಭನ ಪದ ಹಾಡ್ತಿದ್ರು. ಅಂದರೂ ರಕ್ತಗತವಾಗಿ ಬಂದಂಥ ಒಂದು ಕಲೆ. ಹಾಗೆ ನನ್ನ ಸಹೋದರಾಗಿರ್ತಕ್ಕಂಥ ಎಮ್ ಡಿ ತಿಪ್ಪೇಶ್ ಅಂತೇಳಿ ಅವರು ಒಳ್ಳೆಯ ಸಿಂಗರ್, ನಮ್ಗಿಂತ ಸೀನಿಯರು. ಆಮೇಲೆ ನಮ್ಮ ಎಮ್ ಡಿ ಮಹಾಲಿಂಗ್ ಅಂತೇಳಿ ಅವರು ಒಳ್ಳೆಯ ಸಿಂಗರು. ಹೀಗೆ ಆಮೇಲೆ ನಮ್ಮ ದೊಡ್ಡನವರು ಡೋಲಕ್ ಬರ್ತಿದ್ರು, ಸಣ್ಣವರು ಆರ್ಟ್ ವರ್ಕನ್ನು ಮಾಡ್ತಿದ್ರು. ಹೀಗೆ ಇನ್ನೊಬ್ಬರು ಬಸವರಾಜ್ ಅಂತೇಳಿ ಅವರು ಒಳ್ಳೆ ಎಲ್ಲ ಒಂದು ಗುರುರಾಜ್ ಹೊಸಕೋಟಿ ಅವರ ಒಂದು ಟೀಮ್ ಒಂದಿತ್ತಲ್ಲ, ಆ ಟೀಮ್ನಾಗ ಎಲ್ಲರೂ ನಾವು ದುಡ್ಕೋತ ಬಂದೀವಿ. ಅಂದ್ರೆ ಆ ಟೀಮ್ ಒಳಗೆ ನೀವು ವರ್ಕ್ ಮಾಡೀವಿ. ನೀವು ಎಷ್ಟು ಜನ ರೀ? ನಾವು ಟೋಟಲಿ ಗಂಡು ಜನ 6 ಮಕ್ಕಳು, ಹೆಣ್ಣಿಬ್ಬರು. 6 ಜನ ಈ ಫೀಲ್ಡ್ ಒಳಗದಿರಿ? ಇಲ್ಲ, ಎಲ್ಲರೂ ಗೌರ್ಮೆಂಟ್ ಜಾಬ್ ಮಾಡ್ತಾರೆ. ಹಾಂ ರೀ. ನಾನು ಒಬ್ಬನೇ ಈ ಫೀಲ್ಡ್ನಾಗ. ಈ ಫೀಲ್ಡ್ ಒಳಗೆ? ಆದ್ರೆ ಅವ್ರಿಗೆ ಹಾಡಿಂದೆಲ್ಲ ಗೊತ್ತೈತಿ? ಎಲ್ಲ ಆಸಕ್ತಿ. ಸರ್ ನಿಮ್ದು ಮೊದಲು ಸ್ಟಾರ್ಟ್ ಮಾಡಿದ್ದೆ ಹೆಂಗ್ರಿ ನೀವು ಜಾನಪದ ಹಾಡಾರಿ? ಜಾನಪದ ಹಾಡು ಅನ್ನೋಕ್ಕಿಂತಲೂ ಮೊದಲು ನಮಗೆ ಕಲಿಸಿದ ಗುರುಗಳಂದ್ರೆ ಬಾಬು ಮಾಸ್ತರ್ ಅಂತೇಳಿ. ಇಡೀ ನಮ್ಮ ಉತ್ತರ ಕರ್ನಾಟಕದವ್ರನ್ನ ನಂಬರ್ 1 ಬ್ಯಾಂಡ್ ಸಟ್ರಿ ಅವರು. ಅವಾಗ ನಾನು 7ನೇ ಶಾಲೆ ಹೋಗ್ತಿದ್ದೆ. ಅವಾಗ ನಮ್ಮ ಎಮ್ ಡಿ ತಿಪ್ಪೇಶ್ ಅಂತ ಹೇಳಿಲ್ಲ, ಅವರು ಆ ಟೀಮ್ನಾಗ ಸಿಂಗರಾಗಿ ಕೆಲಸ ಮಾಡ್ತಿದ್ರು. ನಾನು 7ನೇ ಪಾಸಾಗಿ 8ನೇ ಶಾಲೆಗೆ ಹಚ್ಚಬೇಕಂತಂದ್ರೆ ಅವಾಗ ಏನೋ ಕಾರಣಾಂತರಗಳನ್ನ ಹಚ್ಚಾಕಲಿಲ್ಲ. ಅಚಾನಕ್ಕಾಗಿ ನಾನು ಈ ಬ್ಯಾಂಡ್ ಸೆಟ್ ಕಾರ್ಯಕ್ರಮದಾಗ ಹೊಂಟ್ಬಿಟ್ಟಿನಿ. ಅಂದ್ರೆ ನಿಮ್ದು ಎಜುಕೇಶನ್ ಆಗಿದ್ದು 7ನೇ ಕ್ಲಾಸ್? 8th ಮುಂದಕ್ಕೆ ಹೋಗ್ಲಿ? 8th ಮುಂದೆ ಓದಿಲ್ಲ. ಅಂದ್ರೆ ಇಂಟ್ರೆಸ್ಟ್ ಕಮ್ಮಿ ಆತ್ರ ಓದಿನ ಮ್ಯಾಗ? ಇಲ್ಲ, ಹೆಂಗಂದ್ರೆ ಈ ಹಾಡೋದ್ರಿಂದ ಭಾಳ ನಾನು ಹುಚ್ಚಿಡಿದು ಬಿಡ್ತೀರಿ. ಇವರೆಲ್ಲ ಹಾಡಿದ ಬಾರಿ ಇನ್ನೂ ನಾವಾಗ ಸಣ್ಣವ್ರು ಅಂದರೆ 7ನೇ ವಿಚಾರ ಮಾಡಿರಿ. ಈಗಿನ ಅಷ್ಟು ಸೌಕರ್ಯವಾಗಿರಲಿಲ್ಲ. ಚಡ್ಡಿ ಮ್ಯಾಗ ನಾವು ಕಾರ್ಯಕ್ರಮ ಹೋಗ್ತಿದ್ವಿ. ಕಾಕಿ ಚಡ್ಡಿ, ಬಿಳಿ ಅಂಗಿ. ಅವಾಗಿಂದ ಕಾರ್ಯಕ್ರಮಗಳಾಗ ನಾವು ಭಾಗ ಮಾಡ್ತೀವಿ. ನೀವು ಮೊದಲು ಹಾಡಿದ್ದು ಹಾಡು ಯಾವ್ದು ರೀ? ನಾನು ಫಸ್ಟ್ಗೆ ಹಾಡಿದ್ದು ನಾನು, ಗುರುರಾಜ್ ಹೊಸಕೋಟಿ ಅವರು, ನಮ್ಮ ಗುರುಗಳು ಬಾಬು ಮಾಸ್ತರ್ ಅವರು, ನಿಜಾಮಲ್ಲ ಖಾನ್ ಎಲ್ಲರೂ ಸೇರಿ ಒಂದು ಕೆಸೆಟನ್ನು ಮಾಡಿದ್ರು. ಅವಾಗ ಆಡಿಯೋ ಕೆಸೆಟ್ ಬರ್ತಿದ್ವಲ್ಲ, ಆ ಆಡಿಯೋ ಕೆಸೆಟದ ಗಳಿಕಿ ಗಂಗವ್ವ ಅಂತೇಳಿ ಕೆಸೆಟ್ ಹೆಸರು. ಗಳಿಕಿ ಗಂಗವ್ವ ಆ ಫಸ್ಟ್ ಆ ಕೆಸೆಟ್ನೇ ಒಂದು ಹಾಡು ಹಾಡಿದ್ದೆ. ಸರ್ ನಿಮ್ಗೆ ನಿಮ್ದು ಹೆಸರು ತಂದು ಕೊಟ್ಟಂಥ ಹಾಡು ಯಾವ್ದು ರೀ? ಅದನ್ನು ಮಾತ್ರ ಮರಿಬಾರ್ದು. ಯಾಕಪ್ಪಾರ ಅದು ಅಚಾನಕ್ಕಾಗಿ ನನಗೆ ಅದು ಆ್ಯಕ್ಚುಲಿ ಅದು ಅವಕಾಶ ಸಿಕ್ಕಿದ್ದು ನನಗೆ. ನಾವು ಪ್ರಥಮವಾಗಿ ಮಾಲಿಂಗ್ಪುರದಾಗ ಸ್ಟುಡಿಯೋ ಮಾಡಿದಾಗ, ಬಾಬು ಮಾಸ್ತರ್ ಸ್ಟುಡಿಯೋ, ಆ ಸ್ಟುಡಿಯೋದೊಳಗೆ ಅವ್ರು ಯಾರೋ ಪಾಪ ಅವ್ರವ್ರು ಒಂದು ಹಳ್ಳಿಯವ್ರು ರೆಕಾರ್ಡಿಂಗ್ ಬಂದಿರೋರು. ಅವ್ರಿಗೆ ಹೆಂಗೆ ಹಾಡಬೇಕು ಅನ್ನೋದು ಗೊತ್ತಿಲ್ಲ, ಸಾಹಿತ್ಯ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಅವ್ರು ಬಂದಾಗ ಕೆಸೆಟ್ ಮಾಡೋಕೆ ಬಂದಿದ್ದರು. ಅವಾಗ ನಾನು ಅಲ್ಲೇ ಟ್ರ್ಯಾಕ್ ಹಾಡ್ತಿದ್ದೀವಿ ರೀ. ಹಾಡುವಾಗ ಅದು ಕೆಂಪನಗಲ್ಲದ ಪೂರಿ ಅನ್ನೋ ಒಂದು ಹಾಡೋದು ಇಡೀ ಕರ್ನಾಟಕದಾಗ ಫೇಮಸ್ ಆದಂಥ ಒಂದು ಹಾಡು. ಅವರು ಬಂದು ಹಾಡಬೇಕಾದ್ರೆ ಅವ್ರಿಗೆ ಹಾಡೋಕ್ಕಾಗಿಲ್ಲ. ಗುರುಗಳು ನೀವು ಹಾಡಿಕೊಡ್ರಿ ನಮ್ಗೆ ಅಂತಂದರು. ಅವಾಗ ನಾನು ಹಾಡಿದೆ. ನಾನು, ಅನಿತಾ ಅಯ್ಯರು, ಸುರೇಖ ಕಲ್ಲೊಳ್ಳಿ ಅಂತೇಳಿ. ಆದರೆ ಹಾಡೋದು ಇಷ್ಟು ಮಟ್ಟಿಗೆ ಅದು ಜನಮನ್ನಣೆ ಸಕ್ಸಸ್ ಸಿಗುತ್ತೆ ನನಗೆ ಗೊತ್ತೇ ಇರಲಿಲ್ಲ. ಅಚಾನಕ್ಕಾಗಿ ಹಾಡಿದ್ದೀವಿ, ಅಚಾನಕ್ ಕೊಟ್ಟು ಬಿಟ್ಟರು ಅದನ್ನು. ಆಮೇಲೆ ಅದು ಹಾಡು ಪದ್ಮಿನಿ ಕಂಪ್ನಿಗೆ ಕೊಟ್ಟಿವಿ. ಅದನ್ನು ಟೋಟಲಿ 8 ಹಾಡದ ಟ್ರ್ಯಾಕನ್ನು ಕೇವಲ 8,000 ರೂಪಾಯಿಗೆ ನಾವು ಅವ್ರಿಗೆ ಮಾರಿಬಿಟ್ಟಿವಿ. ಅದನ್ನು 8,000ಕ್ಕೆ ಮಾರಿದ್ದೀವಿ. ಆ ಕಾಲಕ್ಕೆ ಅದು ಅವಾಗ ಹೇಳಿದ್ರು ಅವರು, ನಾವು ಪದ್ಮಿನಿ ಕಂಪ್ನಿ ಅವ್ರು ನಮಗೆ ಕರೆಸಿದ್ರು. ಅವಾಗ ನನಗೆ ಅರ್ಧ ತೊಲಿ ಬಂಗಾರ ಉಂಗುರ ಹಾಕಿದ್ರು. ಅವಾಗ ಬಂಗಾರ ಉಂಗುರ 6 ರೂಪಾಯಿ ಏನೋ ಒಂದು ತೊಲಿ ಇತ್ತು. ಅವಾಗ ಅದು ಕೆಸೆಟ್ಟು 18 ಲಕ್ಷ ಕೆಸೆಟ್ ಮಾರಿತಿರು. ಅದು 18 ಲಕ್ಷ. ಅವಾಗ ಏನು ಟೇಪಿನ ಕೆಸೆಟ್ ಇದ್ದಾಗ ಒಬ್ಬರಿಗೆ ಒಂದೇ ಕೆಸೆಟ್ ಕೊಡ್ತಿರೋ, 2 ಕೆಸೆಟ್ ಕೊಡ್ತಿರಲಿಲ್ಲ. ಅಂದ್ರೆ ಸ್ಟಾಕ್ ಜಲ್ದಿ ಖಾಲಿ ಆಗ್ತೈತೆ ಅಂತೇಳಿ ಆ ಕಂಪ್ನಿ ಒಳಗೆ ಹೈಯೆಸ್ಟ್ ಮಾರಿದ ಕೆಸೆಟ್ ಯಾದಿಮೇಶ್ ಯಾದಿ ಅಂತೇಳಿ ಶಬ್ಬೀರ್ ಡ್ಯಾಂಗೆ ಅವ್ರದ್ದು. ಆ ರಿಕಾರ್ಡನ್ನ ಈ ಕೆಂಪನಗಲ್ಲ ಪುರಿ ಮುರಿದಿತ್ತು. ಆಮೇಲೆ ಅದಾದ ಕೂಡಲೇ ಮತ್ತೆ ನನಗೆ ಆಫರ್ ಬಂತು. ಸರ್ ನಮಗೆ ಕಂಪ್ನಿಗೆ ನೀವು ಇನ್ನೊಂದು ಕೆಸೆಟ್ ಮಾಡಿಕೊಡ್ಬೇಕಂದಾಗ ಮಡ್ಡಿಗೆ ಬಾರ ಗಿಡ್ಡಿ ಅಂತೇಳಿ ಒಂದು ಕೆಸೆಟ್ ಮಾಡಿದ್ದೆ. ಅದು ಸೂಪರ್ ಹಿಟ್. ಅದು ಕೆಂಪನಗಲ್ಲದ ಪೂರಿ ಅಂತ ಹೇಳಿ ಅದೊಂದೆರಡು ಲೈನ್ ಹಾಡ್ತೀನಿ. ಕೆಂಪನಗಲ್ಲದ ಪೂರಿ ಹೊಳ್ಳಿ ನೋಡಬ್ಯಾಡ ನನ್ನ ಮಾರಿ, ಮೈ ಮರೆತು ಕುಂತಾಗ ನೀನಗ ಬ್ಯಾಡ ನನ್ನ ನೋಡಿ. ಹಾಡು ಅಂದ್ರೆ ಇನ್ನೂ ಭಾಳಷ್ಟು ದೊಡ್ಡ ಹಾಡುಗಳು. ನಾನು ಸಾಕಷ್ಟು ಹಾಡುಗಳು ಹಾಡಿದ್ದೀನಿ. ಇಲ್ಲಿವರೆಗೂ ಸುಮಾರು 13,000 ಹಾಡುಗಳನ್ನ ಹಾಡೀನಿ. 13,000 ಹಾಡುಗಳು. ನೀವು 6 ಜನ ಗಂಡು ಮಕ್ಕಳು, 2 ಜನ ಹೆಣ್ಮಕ್ಳು ಅಂದ್ರಿ ಸರ್. ನಿಮ್ದು ಚೈಲ್ಡ್ಹುಡ್ ಹೆಂಗಿತ್ರಿ ಅವಾಗ? ಉಡಾಡ್ರಿ, ಭಾಳ ಉಡಾಡ್ರಿ. ನಮ್ಮ ಮನ್ಯಾಗ ನಮ್ಮ ತಾಯಿಯವ್ರು ಹತ್ತಿದ್ರು,
ಎಲ್ಲರೂ ಹೆಂಗೆಂಗೋ ನೌಕರಿ ಮಾಡೋಕೈತರು, ನೀ ಏನು ಇದಕ್ಕೆ ಗಂಟು ಬಿದ್ದೆ ಅಂತ ಬೈತಿದ್ರು. ನಾನು ಅವಾಗ ರಕ್ತ ಬಿಸಿ ರಕ್ತ ಯಾವ ಮಗ ದೊಡ್ಡವಾಗ ನಂಗೆ ಹಿಂಗ ಅಂತ ಹೇಳಿ ಇದನ್ನ ಅಂತಿದ್ದು ನಾನು. ಅವಾಗ ನಮ್ಮ ಮನವ್ರನ್ನವ್ರು ದುಡ್ತಿದ್ದ ಅಂದ್ಬಿಟ್ಟು ನಾವು ಏನಕ್ಕೈತೆ ಆಗಿ ನೋಡು ಅನ್ನೋರು. ನನಗೊಂದು ತಲೆಯಾಗ ಒಂದು ಬಂದುಬಿಡ್ತಿದ್ರು, ಒಟ್ಟು ಏನಾರು ಮಾಡಬೇಕು ಈ ಫೀಲ್ಡ್ನ್ಯಾಗ ಒಟ್ಟಿನ ಹೆಸರು ಮಾಡಬೇಕು ಒಟ್ಟು ಅಂತೇಳಿ. ಅದಕ್ಕೆ ನಮ್ಮ ಗುರುಗಳು ಬಾಬು ಮಾಸ್ತರು ಭಾಳ ನಮಗೆ ಸಹಕಾರ ಕೊಟ್ಟಾರ, ಭಾಳ ಹೆಲ್ಪ್ ಮಾಡ್ಯಾರ. ಆಮೇಲೆ ಒಂದು ಸಣ್ಣ ಒಂದು ಘಟನೆ ಹೇಳಬೇಕು. ನಮ್ಮ ಮನೆಯವರು ಫುಡ್ ಇನ್ಸ್ಪೆಕ್ಟ್ರು, ಅವರು ರಿಟೈರ್ಮೆಂಟ್ ಆದರು. ಇಬ್ಬರು ಮುನ್ಸಿಪಾಲ್ಟಿಯಾಗಿ ಕೆಲಸ ಮಾಡಿದ್ರು, ಅವರು ರಿಟೈರ್ಮೆಂಟ್ ಆಗ್ಯಾರ. ಈಗ ಪ್ರೆಸೆಂಟಾಗಿ ಇನ್ನೊಬ್ಬರು ನಮ್ಮ ಅಣ್ಣಾರದಾರ, ಇನ್ನೊಬ್ಬರು ಅಣ್ಣ, ಇಬ್ಬರು ಅಲ್ಲಿ ಅದಾರ. ಈಗ ನಾವೆಲ್ಲ ಫ್ಯಾಮ್ಲಿ ಎಲ್ಲ ಕುಡ್ಕೊಂಡು ಅವಾಗ ಒಂದು 22 ವರ್ಷ ಹಿಂದೆ ಕೂಡಲ ಸಂಗಮ ಟೂರ್ ಹೋಗಿದ್ವಿ ಫ್ಯಾಮ್ಲಿ ಎಲ್ಲ. ಹೋದಾಗ ಅಲ್ಲಿ ಕೂಡಲ ಸಂಗಮದಾಗ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಯಾರು ಇಂಡಿ ಸೈಡದವರು ಅವರು ಬಂದು ನಮ್ಮನ್ನು ಕೇಳಿದ್ರು. ಅವರು, ಸರ್ ನೀವು MD ಅಂತ ಹೋದಲ್ರಿ? ಹೌದ್ರಿಪ್ಪ ಸರ್, ನಾವು ನಿಮ್ಮ ಅಭಿಮಾನಿಗಳ್ರಿ, ನಿಮ್ಮ ಜೋಡಿ ಒಂದು ಫೋಟೋ ತೆಗೆಸ್ಕೊಡ್ಬೇಕು ರೀ. ಅವಾಗ ಸಣ್ಣ ಕೊಡ್ಯಾಕ ಕ್ಯಾಮ್ರಾ, ಹಿಂಗೇನೋ ರೀಲಿನ ಕ್ಯಾಮ್ರಾ ಇರ್ತಿದ್ರು. ಅವಾಗ ಕೂತು ಅವರ ಫೋಟೋ ಒಂದು ಜೊತೆ ಫೋಟೋ ತೆಗೆಸ್ಕೊಂಡ್ರು. ಅವಾಗ ನಮ್ಮ ಅಣ್ಣಗಳೆಲ್ಲ ಅಂದ್ರು, ನಾವು ಇಷ್ಟು ದುಡಿತೀವಿ, ಎಷ್ಟು ಅಮೌಂಟ್ ಮಾಡ್ಕೊತೀವಿ, ಆದರೆ ಎಷ್ಟು ಹೆಸರು ಮಾಡ್ಯಾನ ನೋಡಿ ಅವ ಅಂತ ಹೇಳಿ. ಅವತ್ತು ನನಗೊಂದು ಏನೋ ಒಂದು ಹೆಮ್ಮೆ, ನನಗೆ ತೀರ ಖುಷಿ ಆಯ್ತು. ಅವಾಗ ಸಾಕಷ್ಟು ಕಡೆ ಕಾರ್ಯಕ್ರಮಗಳು ಮಾಡ್ತೀವಿ, ಈಗ ಅವ್ರ ಕಾರ್ಯಕ್ರಮ ಮಾಡ್ತೀವಿ. ತಾಯಿ ಸರಸ್ವತಿ ಯಾವತ್ತು ನಮ್ಮನ್ನು ಕೈ ಬಿಟ್ಟಿಲ್ಲ. ಯಾಕಂದ್ರೆ ಕಲೆಯನ್ನು ನಡೆದು ಇಲ್ಲಿವರೆಗೂ ನಾವು ಯಾವುದೇ ಆದರೂ ನಮ್ಮ ಈ 35 ವರ್ಷ ಸರ್ವೀಸದೊಳಗೆ ಒಂದು ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ. ಎಲ್ಲರೂ ನನ್ನವರು, ತನ್ನವರು, ಅಕ್ಕ, ತಂಗಿ, ಸೋದರ. ಈಗಾದರೂ ಪ್ರತಿಯೊಬ್ಬರು ಇಂದಿನ ಯುವ ಕಲಾವಿದರು ಸಹಿತ ನಮಗೆ ಭಾಳ ಗೌರವ ಕೊಡ್ತೀವಿ. ಯಾಕಂದ್ರೆ ನಮ್ಮ ವ್ಯಕ್ತಿತ್ವನಾಗ ಇಟ್ಕೊಂಡು ಬಂದೀವ್ರಿ ನಾವು, ಯಾವುದೇ ಒಂದು ಇದನ್ನ ಮಾಡಲಾರ್ದೆ. ಸರ್, ನಿಮ್ಗೀಗ ಜನರ ಬೆಂಬಲ ಅಂತ ಸಾಕಷ್ಟು ಐತ್ರಿ. ಇದೆ ಮೇಡಮ್. ಈಗ ನಿಮ್ಮ ಹಣಕಾಸಿನ ವಿಷಯದಾಗ ಹೆಂಗೈತ್ರಿ ಫ್ಯಾಮಿಲಿ ಒಳಗ್ರಿ? ನಡಿಸ್ಯಾನ್ರಿ, ಹೆಂಗೋ ನಡಿಸ್ಯಾನ. ಆದರೂ ನಾವು ಏನೋ ಒಂದು ಮಾರ್ಗನ್ಯಾಗ ಈಗ ಹೊಂಟಿರ್ತೀವಲ್ಲ, ಆ ಮಾರ್ಗನ ಹಿಡಿಬೇಕು. ಅದು ಎಲ್ಲಿ ಮುಟ್ಟಿಸ್ತೈತಿ. ನಾವು ಸಡನ್ನಾಗಿ ಈಗ ಸ್ವಲ್ಪ ಪ್ರೋಗ್ರಾಮ್ಗಳು ಕಮ್ಮಿ ಆಗ್ಯಾವಪ್ಪ, ಬೇರೆ ಏನೋ ಒಂದು ದಾರಿ ಹುಡುಕಿದೀವಿ ಅಂದ್ರೆ, ಈ ದಾರಿ ಹೋಗೋ ಅಂತಲೇ ಈ ಕಾಡಿ ಹೋದ್ವಿ ಅಂದ್ರೆ ನಾವು ಇಷ್ಟು ದೂರ ನಡೆದು ಒಂದು ದಾರಿ ಅಂತಲೇ ಅರ್ಧಕ್ಕೆ ನಿಲ್ಸಿದಂಗೆ ಐತಿ. ಈ ಕಾಡಿ ಹೋಗ್ಬೇಕಾದ್ರೆ ಭಾಳ ದೂರ ಹೋಗ್ಬೇಕು. ಮತ್ತು ಆದರೂ ದೇವ್ರ ಆ ದಾರಿಯಾಗ ಅನ್ನ ಇಟ್ಟ ನಮಗೆ. ಎಲ್ಲ ಕಲಾವಿದರ ಒಂದು ಆಶೀರ್ವಾದ, ಹಿರಿಯರ ಆಶೀರ್ವಾದ, ಒಂದು ದೇವ್ರದಿಂದ ಒಂದು ಸೈಟ್ ತೊಗೊಂಡಿವಿ, ಒಂದು ಮನೆ ಕಟ್ಕೊಂಡಿವಿ, ಮಕ್ಕಳೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡತ್ತಾರ. ಇಷ್ಟು ಸಾಕಲ್ಲ ಕಲಾವಿದನಾಗಿ. ನೀವೀಗ ಸೈಟ್ ತೊಗೊಂಡಿವಿ, ಒಂದು ಮನೆ ಕಟ್ಟಿವಿ ಅಂತ ಹೇಳಿ ಸರ್, ಅಂದ್ರೆ ಬೇರೆ ಉದ್ಯೋಗತೆ ನೋಡ್ಕೊಂಡಿರೋ ಇದು ಜನಪದ ಇದ್ರ ಮ್ಯಾಗ ಏನೂ ಇಲ್ಲ ರೀ. ಹಾಡಬೇಕು, ಜೀವನ ಸಾಗಿಸ್ಬೇಕು, ಇಷ್ಟೇ. ಯಾವತ್ತೂ ದೇವ್ರು ನಮ್ಗೆ ಅನ್ನಕ್ಕೆ ಕೊರತೆ ಇಟ್ಟಿಲ್ಲ. ಜನಗಳ ಪ್ರೀತಿಯನ್ನು ಇನ್ನೂ ಅವ್ರು ನಮ್ಗೆ ಯಾವ ಕಡಿಮೆ ಇಟ್ಟಿಲ್ಲ. ಸಾಕಷ್ಟು ಪ್ರೀತಿ ಅಭಿಮಾನಿಗಳ ನಮಗೆ ಎಲ್ಲೋ ಹೋದ್ರು ಸಾಕಷ್ಟು ಅಭಿಮಾನಿಗಳ ಭೇಟಿ ಆಗ್ತಾರೆ. ಸರ್ ನಿಮ್ಮ ಅಭಿಮಾನಿಗಳು ಅಂತ ಹೇಳ್ತಾರೆ, ಭಾಳ ಖುಷಿ ಅನಿಸ್ತೈತೆ ನಮ್ಗೆ. ಒಂಥರ ಹೇಳಿದ್ನಲ್ರಿ 32 ವರ್ಷ ಸರ್ವೀಸ್. 32 ವರ್ಷ ಸರ್ವೀಸ್. ನೀವು ಒಂದು ಸ್ಟಾರ್ಟಿಂಗ್ ಒಂದು ಹಾಡ ಹಾಡಿದಾಗ್ರಿ ನಿಮ್ಮ ಪೇಮೆಂಟ್ ಎಷ್ಟಿತ್ತು? ಅಯ್ಯೋ ಅದನ್ನ ಹೇಳ್ಬೇಕಾದ್ರೆ ನಿಮ್ಮ ಕೆಲವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನಾವು ಬ್ಯಾಂಡ್ ಸೆಟ್ನಾಗ ಹೋಗ್ತಿದ್ದೀವಲ್ರಿ, ಅವಾಗ ಹೋಗೋ ಹೊತ್ತಿನಾಗ 5 ರೂಪಾಯಿ ಪೇಮೆಂಟ್ ರೀ. 5 ರೂಪಾಯಿ ಕೊಡ್ತಿದ್ರು ನಮಗೆ ಅವಾಗ. ಅದೇ ಇಂತಿಷ್ಟು ಗಂಟೆ ಆತಿರ್ತೈತ್ರಿ ಹೆಂಗ್ರಿ? ಹೋಗಿ ಹೆಂಗ್ರಿ ಅದು ಬ್ಯಾಂಡ್ ಸೆಟ್ ಅಂದ್ರೆ ಒಂದು ಊರಾಗ ಕಾಂಪಿಟೇಷನ್ ಫಂಕ್ಷನ್ ಇತ್ತದು. ಯಾವ್ದು ಹುಬ್ಳಿ ಹತ್ರ ಕಳಸ ಅಂತೇಳಿ ಊರು. ಜಮಖಂಡಿ ಅವ್ರದ್ದೊಂದು ತಂಡ, ನಮ್ದೊಂದು ತಂಡ, ಎರಡೂ ಕಾಂಪಿಟೇಷನ್. ಇವತ್ತು ಮಧ್ಯಾಹ್ನ ಹಾಡಕತ್ತಿದ್ದವರು ಮಾರನೇ ದಿನ 4 ಗಂಟೆ ತನಕ ಅಷ್ಟುವರೆಗೂ ಹಾಡಿವಿ. ಅವಾಗ ಇವೆಲ್ಲ ಇಷ್ಟು ದೊಡ್ಡ ಬೆಳ್ಳಿ ರೂಪಾಯಿ ಬರ್ತಿದ್ದು, ದೊಡ್ಡದು 1 ರೂಪಾಯಿಗಳು. ಹಿಂಗೆ ಮ್ಯಾಗಿಂದ ನಿಂತು ಬುಟ್ಟ್ಯಾ ಸುರು ರಕ್ತ ಬರ್ತದೆ ತಲೆಯಾಗಿಂದು. ಅವ್ರ ಖುಷಿ ಅವ್ರಿಗೆ ಅವ್ರು ಸುರುವರು ನೋವು ನಮಗಲ್ಲ. ಒಂದು ಕುರ್ಚಿ ಮೇಲೆ ನಿಲ್ಲಿಸಿ ಹಾಡಿ ಸಣ್ಣ ಹುಡುಗರಲ್ಲ ಅವಾಗ, ಅವ್ರಿಗೆ ಒಂದು ಪ್ರೀತಿ, ಒಂದು ಖುಷಿ, ಅದೆಲ್ಲ ಭಾಳ ಅನುಭವ ರೀ. ಅದು ಕಾಂಪಿಟೇಷನ್ದಾಗ ಗೆದ್ದಿರಿ ಸರ್? ಇಲ್ಲ, ಗೆದ್ದೆ. ನಾವು ಎಲ್ಲಿ ಹೋದ್ವು ಎಲ್ಲಿಯೂ ಸೋತಿಲ್ಲ, ಯಾವ ಸೋಲು ಅಂತ ಮಾತೇ ಇಲ್ಲ. ಅಲ್ಲಿ ಹೆಂಗೆ ಇರ್ತಿತ್ತಂದ್ರೆ ಕಾಂಪಿಟೇಷನ್ ಅಂದರೆ, ಈ ಒಂದು ನಾವು ಹಾಡಿದೀವಪ್ಪ ಅಂತಂದ್ರೆ ರಿಪೀಟ್ ಅದನ್ನ ಹಾಡಂಗಿಲ್ಲ. ರಿಪೀಟ್ ಯಾರು ಹಾಡ್ತಾರೋ ಅವ್ರು ಸೋತಂಗೆ. ನಾವು ಎಲ್ಲ ಹಾಡುಗಳನ್ನು ಹಿಂದಿ, ಕನ್ನಡ, ತೆಲುಗು, ಮರಾಠಿ, ಆಮೇಲೆ ಕವ್ವಾಲಿಗಳು ಎಲ್ಲ ಯಾವುದು ಕೇಳಿದ್ರೆ ಯಾವುದು ಇಲ್ಲ ನಂಗಲ್ಲ. ಒಂದು ಹೆಚ್ಚು ಕಮ್ಮಿ ಒಂದು 5 ಭಾಷೆ ಒಳಗೆ ಹಾಡ್ತೀರಿ? ಹಾಡಿದ್ದೀನಿ ಮೇಡಮ್, ಹಾಡಿದ್ದೀನಿ. 5 ಭಾಷೆ. ಹೈದರಾಬಾದ್ಗೆ ಹೋಗಿ ಅಲ್ಲೂ ಹಾಡಿದ್ದೀನಿ. ಮಲಯನ್ ಭಕ್ತಿಗೀತೆ, ಲಂಬಾನಿ ಭಾಷೆ ಸುಮಾರು ಒಂದು 8 ಕೆಸೆಟ್ ಮಾಡಿದ್ದೀನಿ. ಆಮೇಲೆ ಇವು ದಖನಿ ಅಂತ ಬರ್ತಾವೆ, ದಖನಿ ಮಾಡಿದ್ದೀವಿ. ಸಾಕಷ್ಟು ಮಾಡಿದ್ರು ಮೇಡಮ್. ನೀವು ಇದು ಯಾವ್ಯಾವ ಕಂಪ್ನಿ ಒಳಗೆ ವರ್ಕ್ ಮಾಡಿರಿ ಸರ್? ಭಾಳ ಅದಾರು ಮೇಡಮ್ ಹೇಳ್ಕೊಂಡು ಕುಂತ್ರೆ. ದೊಡ್ಡ ಕಂಪ್ನಿ ಅಂದರೆ ನಮ್ಮದು ಅಶ್ವಿನಿ ರಾಮ್ ಪ್ರಸಾದ್ ಅವರು, ಅಶ್ವಿನಿ ಆಡಿಯೋ, ಆಮೇಲೆ ಮನೋರಂಜನ್ ಆಡಿಯೋ, ಆನಂದ್ ಆಡಿಯೋ, ರೇಣುಕಾ ಆಡಿಯೋ, ಆಮೇಲೆ ನಮ್ಮ ಪದ್ಮಿನಿ ಆಡಿಯೋ, ಆಮೇಲೆ ಜೈಂಕಾರ್. ಸಾಕಷ್ಟು ಭಾಳ ಅಂದ್ರೆ ಭಾಳ. ಯಾವ ಉಳಿದೇ ಅಲ್ರಿ ಇವು ಆಲ್ಮೋಸ್ಟ್ ಎಲ್ಲ ಬೆಂಗಳೂರಾಗ ಇರುವರು. ಎಲ್ಲ ದೊಡ್ಡ ಕೆಲವೊಂದು ಬೆಂಗಳೂರಾಗ ಅದಾವು, ಕೆಲವೊಂದು ಇಲ್ಲಿ ನಮ್ಮ ಭಾಗದಾಗ ಅದಾವು. ನೀವು ಅದೇ ಬೆಂಗಳೂರಿಗೆ ಅದ ಟ್ರಾವೆಲ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಈಗ ಓಕೆ ರೀ, ಈಗೆಲ್ಲ ಕಾರ್ ವ್ಯವಸ್ಥೆ ಐತ್ರಿ. ಮುಂಚೆ ಅವಾಗ ನಾವು ಹೋಗೋತ್ನಾಗ ಅದು 45 ರೂಪಾಯಿನೋ 70 ರೂಪಾಯಿ 60 ರೂಪಾಯಿ ಟ್ರೈನ್ಗೆ ಹೋಗ್ತಿದ್ವಿ.
ಇಲ್ಲಿಂದ ಟ್ರೈನಿಗೆ ಕೂತ್ಕೊಂಡು ಬೆಂಗಳೂರಿಗೆ ಹೋಗಿ ಬೆಂಗಳೂರಾಗ ಸ್ಟೇನ ಮಾಡ್ತಿರ್ಕಿಲ್ಲ ಇಲ್ಲ ನೈಟ್ ಕುಂತೀವಿ ಅಂತಂದ್ರೆ ಬೆಳಗ್ಗೆ ಹೋಗಬೇಕು ಅಲ್ಲೇ ಒಂದು ಬಸ್ ಸ್ಟ್ಯಾಂಡ್ದಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ದಾಗನ ಅಲ್ಲೇ ಮುಖ ತೊಳ್ಕೊಂಡು 10 ಗಂಟೆ ಸ್ಟುಡಿಯೋದಾಗ ಇರಬೇಕು ಅಷ್ಟು ಟೈಮಿಂಗ್ ಕೊಟ್ಟಿರ್ತೀವಿ ಅವ್ರು 10 ಗಂಟೆಗೆ ಹೋದಿಪ್ಪ ಅಂತಂದ್ರೆ ನಮ್ಮ 4 ಗಂಟೆ ತನಕ ಸ್ಟುಡಿಯೋ ಬಾಡಿಗೆ ತೊಗೊಂಡಿರ್ತೀವಿ ಅವ್ರು ಅಷ್ಟ್ರಾಗ 8 ಹಾಡುಗಳನ್ನ ಹಾಡಬೇಕು 8 ಹಾಡು ಒಂದು ಕ್ಯಾಸೆಟ್ 8 ಹಾಡು ನೀವು ಹಾಡನೂ ನೀವೇ ರಚನೆ ಮಾಡೋದ್ರಿ ನಾವೇ ರಚನೆ ಮಾಡ್ತಿದ್ವಿ ರೀ ಮತ್ತು ಕೆಲವೊಬ್ರು ಬೇರೆ ಅವ್ರ ಕಂಪ್ನಿಯವ್ರು ಇವ್ರು ಬರೀತಾರಪ್ಪ ನೀವು ಹಾಡು ಅಂತ ಅದನ್ನು ಮಾಡ್ತಿದ್ವಿ. ಈ 8 ಹಾಡ ಮುಗಿಸ್ಕೊಟ್ಟು ಅವಾಗ ಎಷ್ಟು ಪೇಮೆಂಟ್ ಇತ್ತು ಸರ್ ನಿಮ್ದು? ಅವಾಗ 4,000 4,000 ಒಂದು ಕ್ಯಾಸೆಟ್ ಒಂದು ಕೆಸೆಟಿಗೆ 4,000. ಆಮೇಲೆ ಕಂಪ್ನಿ ಮೇಲೆ ಹೋಗ್ತಿತ್ತು ಅದು ಒಬ್ರು 5,000 6,000 8,000 ಹಿಂಗೆ ಸಣ್ಣ ಪುಟ್ಟ ಕಂಪ್ನಿ ಇದ್ರೆ ಇದನ್ನ ಕಡಿಮೆ ಇರ್ತಿದ್ವಿ. ಡಿಮ್ಯಾಂಡ್ ನಾವು ಹೆಂಗೆ ಮಾಡ್ತೀವಿ ಹಂಗೆ ಇರ್ತಿತ್ತು. ಸದ್ಯಕ್ಕೆ ಎಷ್ಟೈತೆ ಸರ್ ಈಗೇನ್ರಮ್ಮ ಪೇಮೆಂಟ್ ರೀ ಇದು ನೀವು ಕ್ಯಾಸೆಟ್ ಅದು ಮಾಡಿ ಕೊಡ್ತೀನಿ ಅಂತಂದ್ರೆ? ಈಗ ಅಷ್ಟು ಕೆಸೆಟ್ ಅದು ಯಾವ ಬಂದಾಗಿಬಿಡ್ತು. ಕ್ಯಾಸೆಟ್ ಇಲ್ಲ ರೀ ಒಂದು ಸಾಂಗ್ ಅದು ಈಗ ನಾವು ಇನ್ನೂರ್ಗು ಯಾವುದೂ ಅಪೇಕ್ಷೆನೇ ಪಡಂಗ ರೀ. ಆ್ಯಕ್ಚುಲಿ ನಾವು ಅಪೇಕ್ಷೆ ಪಟ್ಟಿಪ್ಪ ನಾವು ಗೆರೆ ಹಿಡ್ಕೊಂಡಂಗೆ ಬಿಡ್ತೈತಿ. ಇಟ್ಟು ರೇಟ್ ನೀವು ಅದನ್ನಪ್ಪ ಅನಿಸ್ಬಿಡ್ತೈತಿ. ಈ ಕೆಲವೊಂದು ಭಕ್ತಿಗೀತೆ ಬಂದಿರ್ತಾರೆ ಗುರುಗಳು ಎಷ್ಟು ಕೊಡ್ಬೇಕತ್ತಾರಪ್ಪ ಏನು ಕೊಟ್ಟರು ಶಿವ ನಮ್ಮ ಕೆಲವೊಬ್ರು 5,000 ಕೊಡ್ತಾರೆ ಒಂದು ಹಾಡಿಗೆ, ಕೆಲವೊಂದು 2,000 ಕೊಟ್ಟಿರ್ತಾರೆ. ಅದಕ್ಕೆ ಅಮೌಂಟ್ ಲೆಕ್ಕ ಹಾಕಂಗಿಲ್ಲ. ಅಂದ್ರೆ ನೀವು ಅಮೌಂಟ್ ಇಷ್ಟ ಯಾವ್ದು ಹಾಡಿಗೂ ಇಟ್ಟಿಲ್ಲ? ಇಲ್ಲ ಭಕ್ತಿ ಗೀತೆ ರೀ, ಜನಪದ ರೀ, ಜನಪದ ಗೀತೆ, ಭಾವಗೀತೆ, ತತ್ವಪದ ಎಲ್ಲ ಆಲ್ಮೋಸ್ಟ್ ಹಾಡಿದ್ದೀನಿ. ಎಲ್ಲ ಥರ ಹಾಡ್ತೀನಿ. ಈಗ ನೀವು ಯಾವ್ಯಾವ ಫಂಕ್ಷನ್ಗೆ ಹೋಗ್ತೀರಿ ಸರ್? ಈಗ ನಂದೇ ಆದಂಥ ಒಂದು ಸಪ್ತಸ್ವರ ಲೈವ್ ಮೆಲೋಡೀಸ್ ಒಂದು ತಂಡ ಐತಿ. ಭಾಳ ವರ್ಷದಿಂದ ಮಾಡ್ಕೋತ ಬಂದಿವಿ ರೀ. ಅದ್ರ ನಾ ಕಾರ್ಯಕ್ರಮ ಮಾಡೋದು ಜಾಸ್ತಿಗೇ ಲೈವ್ ಕಾರ್ಯಕ್ರಮ ಮಾಡ್ತೀನಿ. ಟ್ರ್ಯಾಕ್ ಈಗ ಟ್ರ್ಯಾಕ್ ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಇದಾಗಿಬಿಟ್ಟೈತಿ. ಬಟ್ ಅನಿವಾರ್ಯ ಕಾಲಕ್ಕೆ ತಕ್ಕಂತೆ ಹೋಗಲೇಬೇಕು. ಯಾಕಂದ್ರೆ ಇವ್ರು ಲೈವ್ ಹಾಡೋದ್ರಿಂದ ಇವು ಲೈವ್ ಕಲಾವಿದರಿಗೂ ಸಹಿತ ಒಂದು ಜೀವನ, ಅವ್ರಿಗೂ ಜೀವನ, ಒಂದು ಕುಟುಂಬ ಇರ್ತಲ್ಲ ರೀ. ಈಗ ನಾವು ಟ್ರ್ಯಾಕ್ ಮೇಗೇ ಬೆಳತನ ಹಾಡೋದು ಟ್ರ್ಯಾಕ್ ಮ್ಯಾಗೆ ಹಾಡ್ತೀವಿ. ಆದರೆ ನನ್ನ ಜೀವನ ನಡೀತಪ್ಪ. ಇವರು ವಾದ್ಯಗಾರ ಇರ್ತಾರಲ್ಲ ಅವ್ರ ಜೀವನ ಹೆಂಗೆ? ಈಗ ಮೊನ್ನೆ ಒಂದು ಬಿಜಾಪುರ ನಡೆದಾಗ ಒಂದು ಮೀಟಿಂಗ್ದಾಗ ನಾನು ಇದೇ ಮಾತನಾಡಿದ್ದೆ. ಈಗ ನಾವು ಟ್ರ್ಯಾಕ್ ಹಾಡೋರು ಎಲ್ಲಿ ಬೇಕಲ್ಲಿ ಹಾಡ್ತೀವಿ. ಈಗ ಪಾಪ ಈಗ ಎಂತೆಂಥ ಒಳ್ಳೆ ಕಲಾವಿದ್ರಿ, ತಬಲಾ ವಾದಕರು, ಡೋಲಕದವರು, ಕೀಬೋರ್ಡ್ದವರು, ಪ್ಯಾಡ್ದವರು, ತುಂಬ ರಿದಮ್ ಆರ್ಟಿಸ್ಟ್ ಎಷ್ಟು ಜನ ಅದಾರಲ್ಲ ತಮ್ಮ ವೃತ್ತಿಯನ್ನು ಮತ್ತು ಕೆಲಸ ಇದ್ರೆ ಅವ್ರು ಮಾಡಬೇಕಲ್ರಿ. ಆ ಕೆಲಸ ಮರೆತು ತಮ್ಮ ಪಾಪಿಯಲ್ಲಿ ಸೆಂಟ್ರಿಂಗ್ ಕೆಲಸಕ್ಕೆ ಹೋಗೋದು, ಗೌಂಡಿ ಕೆಲಸಕ್ಕೆ ಹೋಗೋದು, ಇನ್ಯಾವುದೋ ಉಪಜೀವನ ನಡಿಬೇಕಲ್ಲ. ಹಿಂಗಾಗತೈತಿ. ಈ ಒಂದು ಕಾರಣಕ್ಕಾಗಿ ನಾ ಎಲ್ಲ ಕಲಾವಿದರು ಅದೇ ವಿನಂತಿ ಮಾಡ್ಕೊಂಡು ಏನು ಹೇಳ್ತಿರ್ತಂಪ ಅಂದ್ರೆ ಜಾಸ್ತಿ ಲೈವ್ ಮಾಡ್ಕೊಳ್ರಿ. ಲೈವ್ ಮಾಡ್ಕೊಂಡ್ರಪ್ಪ ನಿಮ್ಮ ನಂಬ್ಕೊಂಡು ಇವು ಪಾಪ ಇವು ಕುಟುಂಬನೂ ಬದುಕ್ತಾವೆ. ಯಾಕಪ್ಪ ಇನ್ನೊಂದು ನಾವು ಒಂದು ಕೋಟಿ ಈಗ ನಾವು ಒಬ್ಬನೇ ಬೆಳೋಕ್ಕಿಂತ 4 ಮಂದಿನ ಬೆಳೆಸ್ಬೇಕು ಅನ್ನೋದು ನನ್ನ ಭಾವನೆ. ನಿಮ್ಮ ಜೊತೆಗಿದ್ದವರು ಎಲ್ಲ ಬೆಳಿಬೇಕು ನಾವು. ನಾ ಈಗಾದರೂ ಲೈವ್ ಕಾರ್ಯಕ್ರಮ ಮಾಡ್ತೀನಿ. ಎಮರ್ಜೆನ್ಸಿ ಏನೋ ಇದ್ದಪ್ಪ ಸರ್ ಬಡವರದವ್ರಿ ಅಂದಾಗ ಅದು ಅನಿವಾರ್ಯ. ಅದನ್ನು ನಾವು ಇಷ್ಟೇ ಅಂತ ಗೆರೆ ಹೊಡೆಯಂಗಲ್ಲ, ಟ್ರ್ಯಾಕ್ ಮೇಲೆ ಮಾಡ್ತೀವಿ. ಸರ್ ನಿಮ್ಮ ಮಕ್ಕಳದ ಎಷ್ಟು ಜನ? ನನಗೆ 3 ಗಂಡು ಮಕ್ಕಳು ರೀ. 3 ಗಂಡು ಮಕ್ಕಳು ಈಗ ಎಲ್ಲ ಎಜುಕೇಷನ್ ಮಾಡ್ತಾರೆ. ಈಗ ಒಬ್ಬ MA ಮಾಡತ್ತೇನೆ ರೀ. ಈಗ ಒಬ್ಬ BA ಮಾಡತ್ತೇನೆ. ಅಷ್ಟು ದೊಡ್ಡವ್ರನ್ರಿ? ಹಾಂ ಇಲ್ಲ ನಾವು ಶರೀರ ಇಟ್ಕೊಂಡಂಗೆ ಇರ್ತೈತಿ ಅದ. ಈಗ ನಮಗೆ 50 ವಯಸ್ಸಿನ ನೀವು ನಂಬ್ತೀರಿ. ಈಗ ನೆಕ್ಸ್ಟ್ ಆಗಸ್ಟಿಗೆ 50 ವರ್ಷ. 50 ವರ್ಷ ರೀ. ನಾವು ಮಾಡುವಂಥವು ಏನು ರೀ ನಮ್ಮ ಮೈಂಡ್ಸ್ ಬಟ್ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳಂಗಿಲ್ಲ. ಒಟ್ಟು ಆಗೋದಾಗ್ತೈತಿ, ಬರ್ತೈತಿ, ಹೋಗ್ತೈತಿ, ವಿಚಾರ ಮಾಡಂಗಿಲ್ಲ. ಟೆನ್ಷನ್ ತೊಗೊಂಡ್ವಿ ಅಂದ್ರೆ ಮುದುಕರಾಗಿ ಬಿಡ್ತೀವಿ. ಎಷ್ಟು ನಾವು ಆಗಿರ್ತೀವಿ ಒಂದು ಹಂಗೆ ಉಳಿತೈತಿ ಅಷ್ಟೇ. ಸರ್ ನೀವು ಇಲ್ಲಿ ತನಕ ಒಂದು ಅಂದಾಜು ಎಷ್ಟು ಹಾಡು ಹಾಡಿರ್ಬೋದು? 13,000 ಹಾಡು ಹಾಡೇನ್ರಿ. 13,000 ಹಾಡುಗಳು. ಅದ್ರೊಳಗೆ ನಿಮಗೆ ಇಷ್ಟ ಆದ್ರಿ ನೋಡ್ರಿ ಹೆಂಗಂದ್ರೆ ಹಾಡದವ್ರಿಗೆ ಎಲ್ಲ ಮಕ್ಕಳು ಚಂದ ಇರ್ತಾವೆ ಅನ್ನಿಸ್ತಾವ್ರೆ. ಈಗ ಹೇಳಿದ್ನಲ್ರಿ ಸಾಕಷ್ಟು ಗೀತೆಗಳು ನಾನು ಭಾಳ ಅದಾವೆ. ಕೆಲವೊಂದು ಇನ್ನೂ ನಾವು ಕೆಸೆಟ್ ಮಾಡಿ ಏನು ಕೊಟ್ಟಿವಲ್ಲ ಅವಾಗ ಅವು ಇನ್ನೂ ಹೊರಗಡೆನೇ ಬರಲಿಲ್ಲ ಕೆಲವೊಂದು. ಯಪ್ಪ ಅವೆಲ್ಲ ಹೊರಗಡೆ ಬಂದಿದ್ದಪ್ಪ. ನಾವು ಇನ್ನೂ ಯಾವುದೋ ಮಟ್ಟಕ್ಕೆ ಇರ್ತಿದ್ದೀವಿ. ನಾವು ಹೊಸದಾಗಿ ಫೀಲ್ಡಿಗೆ ಅದು ಕೆಸೆಟ್ ಫೀಲ್ಡಿಗೆ ಹೊರಗೆ ಬಂದಾಗ ಇವು ಮೆಮ್ರಿ ಕಾರ್ಡ್ ಅಂತ ಬಂದುಬಿಟ್ರಿ, ಚೈನಾ ಮೊಬೈಲ್ ಸೆಟ್ ಅಂತ ಬಂದುಬಿಟ್ಟು. ಹಿಂಗಾಗಿ ಅವಾಗಿಂದ ಏನು ಬಂತು, ಕೆಸೆಟ್ ಹೋಯಿತು, CD ಬಂದು, CD ಹೋಯಿತು. ಈಗೆಲ್ಲ ಮೆಮ್ರಿ ಕಾರ್ಡ್ ಹೋಯ್ತು. ಈಗೆಲ್ಲ ಏನು 6 GB 8 GB ಎಲ್ಲ ಮೊಬೈಲ್ದಾಗ ಬರುತ್ತೆ. ನಿಮ್ದು ಸ್ವಂತ ಸ್ಟುಡಿಯೋನೂ ಐತೇನ್ರಿ? ಇಲ್ಲ, ನಮ್ಮ ಗುರುಗಳ ಸ್ಟುಡಿಯೋ ರೀ. ಸ್ವಂತ ಸ್ಟುಡಿಯೋ ನಮ್ಮದೇ ಇದ್ದಂಗೆ ಅದು. ಯಾಕಂದ್ರೆ ನಾವೇ ಕೂಡಿ ಅದನ್ನು ಮಾಡಿರೋದು. ಮಾಲಿಂಗಪುರದಾಗ ವಿನಾಯಕ್ ರೆಕಾರ್ಡಿಂಗ್ ಸ್ಟುಡಿಯೋ ನಂಬರ್ 1 ಸ್ಟುಡಿಯೋ ಇರೋದು. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಾಗನ ನಾವು ರೆಕಾರ್ಡಿಂಗ್ ಎಲ್ಲೋ ಬೆಂಗಳೂರು ಹೋಗ್ತಿದ್ದೀವಲ್ಲ ಅಲ್ಲಿ ಹೋಗಬಾರ್ದು ಕಾರಣಕ್ಕಾಗಿ ನಾವೇ ಅದನ್ನ ಮಾಡಿರೋದು. ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ್ರಿ ನಿಮ್ದು ಅಂದಾಜು ವಯಸ್ಸು ಎಷ್ಟಿತ್ತು ರೀ ಅವಾಗ? ಇರ್ಬೇಕ್ರಿ ಅವಾಗ ಕಡಿಮೆ ಅಂದ್ರೂ ಒಂದು 16-17 ವಯಸ್ಸು ಇರ್ಬೋದು. 16-17 ವಯಸ್ಸು. ಆಗಿನ ಕಾಲದಾಗ ಹೋದಾಗ ಸ್ವಲ್ಪ ಹೆದರಿಕೆ ಹಿಂಗೆ ಅನಿಸಿತ್ತು. ಅದು ಹೆಂಗೆ ಹೋಗಿರಿ ಕೇಳ್ರಿ, ಅದು ಒಂದು ಒಳ್ಳೇದು ಕೇಳ್ರಿ. ನಾವು ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಬೆಂಗಳೂರು ನೋಡಿಲ್ಲ ನಾವು ಜೀವನದಾಗ. ಅವ್ರು ಅವಾಗ ಫೋನ್ ಇಲ್ಲ ಏನಿಲ್ಲ. ನಮ್ಗೆ ಪತ್ರ ಮುಖಾಂತರ ಬರ್ತಿದ್ರು, ಸರ್ ನೀವು ಹಿಂಗೆ ಬರಬೇಕು, ಇಷ್ಟು ಹಾಡುಗಳದಾವು ಅಂತೇಳಿ. ಈಗ ಒಂದು ಸೆಟ್ನ್ಯಾಗ 8 ಹಾಡು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ 40 ಸಾಹಿತ್ಯ ಬರಿತಿದ್ವಿ. 40 ಸಾಹಿತ್ಯಗಳನ್ನ ಬರ್ಕೊಂಡು
ಅವ್ರ ಕಂಪ್ನಿಯವ್ರ ಮುಂದೆ ಇಟ್ಟಾಗ ಅವರ ಬರೀ 8,000-6,000 ಓ ಹಂಗಿತ್ತೇನು ಸರ್? ಹಂಗಿತ್ತು. ಹಂಗೆ ಆಫರ್ ಬಂದಾಗ ಬೆಂಗಳೂರಿಗೆ ಹೋದಾಗ ಹೋಗ್ಬೇಕಾದ್ರೆ ಬಡತನ ಪರಿಸ್ಥಿತಿ ಅಲ್ಲ, ಹಿಂಗಾಗಿ ದುಡ್ಡು ಇರಲಿಲ್ಲ ರೀ ಅವಾಗ. ದುಡ್ಡಿಗೆ ಭಾಳ ಕೊರತೆ ಇತ್ತು. ಅವಾಗ ಹನುಮಪ್ಪನ ತಾಯ್ತ ಅಂತ ಬರ್ತಿದ್ವಿ. ಅವು 4 ಗುಂಜಿ 3 ಗುಂಜಿ ಐತೆ ಅವಕ್ಕೆ ನಾವು ಹಾಕೊಂಡಿರ್ತಾರೆ ನೋಡ್ಕೊಳ್ಳ. ಆ ತಾಯ್ತನ ಮಾರಿ ಕೇಸಿಂದ ನಾ ಬೆಂಗಳೂರಿಗೆ ಹೋಗಿದ್ವಿ ಫಸ್ಟ್ ಹೋಗುವಾಗ. ಮನ್ಯಾಗ ಹೇಳಿದ್ರೇನ್ರಿ? ನಾ ಹೇಳಿದ್ರಿ ಮನ್ಯಾಗ ಹೇಳಿ ಹೋಗಿದ್ವಿ. ಭಾಳ ಕಷ್ಟದ ಪರಿಸ್ಥಿತಿ ಕೊಟ್ಟವಾಗ. ಈಗೆಲ್ಲ ಭಾಳ ಚಲೋ ಐತಿ. ಈಗ ಎಲ್ಲ ಕಲಾವಿದರಿಗೆ ಒಳ್ಳೆಯ ಅವಕಾಶ, ಒಳ್ಳೆಯ ಮಾಧ್ಯಮ, ನಿಮ್ಮಂಥ ಒಳ್ಳೆಯ ಮಾಧ್ಯಮದವ್ರದ್ದು ರೀ. ಜನಗಳಾಗಿಂದ ಪಟ್ ಅಂತೇಳಿ ನೀವು ಜಗಕ್ಕೆ ಗುರ್ತ ಮಾಡಿ ಕೊಡ್ತೀರಿ. ಫಸ್ಟ್ ಟೈಮ್ ಹೋದಾಗ್ರಿ ನಿಮ್ಗೆ ಅದು ಖುಷಿ ಕೊಟ್ಟಿತ್ತೇನು ಸರ್? ನೀವು ಇದು ಬಂಗಾರ ಮಾರ್ಕೊಂಡು ಹೋಗಿನಿ ಅಂತ ಹೇಳಿ ಸರ್? ನನಗೆ ಅವಕಾಶ ಸಿಗ್ತಲ್ಲಪ್ಪ ಬೆಂಗಳೂರಿಗೆ ಹೋಗೋದು, ಬೆಂಗಳೂರಿಗೆ ಹೋಗಿ ಹಾಡಬೇಕು ಅನ್ನೋ ಅವಕಾಶ ಸಿಗ್ತಲ್ಲ, ಅದೇ ಒಂದು ನಮ್ಗೆ ದೊಡ್ಡ ಖುಷಿ. ಇರೋದು ಒಂದೇ ಬಂಗಾರ ಅದು ಒಂದು ನಮ್ಗೆ ಅವಾಗ ಗಳಿಸಿದ್ದು. ಅವಾಗ ನಾವು ಅದಕ್ಕಿಂತ ಮುಂಚೆ ನಾವು ಈ ಗೌಂಡಿ ಕೆಲಸನೂ ಮಾಡ್ತಿದ್ವಿ ರೀ. ಹೌದೇನು? ಗೌಂಡಿ ಕೆಲಸನೂ ಮಾಡಿದ್ವಿ, ಗಿಲಾವು ಮಾಡಿದ್ವಿ, ಆಲ್ಮೋಸ್ಟ್ ಎಲ್ಲ ರೀ. ಈಗ ನಾವು ಮಾಡೋ ಕೆಲಸ ಒಂದು ಹೋದ್ರಿ, ಎಲ್ಲ ಸೆಂಟ್ರಿಂಗ್ ಕೆಲಸ ಅನ್ರಿ, ಎಲ್ಲ ಯಾವ್ದು ಹೇಳ್ತಾ ಕೆಲಸ. ಮತ್ತು ನಾ ಆರ್ಟಿಸ್ಟ್ ರೀ, ಡ್ರಾಯಿಂಗ್ ಆರ್ಟಿಸ್ಟ್. ಹೌದಾ? ಡ್ರಾಯಿಂಗ್ ಯಾರು ಸಿಗ್ಬೋದೇನ್ರಿ? ಒಂದೆರಡು ಇಲ್ಲೇ ಗುಡಿಗೆ ಮಾಡೀನಿ, ಇಲ್ಲಿ ಗುಡಿಗೆ ತೋರಿಸ್ತಾನೆ. ಇಲ್ಲಿ ಗುಡಿ ಕಾಣಲಿಲ್ಲ, ಇದಕ್ಕೆ ಮಾಡೀನಿ ರೀ. ಸಾಕಷ್ಟು ಮೊದಲು ಅವಾಗ ಇದಿರಲಿಲ್ಲ ಏನ್ರಿ, ಇವು ಡಿಜಿಟಲ್ ಬ್ಯಾನರ್ ಅವ್ರಲ್ಲ. ಈಗ ಈ ಬ್ಯಾನರ್ ಇರಲಿಲ್ಲ ಅವಾಗ. ಎಲೆಕ್ಷನ್ ಆಗಲಿ, ಅವಾಗ ದೇವ್ರ ಜಾತ್ರೆ ಆಗಲಿ, ಎಲ್ಲ ಅರಿವಿ ಮ್ಯಾಗ ಬರಿತಿದ್ವಿ ನಾವು. ಬಟ್ಟೆ ಮ್ಯಾಗ ಬರೆಯೋದು. ಅದು ಭಾಳ ಚಂದ ಅವಾಗ ಇದು. ಮತ್ತು ಈಗೆಲ್ಲ ಇವು ಅಂಗಡಿಗಳ ಮ್ಯಾಗೆಲ್ಲ ಬೋರ್ಡ್ಗಳು ಬರಿತಿದ್ದೀವಿ. ಈ ಪ್ರತಿಯೊಂದು ಮಾಡೀವ್ರಿ. ಅದೇನ ಇಂಟ್ರೆಸ್ಟ್ ಮ್ಯಾಗ ಬಂದಿದ್ದು ಸರ್? ಅದು ಇಂಟ್ರೆಸ್ಟ್. ಅದು ನಮ್ಮ ಅಣ್ಣಾರು DMC ಅಂತ ಮಾಡಿದ್ರು. ನಮ್ಮ 5ನೇ ಕ್ಲಾಸ್ ಇದ್ದಾಗ ನಮಗೊಂದು ಹುಚ್ಚು ಅದು ಡ್ರಾಯಿಂಗ್ ಬಿಡಿಸೋದು. 5ನೇ ಕ್ಲಾಸ್ ಇದ್ದಾಗ ನಮಗೊಂದು ಹುಚ್ಚದು, ಚಿತ್ರಗಳನ್ನ ತೆಗೆದು ಬುಕ್ನಾಗಿನೂ. ಅವಾಗಿಂದ ನಮಗೊಂದು ಅದೊಂದು ಹಾವಿಸ್. ಈಗರೂ ಬಿಡಿಸ್ಬೋದು. ನೀವು ಎಷ್ಟು ಟೋಟಲ್ ಒಂದು 8 ಜನ ರೀ? 8 ಜನ ಮಕ್ಕಳ್ರಿ, ಅಪ್ಪ ಅಮ್ಮಗೆ. ಊಟಕ್ಕದೆಲ್ಲ ಅನುಕೂಲ ಇತ್ತು? ಅನುಕೂಲ ಇತ್ತು ಯಪ್ಪ. ನಾವು ಈಗಾದರೂ ನಾವು ಇಷ್ಟು ಹೆಸರು ಮಾಡಿದಪ್ಪ ಅಂದ್ರೆ ಇಡೀ ಮಾಲಿಂಗಪುರದಾಗ ಈಗಾದರೂ ನೀರು ಬಿಡು ದುಂಡಪ್ಪನ ಮಗನ ಅಂತಾರೆ. ಅಂದ್ರೆ ಇಡೀ ಮಾಲಿಂಗಪುರಕ್ಕೆ ಅವ್ರು ಒಬ್ಬರು ನೀರು ಬಿಡ್ತಾರೆ. ಈ 10-20 ಮಂದಿ ಯಾರು ಸಾಲಂಗಲ್ಲ, ಅಷ್ಟೊಂದು ಹೆಸರುವಾಸಿ ನಮ್ಮ ಅಪ್ಪಾರ ಮಾಲಿಂಗಪುರದಾಗ. ನೀವೀಗ ನಿಮ್ಮ ಅಪ್ಪ ಅಮ್ಮಗೆ ನೀವು ಬೆಳೆದ ಮೇಲೆ ಎಲ್ಲ ಖುಷಿ? ಅವ್ರು ನೋಡ್ಲಿಲ್ಲ ರೀ ನಮ್ಮ ಸೌಭಾಗ್ಯ. ಅಂದ್ರೆ ಭಾಳ ವರ್ಷ ಹಿಂದ್ಗಡೆ 20 ವರ್ಷ 22 ವರ್ಷ ಆತಲ್ರಿ ಅವರು. ಈಗ ಅದನ್ನ ನೋಡ್ಬೇಕಾಗಿತ್ತು. ಏನು ವಯಸ್ಸಾಗಿತ್ತು? ವಯಸ್ಸಾಗಿತ್ತು. ನಾ ಎಲ್ಲಿ ಈಗ ಸದ್ಯದಾಗ ಇಲ್ಲ, ಭಾಳ ವರ್ಷ ಆಯ್ತು. ಅವರೆಲ್ಲ ಈಗಿದ್ರೆ ಎಲ್ಲ ಸೌಭಾಗ್ಯ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು, ನಮಗೆ ಎಷ್ಟು ಸಂತೋಷ ಆಗ್ತದೆ. ಈಗ ನಿಮ್ಮ ಮಕ್ಕಳನ್ನು ಇದ ಫೀಲ್ಡ್ ಒಳಗೆ ತರಾತೀರಿ? ಇಲ್ಲ, ತರಂಗಿಲ್ಲ ಅನ್ನಂಗಿಲ್ಲ ರೀ. ಆದ್ರೆ ಅವಾಗ ಈಗ ನನಗೆ ಗೊತ್ತಿಲ್ದಂಗೆ ಈಗ ಕಾಲೇಜ್ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರಂತ, ತಾಲೂಕು ಮಟ್ಟಕ್ಕೆ ಹೋಗಿರ್ತಾರಂತ, ಹಾಡ್ತಾರೆ. ಅವ್ರು ಹೆಂಗೆ ಹಾಡ್ತಾರೆ ಅನ್ನೋದು ನೋಡಿಲ್ಲ. ಅಂದ್ರೆ ಐತ್ರಿ ಅವ್ರಿಗೂ ಕಲೆ ಐತ್ರಿ? ಅದು ಹೇಳಿದ ರಕ್ತಗತವಾಗಿ ಬಂದಿರುತ್ತೆ, ಹೆಂಗೆ ವಂಶ ಬರೋದನ್ನ ರೀ. ಸರ್ ನೀವು ಸಂಗೀತ ಅದೆಲ್ಲಿ ಕಲ್ತಿದ್ರಿ? ನಾ ಹೇಳಿದ್ನಲ್ರಿ, ಸಂಗೀತ ಶಾಸ್ತ್ರೀಯ ಸಂಗೀತ ಅಂತೇಳಿ ಏನು ಕಲ್ತಿಲ್ರಿ. ಆದರೂ ಸ್ವರಜ್ಞಾನ ಅನ್ಕ ಪಕ್ಕ ಐತಿ, ತಾಜ್ಞಾನ ಅನ್ಕ ಐತಿ. ಹಿಂಗೆ ತಪ್ಪಿದ್ರೆ ಹಿಂಗೆ ತಪ್ಪಾಚಾರ ಅಂತೂ ಹೇಳ್ತೀವಿ. ಆದರೂ ಇವತ್ತು ನೀವು ಭಕ್ತಿಗೀತೆಗಳನ್ನ ಕೊಟ್ಟರು ಅದ್ರೊಳಗೆ ಇವು ಸ್ವರಗಳಿದ್ರು ಸಹಿತ ಸ್ವರಗಳನ್ನು ನಾವು ಹಾಡ್ತೀವಿ. ಅದು ದೈವದತ್ತ, ಅದು ಗಾಡ್ ಗಿಫ್ಟ್ ಅಂತಾರಲ್ಲ ಹಾಗೆ. ಈಗ ಒಂದು ಯಾವ್ದಾರ ಒಂದು ಸಡನ್ಲಿ ಒಂದು ಪ್ರೋಗ್ರಾಮ್ ಬರ್ತೈತ್ರಿ, ಇಲ್ಲ ಅಂದ್ರೆ ನಿಮ್ಗೆ ಅವಾಗೆಲ್ಲ ಲೆಟರ್ ಬರ್ತಿದ್ದು ಅಂತ ಸರ್, ಒಂದೊಂದ್ ದಿನ ಲೆಟರ್ ಲೇಟ್ ಮಾಡಿ ಬರ್ಬೋದು. ಅವಾಗ ನೀವು ಸಡನ್ಲಿ 1 ಗಂಟೆ 2 ಗಂಟೆ ಹಿಂಗ್ ಬೇಗ ಹಾಡ ತಯಾರು ಮಾಡಿದ್ದು ಯಾವ್ದಾರ ನೆನಪೈತೆ? ಸಾಕಷ್ಟು ಮಾಡಿವ್ರಿ. ಈ ಕೂತಲ್ಲಿ ಬರಿಬೋದು ಹಾಡ, ಮಾಡ್ಬೋದು. ಕೂತಲ್ಲಿ ನಾವು ಬರಿತೀವಿ, ತಲೆಯಾಗ ಬರ್ತೈತಿ, ಹಂಗೆ ಬಂದಾಗ ಬರಿತೀವಿ. ಅದು ಬರೆಯಬೇಕಂತ ಬರಂಗಿಲ್ಲ ನಾವು. ಅದು ಯಾವಾಗ ಬರ್ತಾವ ಕಿಶಾಗ ಒಂದು ಪೆನ್ನ ಒಂದು ಬೀದರ್ ಇರ್ತೈತಿ, ಲೈನ್ ಟಕ್ ಅಂತ ಹಾಕೊಂಡೇ ಬಿಡ್ತೀವ್ರಿ ನಾವು. ಅಂದ್ರೆ ಅದು ಒಂದು ಹಾಡು ರೆಡಿ ಆಗ್ಬೇಕಾರೆ ನಿಮ್ಗೆ ಒಂದು ಟೈಮ್ ಮತ್ತೇನ್ ಮೂಡ್, ಒಂದು ಹಾಡು ಮಾಡ್ಬೇಕಾತ್ಪರ ಅದು ಮೂಡ್ ಇರ್ಬೇಕು. ಆ ಮೂಡ್ ಬಂದಾಗ ಅವು ಯಾವ ಶಬ್ದಗಳು ಬರ್ತಾವ ಅವ್ನು ಹಾಕೊಂಡ್ಬಿಡ್ಬೇಕು. ಇಲ್ಲ ಪ್ರತಿಯೊಂದು ಪ್ರಾಸಬದ್ಧವಾಗೇ ಬರ್ಬೇಕು. ಕಾಲು ಸುಮ್ಮನೆ ಬರಿತೀವಿ ಅಂತ ಏನರ ಬರೆಯಂಗಲ್ಲ. ಆ ಹಾಡಿಗೆ ಫಸ್ಟ್ ಹೆಂಗೆ ಚಾಲೋ ಆಗ್ತೈತಿ, ಹಂಗೆ ಹೆಂಗೆ ಮುಕ್ತಾಯ ಹೆಂಗೆ ಮಾಡಬೇಕು. ಈಗಿನ ಒಂದಿಷ್ಟು ಹಾಡುಗಳು ಅದಾವೆ, ಅವಕ್ಕೆ ಅರ್ಥನೇ ಇರೋದಿಲ್ಲ. ಈಗ ಹಾಡ ಮೊದಲು ಏನು ಸ್ಟಾರ್ಟ್ ಮಾಡಿರ್ತೀವಿ, ಈ ಮನ್ಯಾಗ ಹುಟ್ಟಿದ್ದೀವಿ, ಈ ಮನ್ಯಾಗ ನಾವು ಬೆಳೆದೀವಿ, ನಮ್ಮ ತವ್ರ ಮನೆಗೆ ಮದುವೆ ಮಾಡ್ಕೊಳಕಾಯ್ತು, ಅಲ್ಲಿ ನಾ ಹೆಂಗೆ ಬೆಳೆ ಮಾಡೋಕೈತಿ, ಅಲ್ಲಿ ಗಂಡ ಹೆಂಗೆ ನೋಡ್ಕೊಳಕಾಯ್ತು ನನ್ನ ಅನ್ನೋ ಒಂದು ಏನರ ಒಂದು ಕತಿ, ಒಂದು ಹಾಡಿನ ಒಂದು ಕತಿ ಟಚ್ ಕತ್ತಿರ್ಬೇಕು. ನೀವು ಅವಾಗ ಅಡಿ ಒಳಗೆ ಹಾಡಿದ್ರಿ, ಒಂದೆರಡು ಯಾವ್ದಾರು ಹಾಡು ಹಾಡ್ಬೋದು? ಹಾಡ್ಬೋದು, ಹಾಡ್ತಾನಲ್ಲ. ಹೇಳಿದ ಮಡ್ಡಿಗೆ ಬಾರ ಗಿಡ್ಡಿ ಅಂತೇಳಿ ಸೂಪರ್ ಹಾಡಮ್ಮ ಅದು. ಮಡ್ಡಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದಡ್ಡಿ, ಮಡ್ಡಿಗೆ ಬಾರ ಗಿಡ್ಡಿ ನಂದೈತಿ ಕುರಿ ದಡ್ಡಿ, ದಡ್ಡ್ಯಾಗ ಸಿಕ್ಕೈತಿ ಬಾಳ ಬಾರಿ ಕೆಂಪನ ಪಡ್ಡಿ, ದಡ್ಡ್ಯಾಗ ಸಿಕ್ಕೈತಿ ಬಾಳ ಬಾರಿ ಕೆಂಪನ ಪಡ್ಡಿ. ಈ ಹಾಡು
ನಿಮ್ ಧ್ವನಿ ಅಂತೂ ಅದ್ಭುತ ಐತೆ ಸರ್. ಹೇಗಿಲ್ಲಪ್ಪ, ದೇವ್ರ ಆಶೀರ್ವಾದ. ಯಾವ್ದಾರ ಫಿಲ್ಮ್ ಒಳಗ ಅದು ಆಫರ್ ಅದ್ ಬಂದ್ರ ಖಂಡಿತವಾಗಿ ನಾವು ತೋರಿಸಲೇಬೇಕು, ಖಂಡಿತವಾಗಿ ಹಾಡಲೇಬೇಕು. ಎಲ್ಲ ಆಶೆಗಳು ಅದಾವ ಸಾಕಷ್ಟು. ಎಲ್ಲರೂ ಆಲ್ಮೋಸ್ಟ್ ಈಗ ಇದ್ದವ್ರೆಲ್ಲ ಮಾಡತ್ತಾರ, ಹುಡುಗರು ಒಳ್ಳೆ ರೀತಿಯಿಂದ ಬೆಳೆಯತ್ತವ. ಅದನ್ನು ಈಗಿನ ಹುಡುಗರಿಗೆ ಅದನ್ನು ಒಂದು ಕಿವಿ ಮಾತು ಏನು ಹೇಳಬೇಕಪ್ಪ ಅಂತಂದ್ರೆ, ಹಾಡು ಹೊತ್ತಿನಾಗ ಹಾಡು ಬರೆಯುವಾಗ ಅದು ಏನು ಬರೀತಾ ಇದ್ದೀವಿ, ಅದು ಸಮಾಜಕ್ಕೆ ಒಳ್ಳೆಯದು ಏನು ಕೆಟ್ಟದ್ದು ಅನ್ನೋದು ಮನದರ್ಪಣೆ ಮಾಡ್ಕೋಬೇಕು. ಹಾಡು ಹೊತ್ತಿನಾಗ ಹಾಡು ಬರೆಯುವಾಗ ಅದು ಏನು ಬರೀತಾ ಇದ್ದೀವಿ, ಅದು ಸಮಾಜಕ್ಕೆ ಒಳ್ಳೆಯದು ಏನು ಕೆಟ್ಟದ್ದು ಅನ್ನೋದು ಮನದರ್ಪಣೆ ಮಾಡ್ಕೋಬೇಕು. ನಾವೊಂದು ಹಾಡು ಬರ್ದೀವಪ್ಪ, ಅದರಿಂದ ಸಮಾಜಕ್ಕೆ ಏನಾಗ್ತೈತಿ, ಮಕ್ಕಳ ಇದ್ರ ಮ್ಯಾಗ ಏನು ಭವಿಷ್ಯ ಏನು ಬೀರ್ತೈತಿ ಅನ್ನೋ ಪ್ರತಿಯೊಂದು ಲೆಕ್ಕ ಇರಬೇಕು. ಒಂದು ಹಾಡು ಬರ್ದೀವಪ್ಪ ಬಡ್ಡಿ ಹಿಡ್ಕೊಂಡು ತುಳಿ ತಕ್ಕ ನೀಟಾಗಿಯೇ ಇರಬೇಕು. ಇಲ್ಲ ಅದಕ್ಕೆ ಹೆಂಗಂದ್ರೆ, ಈಗ ಸಂಸ್ಕಾರ ಕಾಲಮಾನ ಯಾವೂ ಚೇಂಜ್ ಆಗಿಲ್ಲ ರೀ. ಬ್ಯಾಸಿಗೆ, ಮಳೆಗಾಲ, ಚಳಿಗಾಲ ಇವು ಹಂಗದ ಸೂರ್ಯ ಎಲ್ಲಿ ಹುಡ್ತಾನೆ ಅಲ್ಲೇ ಹುಡ್ತಾನು, ಚಂದ್ರ ಮೇಲೆ ಹುಡ್ತಾನೆ ಅಲ್ಲೇ ಹುಡ್ತಾನು, ಹಗಲು ಲೆಕ್ಕೈತಿ ಕತ್ಲೆಕ್ಕೈತಿ. ಚೇಂಜ್ ಆಗಿದ್ದ ನಾವು ಸಂಸ್ಕಾರ ನಾವು ಹೆಂಗೆ ಮೊದಲಿಂದ ಮಕ್ಳಿಗೆ ಕೊಡ್ಕೋತ ಬರ್ತೀವಿ ಹಂಗೆ ಈಗ ಕಾಲಕ್ಕೆ ತಕ್ಕಂತೆ ಬದಲಾಗೋತ್ರ. ಕಾಲ ಏನು ಬದಲಾಗಂಗಲ್ಲ, ಅದು ಕಾಲಕ್ಕೆ ತಕ್ಕಂತೆ ನಾವು ಹೋಗ್ಬೇಕು. ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬಾರ್ದು. ಕಾಲ ಹೆಂಗಿರುತ್ತೆ ಕಾಲ ಜೊತೆ ನಾವು ಹೋಗ್ಬೇಕಾಗ್ತದೆ. ಅಂದ್ರೆ ಈಗ ಇನ್ನೊಂದ್ ಏನ್ ಪ್ರಾಬ್ಲಮ್ ಆಗೈತೆ ಸರ್, ಈ ಹುಡುಗರಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು ನಾವ ಅಂತ ಹೇಳ್ಕೊಂಡು ಇದ್ದಿದ್ ಊರ್ ಬಿಟ್ಟು ಬಿಡ್ತಾರ್ರಿ. ಇದ್ದಿದ್ ಊರಾಗ ಹಚ್ಚಂಗಿಲ್ಲ ಹುಡುಗರ್ನ, ಹಾಸ್ಟೆಲ್ಕೋ ಎಲ್ಲ ಇಟ್ಟು ಬಿಡ್ತಾರ್ರಿ. ಅದು ಹುಡುಗರ ಮ್ಯಾಗ ಎಫೆಕ್ಟ್ ಆಗ್ಬೋದು ಅಂತೀರೇನ್ರಿ? ಇನ್ನೊಂದು ಹಂಗೆ ಇಡೋದ್ರಿಂದ ಏನೈತಪ್ಪ, ಕೆಲವೊಬ್ಬರಿಗೆ ಅವರ ಆರ್ಥಿಕ ಪರಿಸ್ಥಿತಿವಾಗಿ ಇಟ್ಟಿರ್ತಾರೆ. ಕೆಲವೊಬ್ರು ಇನ್ನೊಂದು ಮಕ್ಕಳು ಶಾನೆ ಆಗಲಿ ಅಂತ ಇಟ್ಟಿರ್ತಾರೆ. ಆದ್ರೆ ಇಲ್ಲಿ ಏನಾಗ್ತೈತೆ ಅಂದ್ರೆ, ಈಗ ನಾವು ಸಣ್ಣ ವಯಸ್ಸಿನಾಗಿದ್ದಾಗ ಮಕ್ಕಳನ್ನ ಹಾಸ್ಟೆಲ್ಗೆ ಇಟ್ಬಿಡ್ತೀವಪ್ಪ ಅಂತಂದ್ರೆ, ಅವಾಗ ಮಕ್ಕಳಿಗೆ ಏನಾಗಿ ಬಿಡ್ತೈತಿ, ಆ ತಂದೆ ತಾಯಿ ಪ್ರೀತಿ ಮೋಹ ವ್ಯಾಮೋಹ ಏನದು ಅವು ಗೊತ್ತಾಗೋದಲ್ಲ. ಅವ್ರದ್ದೇ ಅಂತ ಸ್ಟೈಲ್ ಅವ್ರು ಬೆಳೆದ್ಬಿಡ್ತಾರೆ. ಇವು ನಾವು ಮಕ್ಕಳಲ್ಲಿ ಕಲಿಯಾಕರ ಬಿಡಪ್ಪ ನಾವು ಕುಂತೀವಿ. ನಾಳೆ ಅಕಸ್ಮಾತ್ ನಾವು ದೊಡ್ಡವಾಗಿ ಒಂದು ಏನೋ ಕೆಲಸ ಮಾಡೋಕ್ಕೈತಪ್ಪ, ತಂದೆ ತಾಯಿ ನೋಡಿದಂಥ ಪರಿಸ್ಥಿತಿ ಬಂದಾಗ ಅವಾಗ ಕೆಲವೊಂದು ಮಾತುಗಳನ್ನೂ ಬರ್ತಾವೆ. ನಾವು ಅವನು ಒಳ್ಳೆಯ ಇದಕ್ಕೆ ಇಟ್ಟಿರ್ತೀವಿ, ಒಳ್ಳೆಯ ವ್ಯಕ್ತಿ ಆಗಲಿ ಇಟ್ಟಿರ್ತೀವಿ. ಅವಾಗ ಅವಾಗ ಪ್ರೀತಿ ಕಡಿಮೆ ಆಗಿರ್ತೈತಲ್ಲ. ಅದು ಸಾಕಷ್ಟು ಈಗ ಗೋರ್ಮೆಂಟ್ ಶಾಲೆಗಳು ಸಾಕಷ್ಟು ಸುಸಜ್ಜಿತವಾಗಿದ್ದಾವೆ. ಸಾಕಷ್ಟು ಕಲಿಸುವಂಥ ಚಲುವಂಥ ಸರ್ಗಳು ಬಂದವರು, ಟೀಚರ್ಸ್ಗಳು ಅದಾರು. ಮಕ್ಕಳನ್ನ ಕಣ್ಣು ಮುಂದೆ ಇಟ್ಟಾನು ಓದಿಸ್ಬೇಕು. ಯಾಕಪ್ಪ ನಮ್ಗೆ ಮಕ್ಕಳು ಏನು ಮಾಡತ್ತಾರೋ, ಏನು ಕಲಿಯತ್ತಾರೋ ಅಂತ ನಮ್ಗೆ ಆಗ್ತೈತಿ. ಅಕಸ್ಮಾತ್ ಇಲ್ಲಿ ಹಾಸ್ಟೆಲ್ದಾಗ ಅದು ಯೂಟ್ಯೂಬರ ಅವ್ರು ಅಲ್ಲಿ ಹೆಂಗಿರ್ತಾರೋ ಅನ್ನೋದು ನಮಗಿಲ್ಲಿ ಒಳಗೆ ನಾವು ಚಿಂತೆ ಮಾಡ್ತಿರ್ತೀವಿ. ಅದು ಯಾಕೆ ಬೇಕಾಗಿತ್ತು? ಇದ್ದೂರಾಗನ ಸುಖ ಪಡ್ಬೇಕು. ಈಗ ಮಕ್ಕಳು ಸರಿ ಇಲ್ಲ ಅನ್ನೋಕ್ಕಿಂತನೂ ಪೇರೆಂಟ್ಸು ಎಡವಾತಾರ ಅಂತ ಹೇಳ್ತೀರೇನು ಸರ್ ನೀವು ಕೆಲವೊಂದು ಕಡೆ? ಇರ್ಬೋದಮ್ಮ. ಯಾಕೆ ಇದೆ ಹಿಂಗೆ ಹೇಳೋಕ್ಕಾಗಂಗಿಲ್ಲ. ಪೇರೆಂಟ್ಸ್ ಅಂದರೆ ಜವಾಬ್ದಾರಿಗಳು. ಈಗ ಹೇಳಿಲ್ಲಮ್ಮ, ಈ ಜವಾಬ್ದಾರಿ ಇರ್ತೈತೆ. ಯಾಕೆ ಮಕ್ಕಳಿಗೆ ಒಂದು ಶಿಕ್ಷಣ ಮಾಡಬೇಕು, ಆಮೇಲೆ ಏನರ ಒಂದು ಒಳ್ಳೆ ಮೆಟ್ಟಿಗೆ ಹಚ್ಚಬೇಕಂತಂದ್ರೆ ಪಾಲಕರದು ಅವ್ರಿಗೂ ಅವ್ರ ಮೆಂಟಾಲಿಟಿ ನೋಡ್ಬೇಕು. ಪಾಪ ಅವ್ರಿಗೆ ಎಷ್ಟು ಕಷ್ಟದಾಗಿರ್ತಾರೆ, ಅವರು ಕಷ್ಟದ ಜೀವನ ಇರ್ತಾರೆ. ಕೆಲವೊಬ್ರು ಕಷ್ಟಕ್ಕಾಗಿನೇ ಇಲ್ಲ, ನನ್ನ ಮಗ ಇಟ್ಟು ಇದಾಗಬಾರಪ್ಪ ಅನ್ನೋಕ್ಕಾಗಿ ಅಲ್ಲಿ ಇಟ್ಟಿರ್ತಾರೆ. ಅವ್ರು ಎಲ್ಲ ಮಕ್ಕಳು ಹಂಗಾಕ ಅಂತ ಹೇಳಕ್ ಬರಂಗಿಲ್ಲ. ಎಷ್ಟೋ ಮುಂದೆ ಸಾಕಷ್ಟು ಚಲೋನ ಅದಾರ. ನೀವು ಈಗ ಈ ಜನಪದ ಇದ್ರ ಲೋಕದಿಂದ ರೀ 3 ಹುಡುಗರು ಎಜುಕೇಶನ್ ರೀ, 1 ಪ್ಲಾಟ್ ರೀ, 1 ಮನಿ ರೀ, ಎಲ್ಲ ಇದರಿಂದನೇ ಆಗಿತ್ತು. ಎಲ್ಲ ಇದರಿಂದ ನಮಗೆಲ್ಲ ಇದರಿಂದ ಮಾಡ್ಕೊಂಡಿದ್ವಿ. ಮತ್ತು ನಮ್ಮ ಈ ಫೀಲ್ಡಿಗೆ ತಂದು ನಮಗೆ ಹಿಂಗೆ ಇದೇ ಮಾರ್ಗನ ನೀಡ್ರಿ ಅಂತ ಹೇಳಿದ ನಮ್ಮ ಗುರುಗಳಿಗೆ ನಾವು ಈ ವಿಡಿಯೋ ಮುಖಾಂತರ ಅವ್ರಿಗೆ ಚಿರಋಣಿಯಾಗಿರ್ತಾನೋ. ಸಾಕಷ್ಟು ತಿದ್ದಿ ಹೇಳ್ಯಾರ. ಸಾಹಿತ್ಯ ಬರೀಬೇಕಾದ್ರೆ ಹಿಂಗೆ ಬರೀಬೇಕು, ಪ್ರಾಸ ಅಂದರೆ ಏನು, ಸುರ ಅಂದರೆ ಏನು, ಲಯ, ತಾಳ ಇವನ್ನೆಲ್ಲನೂ ನಮಗೆ ಅವರು ಎಷ್ಟು ಗೊತ್ತಿತ್ತು ಅವ್ರಿಗೆ, ಅವ್ರು ನಮಗೆಲ್ಲರೂ ಹೇಳ್ಯಾರ. ನಿಮ್ದು ಮುಂದಿನ ಯೋಚನೆ ಏನು ಇದೆ ಸರಿ? ಮುಂದಿನ ಯೋಜನೆ ಅಂದ್ರೆ ನಮ್ಮದು ಏನು ರೀ, ಒಟ್ಟು ಒಂದು ಏನರ ಒಂದು ಅಚೀವ್ಮೆಂಟ್ ಮಾಡಬೇಕು. ನಾವು ಒಂದು ಏನರ ಒಂದು ಹೊಸತನ ಮಾಡಬೇಕು. ಹೊಸತನ ಹಾಡುಗಳು ಬರಬೇಕು. ಕೆಲವು ಹಾಡಿನಿಂದ ಜಗತ್ತು ಸುಧಾರಣೆ ಮಾಡ್ಬೋದು. ಸ್ವಾತಂತ್ರ್ಯ ಸಿಗಬೇಕಾದ್ರೆ, ಸ್ವಾತಂತ್ರ್ಯ ಪೂರ್ವದಾಗ ಮೊದಲು ಇವರು ಎಲ್ಲಿ ಮೀಟಿಂಗ್ ಅದು ಮಾಡ್ತಿರಕ್ಕಿಲ್ರಿ, ಬರೀ ಹಾಡುಗಳ ಮುಖಾಂತರ ಜನಗಳ ಒಳಗೆ ಮನಸ್ಸಿನಾಗ ಬೆಂಕಿ ಹಚ್ತಿದ್ರು, ಸ್ವಾತಂತ್ರ್ಯ ಕಿಚ್ಚು ಹಚ್ತಿದ್ರು. ಹಾಡಿನಿಂದ ಸಮಾಜನ ಉದ್ಧಾರ ಮಾಡ್ಬೋದು, ಹಾಡಿನಿಂದ ಸಮಾಜನ ಹಾಳು ಮಾಡ್ಬೋದು. ಯಾಕಂದ್ರೆ ಹಾಡಿನಾಗ ಅಷ್ಟು ಶಕ್ತಿ ಐತಿ. ಒಂದೊಂದು ರಾಗನ್ಯಾಗ ಒಂದೊಂದು ರಾಗನ್ಯಾಗ ಎಲ್ಲ ರಾಗ, ದೀಪ ರಾಗ ಅಂದ್ರೆ ದೀಪ, ಆ ರಾಗ ಹಾಡಿದ್ರೆ ದೀಪ ಹತ್ತಿದ್ವು ಅಂತ, ಮೇಘರಾಗ ಮಾಡಿದ್ರೆ ಮಳೆ ಬರ್ತಿತ್ತಂತ. ಸತ್ತವ್ರನ್ನ ಹಾಡುಗಳು ಬದುಕ್ಸವ್ರು. ಇದಕ್ಕಿಂತ ಉದಾಹರಣೆ ಏನು ಬೇಕು? ನಿಮ್ದು ಒಂದು ಯೂಟ್ಯೂಬ್ ಚಾನಲ್ ಐತೇನೋ ರೀ? ಹಾಂ ಮೇಡಮ್, ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ ರೀ. ಅದ್ರ ಹೆಸರು ಏನಾರು ಹೇಳ್ಬೋದು? MD ಆನಂದ್ ಮಾಲಿಂಗ್ಪುರ್ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲಿ ಸಿಗಲಿಲ್ಲ ಸರ್ ನಮ್ಗೆ. ಹಂಗೇನಾರ ಯಾರಿಗಾರ ಹಿಂಗೆ ಹಾಡಿಸ್ಬೇಕು ನಿಮ್ಮ ಕಡೆಯಿಂದ ಅಂದ್ರೆ ಏನಾರ ಕಾಂಟ್ಯಾಕ್ಟ್ ನಂಬರ್ ಅದು ಕೊಡ್ತೀರೇನ್ರಿ? ನಾನು ನಂಬರ್ ಕೊಡ್ತೀನಿ ತಗೋರ್ಲೆ. ನನ್ನ ಮೊಬೈಲ್ ನಂಬರ್ ರೀ 9972518421. ಎಲ್ಲ ಒಳ್ಳೆ ಕಾರ್ಯಕ್ರಮಕ್ಕೆ ಬೇಕಾದ ಕಾರ್ಯಕ್ರಮಕ್ಕೆ ಹೇಳ್ರಿ, ನಾವು ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಕಾರ್ಯಕ್ರಮ ಟೀಮ್ ನೀವು ಯಾವ್ದು ಹೇಳ್ತೀರ ಅದು ಬರ್ತದೆ. ನಮ್ಮ ಟೀಮ್ ಇದು ಅಂತಿಲ್ಲ. ನೀವು 1 ತಾಸು ನಮಗೆ ನೀವು ಭಕ್ತಿಗೀತೆ ಕಾರ್ಯಕ್ರಮ ಮಾಡಿದ್ರೆ ಅದನ್ನು ಮಾಡ್ತೀವಿ. 1 ತಾಸು ಭಾವಗೀತೆ ಮಾಡಿದ್ರೆ ಮಾಡ್ತೀವಿ. 1 ತಾಸು ತತ್ವಪದ ಮಾಡಿದ್ರೆ ಮಾಡ್ತೀವಿ. ಸಿನಿಮಾ ಹಾಡುಗಳು ಮಾಡಿದ್ರೆ ಮಾಡ್ತೀವಿ. ರಾಜ್ಕುಮಾರ್ ಒಟ್ಟು ಹಾಡಂದ್ರೆ ಹಾಡ್ತೀವಿ. SP ಅವ್ರು ಇಟ್ಟು ಹಾಡಂದ್ರೆ ಹಾಡ್ತೀವಿ. ಯಾವುದಕ್ಕೂ ಕೊಡ್ತೀವಿ, ಎಲ್ಲ ಥರ ಮಾಡ್ತೀವಿ ಕಾರ್ಯಕ್ರಮ ನಾವು. ಸರ್ 1-2 ಹಾಡು, 1 ಭಕ್ತಿಗೀತೆ, 1 ಭಾವಗೀತೆ, 1-2 ಹಾಡು ಹಾಡ್ಬೋದು? ಹಾಡ್ತೀನಿ. ನನಗೆ ಇಷ್ಟವಾದಂಥ ಹಾಡ್ರಿ ನಮ್ಮ ಶ್ರೀ ಅಶ್ವಥ್ ಅವರು ಹಾಡಿದರು. ಅವ್ರು ಮಾಡ್ತೀನಿ.
ಸಿ ಅಶ್ವಥ್ ಅವ್ರ ಜೊತೆನೂ ಹಾಡಿದ್ದೀನಿ ರೀ ನಾ. ಸಿ ಅಶ್ವಥ್ ಅವರು ಒಂದು ಯಾವುದೋ ಒಂದು ಕಂಪ್ನಿ ಕೆಸೆಟ್ ಮಾಡೋಕೆ ಹೋದಾಗ ಬೆಂಗಳೂರಾಗ ಸಿ ಅಶ್ವಥ್ ಅವರು, ಆಮೇಲೆ ಪುತ್ತೂರು ನರಸಿಂಹನಾಯಕನ ಹೆಸರು ಕೇಳಬಹುದು ನೀವು. ಪುತ್ತೂರು ನರಸಿಂಹನಾಯಕ ಪವಮಾನ ಅವರು ಹಾಡಿದವರು. ಅಂಥವ್ರ ಜೊತೆ ನಾನು ಹಾಡೋದು ಒಂದು ಸೌಭಾಗ್ಯ. ಅವೆಲ್ಲ ಫೋಟೋ ತೆಗೆಸ್ಕೊಂಡಿದ್ದೀವಿ ರೀ ಅವ್ರ ಜೊತೆ. ಒಳ್ಳೆ ಸಿಂಗರ್ ಸಿ ಅಶ್ವಥ್ ಅವರು, ಅವ್ರ ಕಾಂಬಿನೇಷನ್ ಹಾಡುಗಳು ಸೂಪರ್ ಬರ್ತದೆ. ಅವ್ರನ್ನ ಪಕ್ಕ ಭಾವಗೀತೆ ಒಳಗಂದ್ರೆ ಅವ್ರ ಹಾಡುಗಳನ್ನ ಪಂಚಪ್ರಾಣ. ಒಂದು 20-25 ಭಾವಗೀತೆ ಹಾಡ್ತೀನಿ ಅವ್ರನ್ನ. ಒಂದು ಹಾಡ ಬರೀತಾರೆ ಅವ್ರಿಗೆ. ಈಗ ಪ್ರೀತಿಸಿದ ಹುಡುಗ ಆ ಹುಡುಗಿನ ಮರಿಬೇಕಾದ್ರೆ ಹೆಂಗೆ ಅವನು ಮೆಂಟಾಲಿಟಿ ಒಂದು ಹಾಡು ಐತಿ ಅದು. ನಲ್ಲೇ ನಿನ್ನ ಮರೆಯಲು ಏನೆಲ್ಲ ಮಾಡಿದೆ, ಆದರೂ ಎಲ್ಲೆಲ್ಲೂ ನಿನ್ನ ನೆನಪೇ ಕಾಡಿದೆ. ನಲ್ಲೇ ನಿನ್ನ ಮರೆಯಲು ಏನೆಲ್ಲ ಮಾಡಿದೆ, ಆದರೂ ಎಲ್ಲೆಲ್ಲೂ ನಿನ್ನ ನೆನಪೇ ಕಾಡಿದೆ. ಇದು ನನ್ನ ಫೇವ್ರೇಟ್ ಹಾಡು. ಇದು ನಿಮ್ಮ ಮಿಸಸ್ ಅವ್ರು ಏನು ಮಾಡೋದು ಸರ್? ನಮ್ಮ ಮಿಸಸ್ ಅವರು ಮನ್ಯಾಗನೇ ಹೇಳ್ತಾರೆ, ಎಲ್ಲಿ ಕೆಲಸಕ್ಕೆ ಹೋಗಲ್ಲ ಏನಿಲ್ಲ ರೀ. ಅವ್ರಿಗೆ ಹಾಡಿನ ಮ್ಯಾಗ ಏನಾರ ಇಷ್ಟ? ಏನೂ ಇಲ್ಲ, ಎಂಕರೇಜ್ ಮಾಡ್ತಾರೆ ಅಷ್ಟೇ ಅವ್ರು. ಅವ್ರಿಗೆ ನೀವು ಹಾಡಿದ ಹಾಡೊಳಗೆ ಅವ್ರಿಗೆ ಯಾವ್ದು ಫೇವ್ರೇಟ್? ಈಗ ಅವ್ರು ಕೇಳ್ತಾರೆ. ಮೊನ್ನೆ ಒಂದು ಅದು ಒಂದು ಘಟನೆ ಆಯಿತು. ನಮ್ಮ ಬಾಳು ಬೆಳಗುಂದಿ ಅವ್ರು ಯಾವುದೋ ಒಂದು ಟಿ ವಿ ಶೋದಾಗ ಸರಿಗಂಪ ಶೋ ಸ್ಟಾರ್ಟ್ ಆಯ್ತಲ್ರಿ. ಅವಾಗ ಹೋದಾಗ ನಮ್ಮ ಮಿಸಸ್ ಅಂದ್ರೆ ಅವ್ರ ಮಜಾಕ್ ಮಾರಿ ಅಂದ್ರೆ ಗೊತ್ತಿಲ್ಲ. ಅವ್ರು ನೋಡ್ರಿ ನೀವೆಲ್ಲರೂ ಹೆಂಗೆ ಬಾಳು ಬೆಳಗುಂದಿ ಅವರು ಎಲ್ಲ ಹೆಂಗೆ ಎಷ್ಟು ಬೆಂಗಳೂರಿಗೆ ಹಾಡಕ್ಕೈತರು ನೀವು. ಮೊದಲು ಆ್ಯಕ್ಚುಲಿ ಬೆಂಗಳೂರಾಗನೇ ಇದ್ದೆ ನಾನು. ತುಮಕೂರು ಸಂಗೀತ ಶ್ರೀನಿವಾಸ ಗ್ರೂಪ್ನ್ಯಾಗ ನಾನು, ನಮ್ಮ ಜೂನಿಯರ್ ರವಿ ಕೋರಿ ಅವ್ರು ಬಿಜಾಪುರದವರು, ರವಿ ದೇಶಪಾಂಡೆ, ನಮ್ಮ ಆರ್ ಡಿ ಬಾಬು, ನಾವೆಲ್ಲ ಅಲ್ಲಿ ತುಮಕೂರಾಗನೇ ಇದ್ವಿ. ಅವಾಗ ಹಂಸಲೇಖ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಹಂಸಲೇಖ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವರಂದ್ರೆ ನಮ್ಗೆ ನಮ್ಮ ಸಂಗೀತ ಶ್ರೀನಿವಾಸ ಟೀಮ್ನವರು, ಅಪ್ಪ ನೀನು ಒಳ್ಳೆ ಸಿಂಗರ್ ಅದೀವೋ, ನೀನು ಇಲ್ಲೇ ಇದ್ಬಿಡು, ನಿನಗೆ ನಾ ಮನೆ ಮಾಡಿ ಕೊಡ್ತೀನಿ ಅಂದರು. ಯಪ್ಪ ಹೊಸ್ದಾಗಿ ಮದುವೆ ಆಗೈತಲ್ರಿ ನಮ್ಮದು. ನಮ್ಮ ಮಿಸಸ್ ಅವ್ರು ಇಲ್ಲಿ ನಾವು ಬೆಂಗಳೂರಾಗ ತುಮಕೂರಾಗ ಅಂದ್ರೆ ಯಾಕೋ ಅದನ್ನು ಸರಿ ಅನ್ನಿಸಲಿಲ್ಲ. ಅವಾಗ ಬಂದುಬಿಟ್ರಿ ನಾ. ಈಗ ನಿಮ್ಗೆ ಹೇಳಿದ್ನಲ್ರಿ ನಮ್ಮ ಬಾಳು ಬೆಳಗುಂದಿ ಅದನ್ನ ಸರಿಗಂಪದಾಗ ಹಾಡನ್ನ ನಮ್ಮ ಹೆಂಡತಿ ಅಂದಳು, ನೋಡ್ರಿ ಎಲ್ಲ ಅವ್ರು ಬೆಂಗಳೂರಿಗೆ ಹಾಡಾಯ್ತಾರೆ, ಟಿ ವಿ ಒಳಗೆ ಬರಾಯ್ತಾರೆ, ನೀವು ಬರಲಿಲ್ಲ ಅಂತಂದ್ರು ಅವ್ರು. ಅಂದಳು ಇಷ್ಟು ಅನ್ನೋದಕ್ಕೆ ಸ್ಥಳ ಬಾಳು ಬೆಳಗುಂದಿ ಬಂದ ಕೆಂಪನಗಲ್ಲದ ಪೋರಿ ಹಾಡಾಕೈತಿಲ್ಲ. ನನ್ನ ಹೆಂಡತಿಗೆ ಒಂದೇ ಮಾತನ್ನೇ, ನಾ ಹೋಗಲಿಲ್ಲ ಅಂದರು ನಮ್ಮ ಹುಡುಗ ನಾನು ಅಲ್ಲಿ ಹಾಡ ಆಯ್ತು ಅದನ್ನು. ಈಗ ಬತ್ತಲ ನಾನು ಹೋಗ್ಬೇಕಂತಿಲ್ಲ, ಅಲ್ಲಿ ನೀ ಕೇಳೋದಕ್ಕೆ ಆ ಹಾಡೋದಕ್ಕೆ ಬರಾಬರಿ ಆಯ್ತು ನೋಡಿರ್ತೀನಿ. ಮತ್ತು ಬಾಳು ಬೆಳಗುಂದಿ ಅವರು ಭಾಳ ಬೆಸ್ಟ್ ಹುಡುಗ, ಭಾಳ ಈ ಗುರುಗಳೇ ಅಂತೇಳಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾನು. ಅವನು ನನಗೊಂದು ವಿಷಯ ಹೇಳಿದ, ಗುರುಗಳೇ ನಾನು ಫಸ್ಟ್ ಕೆಂಪನಗಲ್ಲದ ಪೋರಿ ಹಾಡಿನ ಮಾಲಶ್ರೀನ ಲವ್ ಮಾಡೀನಿ. ನನ್ನ ಎಂಗೇಜ್ಮೆಂಟ್ ನನ್ನ ಮದುವೆಯಾಗ ಕೆಂಪನಗಲ್ಲದ ಪೋರಿನ ಅವನು ಹಾಡಿದ್ರು. ಅದು ಗಂಡ ಇಬ್ಬರು ಕೂಡ ಎಂಗೇಜ್ಮೆಂಟ್ದಾಗ ಹಾಡಿದ್ರು, ಮದುವೆಯಾಗೂ ಅದೇ ಹಾಡಿದ್ರು. ಅವ್ರಿಗೆ ಅಷ್ಟ ಪ್ರೀತಿ ಆದ ಹಾಡು. ಆ ಪರ್ಸು ಕೊಲ್ಲೂರು ಅಂತ ಹೇಳಿ ನಮ್ಮ ಉತ್ತರ ಕನ್ನಡ ನಮ್ಮ ಜನಪದ ಹುಡುಗ, ನಮ್ಮ ಹುಡುಗ ಅವ ಒಳ್ಳೆ ಫೇಮಸ್ ಹುಡುಗ. ಅವನು ಒಂದು ನನ್ನ ಹಾಡಿಗೆ ಭಾಳ ಅಭಿಮಾನಿ. ಅವನು ಅದು ಮೀಸಲ ಇಟ್ಟನಿ ನನ್ನ ಮನಸ್ಸ ಬೀಳ್ತಾವ ಕೆಟ್ಟ ಕನಸ ಅಂತೇಳಿ ಅದು ಒಳ್ಳೆಯ ಹಾಡೋದು. ಹೆಂಗರ ಮುರುದಿಯೇ ಮನಸ್ಸ ಕಟ್ಟಿದ್ದೆ 100 ಕನಸ, ಹೆಂಗರ ಮುರುದಿಯೇ ಮನಸ್ಸ ಕಟ್ಟಿದ್ದೆ 100 ಕನಸ, ನನಗೆಲ್ಲ ಗೊತ್ತ ನಿನ್ನ ಒಳಗೊಟ್ಟ ಈಗ ಅಳತಿಯಾಕ ದಿವಸ, ನನಗೆಲ್ಲ ಗೊತ್ತ ನಿನ್ನ ಒಳಗೊಟ್ಟ ಈಗ ಅಳತಿಯಾಕ ದಿವಸ. ಆಕೆ ಹೇಳ್ತಾಳ್ರಿ, ಏನರ ಅನ್ನ ಹೆಂಗರ ಬಯ್ಯ ಮುಗಿಯತನ ಕೈಯ, ಏನರ ಅನ್ನ ಹೆಂಗರ ಬಯ್ಯ ಮುಗಿಯತನ ಕೈಯ, ಸಾಯಾಕು ನಾನು ಸಯ್ಯ, ಸಾಯಾಕು ನಾನು ಸಯ್ಯ, ಮೀಸಲಗಿಟ್ಟ ನನ್ನ ಮನಸ್ಸ ಬೀಳ್ತಾವ ಕೆಟ್ಟ ಕನಸ, ಈ ತಾಳಿ ನನಗ ಉರುಳಾಗೈತಿ ನನ್ನ ಮನಸ್ಸಿಗೆಲ್ಲ ಸೊಗಸ. ಇದು ನೀವು ಬರ್ದಿದ್ದೇನೆ ಸರ್ ಹಾಡು? ಶಿವು ಬೇರ್ಗೆ ಅಂತ ಹೇಳ್ರಿ ನಾ ಬರ್ದಿದ್ದೆ. ಒಳ್ಳೆ ಸಾಹಿತ್ಯಗಾರ ಶಿವು ಬೇರ್ಗೆ. ಈ ಸದ್ಯಕ್ಕೆ ಹೆಂಗ ಸರ್ ಜೀವನ ರೀ? ಆರಾಮ್ ರೀ, ಆರಾಮ. ಒಳ್ಳೆ ದೇವರ ಒಂದು ಒಳ್ಳೆ ಊಟನ ಅಭಿಮಾನಿಗಳು ಸಾಕಷ್ಟು ಪ್ರೀತಿ ಮಾಡ್ತಾರೆ. ಅವ್ರಿಗೆ ಯಾವತ್ತೂ ಈ ವಿಡಿಯೋ ಮುಖಾಂತರ ನಿಮ್ಮ ಚಾನಲ್ ಮುಖಾಂತರ ಅವ್ರಿಗೆ ನಾ ಎಷ್ಟು ಕೃತಜ್ಞತೆ ಸಲ್ಲಿಸಿರೋ ಕಡಿಮೆ. ಯಾಕಂದ್ರೆ ನಾವು ಬದುಕಿದ್ದೇನೆ ಕಲಾವಿದರಿಂದಾನೆ. ಯಾಕಂದ್ರೆ ಅವರು ಇನ್ನೂವರೆಗೂ ನಮ್ಮನ್ನು ಕೈ ಬಿಟ್ಟಿಲ್ಲ, ಮುಂದೂ ಕೈ ಬಿಡೋದಿಲ್ಲ ಅಂತೇಳಿ ನಾ ದೇವರಲ್ಲಿ ಕೇಳ್ಕೊತನು. ಯಾಕಂದ್ರೆ ಅವು ಕಲಾವಿದರು ಯಾವಾಗ ಪ್ರತಿಯೊಂದು ಬೇಕಾದ್ರೆ ಫೋನ್ ಮಾಡಿ, ಅವ್ರು ರಾತ್ರಿ ಎಷ್ಟು ಗಂಟೆಗೆ ಬೇಕಾದ್ರೆ ಫೋನ್ ಮಾಡಿ, ನಾವು ಫೋನ್ ರೆಸ್ಪಾನ್ಸ್ ಮಾಡ್ತೀವಿ ರೀ. ಫೋನ್ ಕಟ್ ಮಾಡೋದಾಗಲಿ ಏನು ಮಾತಾಡೋಂಗಿಲ್ಲ. ಎದಕ್ಕೆ ಮಾಡಿರ್ತಾರೆ ಹೇಳ್ರಿ ಫೋನ್? ಅವರ ನಮ್ಮ ಅಭಿಮಾನ ನಮ್ಮ ಪ್ರೀತಿಗಾಗಿ ಮಾಡಿರ್ತಾರಲ್ಲ, ಏನು ಕೇಳ್ತಾರೆ? ಗುರು ಆರಾಮದರಿ, ಆರಾಮದನಿ, ಪನಿವಂಗದರಿ ಅಂತಲೇ ಹಚ್ಚಿ ಮಾತಾಡ್ರಿ ಗುರು ಆತಾರೆ.
ಇಷ್ಟ ಎಲ್ಲ ಮಾತಾಡೋದು ನಾವು ಎಷ್ಟೋ ಮಾತಾಡಿದ ಖುಷಿ ಒಂದ್ 10 ಮಂದಿ ಮುಂದೆ ಹಂಚ್ಕೊಂತಾರಲ್ರಿ. ಯಾಕಂದ್ರೆ ಅವರಿಂದ ನಾವು ನಮ್ಮಿಂದ ಅವರಲ್ಲ ಪಾಪ. ಅವಾಗ ಎಷ್ಟು ಜನ ನಾವು ಹಾಡುಗಳನ್ನ ಕೇಳ್ತಾರೆ, ಅಲ್ಲಿ ತನಕ ನಾವು ಜೀವಂತವಾಗಿರ್ತೀವಿ. ಅವ್ರು ಎಲ್ಲಿವರೆಗೂ ನಮ್ಮ ಹಾಡುಗಳು ಕೇಳ್ಕೊತಿರ್ತಾರೆ ಅಲ್ಲಿವರೆಗೂ ನಮ್ಮ ಬದುಕಿರ್ತೈತಿ. ಯಾವಾಗ ನಮ್ಮ ಹಾಡುಗಳು ಅವ್ರು ಕೇಳೋದಿಲ್ಲ, ಯಾವಾಗ ನಮ್ಮ ಹಾಡುಗಳು ಮರಿ ಆಗ್ತಾವೋ ಅವಾಗ ನಾವು ಇರೋದಿಲ್ಲ. ನಿಮ್ ಈ ಕಲೆಗೆ ಗೌರ್ಮೆಂಟ್ ಕಡೆಯಿಂದ ಏನಾರ ಹೆಲ್ಪ್ ಆಗ್ತೈತೆ ಸರ್? ಏನೂ ಇಲ್ಲ ಮೇಡಮ್, ಏನೂ ಇಲ್ಲ. ಏನೂ ಇಲ್ಲ. ಸ್ವಂತ ನಮ್ಮ ಅಭಿಮಾನಿಗಳು ಏನು ದೇವ್ರದಾರಲ್ಲ, ಇವ್ರು ಅನ್ನ ಕೊಟ್ಟಾಗ ನಾವು ಅನ್ನ ಅನ್ನಬೇಕು. ಇವರಿಂದ ನಮ್ಮ ಜೀವನ. ಗೌರ್ಮೆಂಟ್ ವತಿಯಿಂದ ಹೆಂಗೆ ಗೊತ್ತಾ ಮೇಡಮ್, ಅವು ಸೌಲಭ್ಯಗಳು ನಮಗೆ ಹೆಂಗೆ, ನಾವು ಕಲಾವಿದರು ಅಷ್ಟೇ ನಮ್ಮ ಇವತ್ತು ಹಾಡ್ತೀವಿ, ಒಂದು 4 ಕೈಯಾಗ ಬಂದಿರ್ತಾವೆ, ಕ್ಲಾಸ್ ಎಂಜಾಯ್ಮೆಂಟ್ ಮಾಡ್ತೀವಿ. ಅದಕ್ಕೆ ಸೌಲಭ್ಯಗಳು ಸಾಕಷ್ಟು ಇದಾವೆ ಗೌರ್ಮೆಂಟ್ದಾಗ, ಇಲ್ಲ ಅಂತ ಹೇಳಿಲ್ಲ. ಕಲಾವಿದರು ಕೊಟ್ಟದ ಸಾಕಷ್ಟು ಸಿಗ್ತಾವೆ, ಅದನ್ನು ಅನುದಾನ ತೊಗೋಬೇಕಷ್ಟೇ. ನಾವು ಸಾಕಷ್ಟು ಬರ್ತಾವೆ. ಅದಕ್ಕೆ ನಾವು ಈಗ ನಮ್ಮಲ್ಲಿ ಪುರಸಭೆ ಮಾಲಿಂಗಪುರ ಇದು ಪುರಸಭೆ ಐತಿ. ಪುರಸಭೆದಾಗೂ ಕಲಾವಿದರಿಗೆ ಒಂದು ಇಲ್ಲಿ ಸ್ಕೀಮ್ ಇಟ್ಟಿರ್ತಾರೆ, ಅಲ್ಲಿಯೂ ಸಿಗ್ತಾವೆ. ಆಮೇಲೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆದಾಗೂ ಸಿಗ್ತಾವೆ ಕಲಾವಿದರಿಗೆ. ನಾವು ಬಳಸ್ಕೊಂಡಿಲ್ಲ ಅಷ್ಟೇ. ಕೆಲವೊಂದು ಏನಾಗ್ಬಿಡ್ತದೆ, ಈಗ ಈ ಕಲಾವಿದರಿಗೆ ಇಟ್ಟಂತ ಫಂಡಿನೊಳಗೆ ಯಾರು ಬಳಸ್ಕೊಳಕ್ಕೆ ಇನ್ನೊಂದು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ಭಕ್ತಿ ಗೀತೆ ಹಾಡ್ಬೋದು? ಹಾಡ್ತಾನೆ. ಮಹಾಲಿಂಗೇಶ್ವರ ನಮ್ಮ ದೇವರ ಮಾಲಿಂಗೇಶ್ವರ ಮಾಲಿಂಗೇಶ್ವರ ನಮಗೆ ಸಾಕಷ್ಟು ಭಕ್ತಿ ಗೀತೆನ ಹಾಡಿದ್ದೀನಿ. ಆದ್ರೆ ನನಗೆ ನಮ್ಮ SP ಅವ್ರು ಹಾಡಿದಾರಲ್ಲ ಅದನ್ನ ಹಾಡ್ತೀನಿ. ಏಳು ಮಹಾಲಿಂಗೇಶ್ವರ, ಏಳು ಶಿವಯೋಗೀಶ್ವರ, ಏಳು ಮಹಾಲಿಂಗೇಶ್ವರ, ಏಳು ಶಿವಯೋಗೀಶ್ವರ, ಎದ್ದಿರೇ ಮಹಾಲಿಂಗಪುರ, ಮುಗಿಸಿರೇ ನಿನ್ನ ಹೆಸರ. ಏಳು ಮಹಾಲಿಂಗೇಶ್ವರ, ಏಳು ಶಿವಯೋಗೀಶ್ವರ. ಎಲ್ಲ ದೇವರ ಆಶೀರ್ವಾದ ರೀ ನಮ್ಗೆ. ಎಲ್ಲರೂ ಸೇಮ್ ಸರ್. ನೀವು ನೋಡ್ರೆ ಒಬ್ರಿಗೊಬ್ರು ಯಾರು ಬರ್ಕ ಅನ್ಸೋದಿಲ್ಲ. ಈಗ ಒಂದೊಂದು ಬಿಜಿ ಇದ್ದಾಗ ಹಿಂಗೆ ಏನಾರ ಬೇರೆ ಕಡೆ ಊರಿಗೆ ಅದು ಹೋದಾಗ, ಸರ್ ನಂಗೆ ಪಟ್ಟು ಒಂದು ಅರ್ಜೆಂಟ್ ರೆಕಾರ್ಡಿಂಗ್ ಮಾಡಿ ಕೊಡ್ಬೇಕ್ರಿ ಹಿಂಗೆ ಭಕ್ತಿ ಗೀತೆ ಅಂತಂದಾಗ, ಆಯ್ತು ಸರ್ ತೆಗ್ಸಿ ನಾನು ಮನನ ಕಡೆ ಹಾರಿಸಿದ್ದೀನಿ. ನಿಮ್ಮ ಅಣ್ಣಾರು ಒಬ್ರು ಮಾಡೋದು? ಅದ ರೀ, ಅವರು ಒಳ್ಳೆ ಸಿಂಗರ್. ಅವ್ರು ಏನಾರು ನಮ್ಮ ಜೊತೆ ಒಂದೆರಡು ಮಾತಾಡ್ಸೋಣಲ್ರಿ, ಮಾತಾಡ್ತಾನೆ. ನಾವು 6 ಮಂದಿ ಅಣ್ತಂಬ್ರು ಅಂತ ಹೇಳಿದಿಲ್ಲ ಅಪ್ಪಿ, ಎಲ್ಲ 6 ಮಂದಿ ನಾವು ಎಲ್ಲರೂ ಜೇನುಗೂಡು. ಆದ್ರೆ ನಮ್ಮ ವಾಟ್ಸಪ್ ಒಂದು ಗ್ರೂಪ್ನ ಐತಿ ಜೇನುಗೂಡು ಅಂತೇಳಿ. ನಾವು ಏನೋ ಕಷ್ಟ ಸುಖ ಏನು ಹಿಂಗಿದ್ದು ಪರ ಎಲ್ಲ ಅದ್ರ ಹಚ್ಕೋತೀವಿ. ನಾವು ಇಲ್ಲಿವರೆಗೂ ನಮ್ಮ ಅಣ್ತಂಬ್ರಲ್ಲಿ ಯಾವತ್ತೂ ಭೇದ ಭಾವ ಅಂತಿಲ್ಲ. ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಸ್ಪಂದಿಸ್ತಾರೆ. ನಮಗೆ ಏನೋ ಕಷ್ಟ ನಷ್ಟಗಳಿದ್ರು ಅಲ್ಲೇ ನಾವೆಲ್ಲ ಕೂಡ ತೀರ್ಮಾನ ಮಾಡ್ಕೋತೀವಿ. ನಾವೆಲ್ಲ ಕೂಡ ತೀರ್ಮಾನ ಮಾಡಿಕೊಂಡು ಏನೋ ಮದುವೆ ಆಗಲಿ ಅಥವಾ ಇನ್ನೊಂದರ ಕಾರ್ಯಕ್ರಮಗಳಾಗಲಿ ಎಲ್ಲ ಸೇರಿಕೊಂಡು ಎಲ್ಲ ಮೀಟಿಂಗ್ ಮಾಡಿಕೊಂಡು ನಮ್ಮ ಅಣ್ತಂಬ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲ ನಮ್ಮ ಅತ್ತಿಗೆ ಅಂದ್ರೆ ನಮ್ಮ ವೈನಿಗಳು ಏನಂದ್ರೆ ಎಲ್ಲರೂ ಒಳ್ಳೆ ಇದ್ದಾರೆ. ಆದರೆ ಈಗ ಆ ಮಧ್ಯೆ ಸಮಾಜ ನಾವು ಈಗ ದೊಡ್ಡದಾದಂಗೆ ನಾವು ಸ್ವಲ್ಪ ಸಮಾಜ ತಕ್ಕಂಥ ಸ್ವಲ್ಪ ಬದಲಾಗಿ ಹೋಗ್ಬೇಕಾಗೈತಿ. ನಮ್ಮ ತಂದೆ ಗಳಿಸಿರೋದು ಆಸ್ತಿ ಒಳಗೆ ಏನಿಲ್ಲ. ಇಬ್ಬರು ಅಣ್ಣಗಳು ಅಲ್ಲಿ ಬಸವನಗರ ಇರ್ತಾರೆ. ಒಬ್ಬರು ಅಣ್ಣರು ಅವ್ರ ಫುಡ್ ಇನ್ಸ್ಪೆಕ್ಟರ್ ಅಂತ ಏನಿಲ್ಲ, ಅವ್ರು ಬಾಗಲಕೋಟದಾಗ ಅಲ್ಲೇ ಮನೆ ಕೊಡ್ಸ್ಕೊಂಡು ಅಲ್ಲೇ ಇದಾರೆ. ಇಲ್ಲಿ ನಮ್ಮ ಅಣ್ಣ ಇರ್ತಾನೆ, ಅಲ್ಲಿ ಹೊಸ ಮನೆ ಕಟ್ಸ್ಕೊಂಡು ಅಲ್ಲಿ ನಾ ಇರ್ತೀನಿ. ನಮ್ಮಲ್ಲಿ ನಾವು ಭೇದ ಭಾವ ಯಾವತ್ತೂ ಬಂದಿಲ್ಲ. ಒಳ್ಳೆ ಇದು ನಮ್ಮ ಕುಟುಂಬ ನಮ್ಮದು. ಈಗ ನಾವು ಏನೋ ಮಾಡ್ತೀವಿ, ಈಗ ನಮ್ಮ ಅಷ್ಟು ಎಲ್ಲ ಅತ್ತಿಗೆಂದ್ರೆ ನಮ್ಮ ವೈನಿಗಳಿದಾರಲ್ಲ ನಮ್ಗೆ ಅಷ್ಟು ಒಳ್ಳೆಯ ಗೌರವ ಕೊಡ್ತಾರೆ. ಸಮಾಜದಾಗ ನಾವು ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿರೋದ್ರಿಂದ ಅವು ಏನೋ ಆಗು ಹೋಗುಗಳು ಅಥವಾ ಏನೋ ಮಾಡೋಗಿದ್ದಪ್ಪ ಅಂದ್ರೆ ಪ್ರಥಮಕ್ಕೆ ಅವ್ರು ಮೊದಲು ನಮಗೆ ಕಳಿಸ್ತಾರೆ. ನಾವೆಲ್ಲ ಕೂಡ ಕುತ್ಕೊಂಡು ಮೀಟಿಂಗ್ ಮಾಡಿ ಹಿಂಗೆ ಮಾಡಪ್ಪ ಹಿಂಗೆ ಮಾಡಿ ಮಾತಾಡ್ಕೊಳ್ತೀವಿ. ಏನೂ ತೊಂದರೆ ಇಲ್ಲ. ಈಗ ಕೂಡು ಕುಟುಂಬನ ಇದ್ದಂಗೆ ನಮ್ದು. ಏನೋ ಫಂಕ್ಷನ್ ಮಾಡಿದ್ರು ಸಹಿತ ಎಲ್ಲರೂ ಕೂಡ್ತೀವಿ, ಎಲ್ಲ ಕೂಡ ಫಂಕ್ಷನ್ ಮಾಡ್ತೀವಿ. ಈಗ ಆರ್ಕೆಸ್ಟ್ರಾ ಅಂದ್ರೆ ಹೆಂಗೆ ಗೊತ್ತೇನ್ರಿ, ಈಗ ಆರ್ಕೆಸ್ಟ್ರಾ ಅಂದ್ರೆ ನಂದು 3 ಜನ ರಿದಮ್ ಆರ್ಟಿಸ್ಟ್ ಇರ್ತಾರೆ. ಒಂದು ಮಾಮೂಲು ಟೀಮ್ 3 ಜನ ರಿದಮ್ ಆರ್ಟಿಸ್ಟು, ಒಬ್ಬರು ಕಾಮಿಡಿಯನ್ನು, ಒಬ್ಬರು ಡ್ಯಾನ್ಸರು, ಒಬ್ಬರು ಲೇಡೀಸ್ ಸಿಂಗರು, 2 ಬಾಯ್ಸ್ ಸಿಂಗರು ವಿತ್ ಸೌಂಡ್ ಸಿಸ್ಟಮ್. ಇದೆಲ್ಲ ಒಂದು ಟೀಮ್ ಇರ್ತೈತಿ. ಅದಕ್ಕೆ ಇಂತಿಷ್ಟು ಅಮೌಂಟ್ ಇರ್ತೈತಿ. ಇಲ್ಲರಿ ನಮಗೆ ಈ ಹೊಸದಕ್ಕೆ ಯಾರು ಏನಂತಾರೆ ಟ್ರೆಂಡಿಂಗ್ಗಳು ಅತ್ತಾರಲ್ಲ, ಟ್ರೆಂಡಿಂಗ್ದವ್ರು ಬೇಕಂದ್ರೆ ಅದು ಅವ್ರಿಗೆ ಅಂತ ಅವ್ರು ರೇಟ್ಗಳು ಅವ್ರಿಗೆ ಇರ್ತಾವೆ. ಅವ್ರದೇ ಅಂತ ಒಂದು ಡಿಮ್ಯಾಂಡ್ ಇರ್ತಾವೆ. ಈಗ ನಮ್ಮ ಬಾಳು ಬೆಳಗುಂದಿ ಆಗಿರ್ಬೋದು, ಮಾಳು ನಿಪ್ನಾಳ್ ಆಗಿರ್ಬೋದು, ಪರ್ಸು ಕುಲ್ರ್ ಆಗಿರ್ಬೋದು, ನಮ್ಮ ಮುತ್ತು ಹಳಿಯಾಳ್ ಆಗಿರ್ಬೋದು, ಇಂಥ ಒಳ್ಳೆ ಸಿಂಗರ್ಗಳು ಅದಾರೆ. ಈಗ ಅವ್ರದ್ದೇ ಆದಂಥ ಒಂದೊಂದು ಅವ್ರಿಗೆ ರೇಟ್ ಇರ್ತದೆ. ನೀವು ನಂಬ್ತಿರೋ ಬಿಡ್ತಿರೋ ಅನುರಾಧ ಭಟ್ ಅವರು ಅದಾರಲ್ಲ, ಅನುರಾಧ ಭಟ್ ಅವರಾಗಲಿ, ಆಮೇಲೆ ನಮ್ಮ ಶಮಿತಾ ಮಲೆನಾಡು, ಆಮೇಲೆ ನಂದಿತಾ, ಚೈತ್ರ, ಆಮೇಲೆ ಪ್ರತಿಮಾ, ಬಿಯಾ ಛಾಯಕ್ ಅವರು, ಮಂಜುಳಾ ಗುರುರಾಜ್ ಅವರು, ಚಂದ್ರಿಕಾ ಗುರುರಾಜ, ಸುಜಾತಾ ದತ್ತ, ಸುರೇಖಾ, ಇವು ಸಾಕಷ್ಟು ಜನ ಅವ್ರ ಜೊತೆ ಎಲ್ಲ ನಮ್ಮ ಹಾಡ್ಯಾರ ನಮ್ಮ ಜೊತೆಗೆ. ಅವಾಗ ನಾವು ಚೈತ್ರ ಅಂತ ಹುಡುಗ ಓ ನನ್ನ ಮುದ್ದು, ಆ ಹುಡುಗ ಚೈತ್ರ ಅವಳು ಕೋರಸ್ ಸಿಂಗರ್ ಬಳಸ್ಕೊಂಡಿದ್ದೀವಿ. ಆಕಿನ್ನ ಕೋರಸ್ ಹಾಕೊಂಡಿದ್ದೀವಿ. ಅವ್ರಿಗೆ ಕೋರಸ್ ಅಂದ್ರೆ ಗೊತ್ತಾಗತ್ತಿಲ್ಲ, ಲ ಲ ಲ ಲ ಲ ಹಿಂಗೆ ಅನ್ನೋದು. ಚೈತ್ರನು 2,500 ರೂಪಾಯಿ ಪೇಮೆಂಟ್ ಕೊಟ್ಟಿದ್ದೀವಿ ಅವ್ರಿಗೆ, 2,500 ರೂಪಾಯಿ. ಆಮೇಲೆ ನಂದಿತಾ ಸಿಂಗರ್ ದೊಡ್ಡ ಇವರು ನಂದಿತಾ ಅವರು 1,000 ರೂಪಾಯಿ. ಶಮಿತಾ ಮಲೆನಾಡು ಅವ್ರಿಗೆ 500 ರೂಪಾಯಿ. ಅನುರಾಧ ಭಟ್ಗೆ 500 ರೂಪಾಯಿ ಒಂದೊಂದು ಹಾಡಿಗೆ. ಇದು ಎಷ್ಟು ವರ್ಷ ಹಿಂದಿರ್ಬೋದು ಸರ್? ಎಲ್ಲ 25 20 ವರ್ಷದಿಂದ ಒಳ್ಳೆ ಸಿಂಗರ್ಸು.
ಆಮೇಲೆ ನಮ್ಮ ಕಡೆ ಸಿಂಗರ್ ಸಾಕು. ಈಗ ಮಾತ್ರ ಗುಡ್ಡ ಹಣಗಿದ್ದಾರೆ ಹಂಗಿಗೆ ಮನೆಗೆ ಹೋಗ್ಬಾರ್ದು ಸಿಂಗರಿಗೆ, ಏನು ಹುಡುಗಾಡೋದ ಅವಶ್ಯಕತೆ ಇಲ್ಲ. ಸಾಹಿತ್ಯದಿಂದ ಇಲ್ಲೇ ಕೂತ್ಲೇ ಬರೀತಾರು ಏನು ಬೇಕಾದ್ರೆ. ಆದ್ರೆ ಮೊದಲಿನ ಜಗತ್ತು ಭಾಳ ಸ್ಪೀಡ್ ಐತಿ ಈಗ. ನೀವು ಇದು ಆಡಿಯೋ ರೆಕಾರ್ಡ್ ಮಾಡ್ತಿದ್ರಲ್ಲ ಸರ್, ನೀವು ಸ್ಟಾರ್ಟಿಂಗ್ 4,000 ಏನೋ ತಗೊಂಡಿನಿ ಅಂದ್ರೆ ಕೊನೆಯದಾಗಿ ತಗೊಂಡಿದ್ದೆ ಅಷ್ಟ್ರಿ? ಕೊನೆಯದಾಗಿ ಅಂತಂದ್ರೆ ಅದು ಹೇಳಿದ್ರೆ ನಮ್ಮ 15,000 ರೂಪಾಯಿ ಲಾಸ್ಟ್ ನಮ್ಗೆ ಸಿಕ್ಕಿದ್ದು. 15,000 ರೂಪಾಯಿ ಅಲ್ಲಿ ಬಂದಾಗ್ಬಿಡುತ್ತೆ, ಎಲ್ಲ ಕೆಸೆಟ್ಗಳು ಬಂದಾಗ್ಬಿಟ್ಟು. ಇದು 15,000 ನಿಮ್ಗೆ ಹಾಡಿದ ಕಷ್ಟ, ಹೋಗುದು ಬರೋ ಖರ್ಚು ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಎಲ್ಲ ಸಾಹಿತ್ಯ ಮಾಡಿದ ಬಂತು, ಹಾಡಿದ ಬಂತು, ನಾವು ಹೋಗಿ ಬರೋ ಖರ್ಚು ವೆಚ್ಚ. ಮುಂದೆ ಅಲ್ಲಿ ಹದಿಪಾರ ಅವರ ಊಟದಷ್ಟೇ ಅವ್ರದ್ದು. ನಾವು ಊಟದ ಸ್ಟುಡಿಯೋದಾಗ ಇರ್ತೀವಲ್ಲ, ಅವರು ಎಲ್ಲ ಸ್ಟುಡಿಯೋದಾಗಲ್ಲ ಮಾಡ್ತಾರೆ. ನಾವು ರೆಕಾರ್ಡಿಂಗ್ ಮತ್ತೆ ನಮ್ದು ಭಾಳ ಸ್ಪೀಡ್. ನಮ್ಮ ಇತಿಹಾಸ ಅಂದ್ರೆ ನಮ್ದು ಏನಪ್ಪ ಅಂದ್ರೆ ಒಂದೇ ದಿನದಾಗ ನಾವು 18 ಹಾಡಾಡಿನಿ. ಒಂದಿನ 18 ರೆಕಾರ್ಡಿಂಗ್ ಮಾಡಿ ಒಂದಿನ ಒಂದಿನ ಇಲ್ಲ ಒಂದಿನ ಅಲ್ಲ 6 ತಾಸ್ನ್ಯಾಗ 6 ತಾಸ್ನ್ಯಾಗ 2 ತಾಸು 3 ತಾಸ್ನ್ಯಾಗ ಲಂಬಾನಿ ಹಾಡುಗಳು 8 ಹಾಡು 3 ತಾಸ್ನ್ಯಾಗ. ಅದು ಲ್ಯಾಂಗ್ವೇಜ್ ನಮ್ಗೆ ಬರೋಲ್ಲ, ಆದರೂ ಒಂದು ಬೈಪಾಟ್ ಮಾಡ್ಕೊಂಡು ಒಂದೆಲ್ಲ ಬರ್ಕೊಂಡು ಅದು 3 ತಾಸ್ನ್ಯಾಗ 8 ರೆಕಾರ್ಡಿಂಗ್ ಮಾಡಿದ್ವಿ. 3 ತಾಸ್ನ್ಯಾಗ ಮತ್ತೆ ಇನ್ನೊಂದು ಕಡೆ ಮತ್ತೆ ಅಲ್ಲಿ ಜನಪದ ಮಾಡಿ ಅವ್ರು ಅಂದ್ರೆ ಅವ್ರು ಭಾಳ ಸ್ಪೀಡ್ ಇದೆಯಪ್ಪ ನೀವು ಅಂತಂದ್ರು. ನಾವು ಊಟ ಮಾಡ್ಕೊಂಡು ಬರ್ತೀವಿ, ನೆಕ್ಸ್ಟ್ ಉಳ್ಕಾದ ಸಂಜೆ ಮಾಡ್ಕೊಂಡು ಬಂದ ನೀವು ಹೋಗಿ ಸರ್ ಕಳಿಸ್ಬಿಟ್ನಿ ಅವ್ರನ್ನ. ಆ ಸೌಂಡ್ ಇಂಜಿನಿಯರ್ ಕುಣಿಸಿದ್ನೆ, ಶ್ರೀನಿವಾಸ್ ಅಂತ ಯಾರೋ ಹುಡುಗಿದ್ದ, ಸುರೇಶ ಒಂದು 1 ಗಂಟೆ ಕುಂಡ್ರು, ಆಮೇಲೆ ಹೋಗೋಣ ಅಂತ. ಊಟ ಮಾಡ್ಕೊಂಬರಮ್ಮ ಅಂತಂದವ. ಕುಂಡ್ರಿ ನಿಂತಂದವ ಎಲ್ಲ. ಹೌದು ಅಶ್ವಿನಿ ಅವ್ರು ರಾಮಪ್ರಸಾದ್ ಎಲ್ಲ ಅವರು ಎಲ್ಲ ಊಟಕ್ಕೆ ಹೋದ್ರು. ಊಟಕ್ಕೆ ಹೋದಾಗ ಅವ್ರು ಊಟ ಮಾಡಿ ಬರ್ಬಿಡ್ದು ಅದಕ್ಕೆ 8 ಹಾಡ ಮುಗಿಸಿದ್ದೆ. ಆಯ್ತು ಗುರು ಸಂಜೆ ಗಡಿಸಿ ಮಾಡೋಣ ರೆಕಾರ್ಡು ರೆಸ್ಟ್ ಮಾಡತ್ತಂದ್ರು. ಸರ್ ಎಲ್ಲ ಮುಗಿಸಿನ್ರಿ, ಪೇಮೆಂಟ್ ಕೊಡ್ತೇನೆ. ನಿಮ್ಮ ಫೇಮಸ್ ಹಾಡು ಕೆಂಪನಗಲದ ಪೂರಿ ಐತಿ, ಅದಕ್ಕೆ ಫೀಮೇಲ್ ಸಿಂಗರ್ ಯಾರ್ರಿ? ಫೀಮೇಲ್ ಸಿಂಗರ್ ಬಂದ್ಬಿಟ್ಟು ನಮ್ಮ ಪಂಚಭಾಷೆ ಗಾಯಕಿ ಅನಿತಾ ಅಂತೇಳಿ, ಬಿಜಾಪುರದ ಅನಿತಾ ಅಯ್ಯರ್ ಅಂತೇಳಿ. ಒಳ್ಳೆ ಸಿಂಗರ್ ಅವು ನಮ್ಮ ಅವಾಗಿನ ಇದಕ್ಕೆ, ನಮ್ಮ ಈ ಭಾಗಕ್ಕೆ. ಆಮೇಲೆ ಅದರೊಳಗೇ ನಮ್ಮ ಸುರೇಖ ಕಲ್ಲೊಳ್ಳಿ ಅಂತೇಳಿ ಒಳ್ಳೆ ಸಿಂಗರ್. ಅವಾಗಿನ ಕಾಲಕ್ಕೆ ನಮಗೆ ಅವರು ಅಂಥವ್ರನ್ನ ಅದು ಕೆಂಪನಗಲದ ಪೂರಿ ಹಾಡಿದ್ದು. ಅದರಲ್ಲಿ ಎಲ್ಲ ಹಾಡುಗಳು ಸೂಪರ್ ಹಿಟ್ ಹಾಡುಗಳು. ಅದು ರೆಕಾರ್ಡ್ ಆಗಿದೆಯಲ್ಲ ಸರ್? ಇದು ನಮ್ಮ ವಿನಾಯಕ್ ರೆಕಾರ್ಡಿಂಗ್ ಸ್ಟುಡಿಯೋ ಮಾಲಿಂಗ್ಪುರದಾಗ ಮಾಡಿದ್ವಿ. ಇಡೀ ಕರ್ನಾಟಕದಾಗ ಫೇಮಸ್ ಹಾಡ್ರಿ, ಫೇಮಸ್. ಈಗ ಪ್ರತಿಯೊಂದು ಆರ್ಕೆಸ್ಟ್ರಾ ಹೇಳ್ತಾರಲ್ಲ, ಅದು ಏನದು ಫಸ್ಟ್ಗೆ ಹಾಡ್ತಾರೆ, ಭಕ್ತಿಗೀತೆ ಇದ್ದಂಗೆ ಆಗ್ತದೆ. ಪ್ರತಿಯೊಂದು ಆರ್ಕೆಸ್ಟ್ರಾ ಹಾಡಲಾರ್ದು ಯಾವ್ದು ಆರ್ಕೆಸ್ಟ್ರಾ ಮುಗಿಯಂಗ ಹೇಳ್ತಾರೆ. ಅದೇ ಒಂದು ಸೌಭಾಗ್ಯ. ನಾಟಕ ಹೇಳ್ತೀನಿ, ಎಲ್ಲರೂ ಪ್ರತಿಯೊಬ್ಬರು ಹಾಡ್ರಪ್ಪ. ಎಲ್ಲಿ ತಕ್ಕ ಹಾಡಿರ್ತಾರೆ, ಎಲ್ಲಿ ತಕ್ಕ ನಾವು ಜೀವಂತ ಇರ್ತೀವಿ. ಎಲ್ಲಿ ಹಾಡೋದಿರಂಗಲ್ಲ ಅವಾಗ ನಾವು ಜೀವಂತ ಇರಂಗಲ್ಲ ಅಂತ ಮರಿತಿದ್ದೆ ಅಂತ ಜನ. ಇನ್ನೂವರೆಗೂ ಪ್ರಚಲಿತವಾಗಿ ಅದು ಹಾಡು ಐತೆ ಪ್ರತಿಯೊಬ್ಬರು ಹಾಡ್ತಾರೆ. ನಾ ಎಲ್ಲರಿಗೂ ಹೇಳಿಬಿಟ್ಟು ನಟ್ಟರು ಹಾಡ್ರಿ ನಮ್ಮ ಹಾಡಾಗಿ ಹಾಡಬೇಡ್ರಿ ಅಂತ ನಾ ಯಾರಿಗೂ ಹೇಳೋದಿಲ್ಲ. ಹಾಡಲಿ, ಅವರಿಂದ ಏನು ಹಾಡ್ತಾರೋ 2 ದಿವಸ ಹಾಡ್ತಾರೋ ನಮ್ಗೆ ಹಾಡು ನಮ್ಮ ಒಳ್ಳೇದನ್ನ ಮಾಡ್ತೈತಿ. ಅಲ್ಲಿ ತನಕ ನಮ್ಮ ಹೆಸರು ಬೆಳಕಿನೇ ಇರ್ತದೆ. ಮುಂಚೆ ನಿಮ್ದು ಆಡಿಯೋ ಅಷ್ಟೇ ಕೇಳಿದ್ರೆ, ಈಗ ಸ್ವಲ್ಪ ವಿಡಿಯೋ ಅದೆಲ್ಲ. ಈಗ ಅದು ಯೂಟ್ಯೂಬ್ ಚಾನಲ್ ಮಾಡೀನಿ, MD ಅನ್ನೋದು ಮಾಲಿಂಗ್ಪುರದ ಯೂಟ್ಯೂಬ್ ಚಾನಲ್ ಮಾಡೀನಿ. ಒಂದು 4 ವಿಡಿಯೋ ಹಾಕೀನಿ. ಸಬ್ಸ್ಕ್ರೈಬರ್ ನಮಗೇನು 1 ಲಕ್ಷ ಗಂಟಲೆ ಬಂದಿಲ್ಲ. ಮನೆ 1 ವರ್ಷ ಒಳಗೆ ಮಾಡಿದ್ದು ಇಷ್ಟ ಮಾಡಿದ್ದೀವಿ. ಆದರೂ ಅಭಿಮಾನಿಗಳು ಮೊದಲು ಬರೀ ನಮ್ಮ ಧ್ವನಿಯನ್ನು ಕೇಳ್ತಿದ್ರು, ಈಗ ವಿಡಿಯೋ ಮುಖಾಂತರ ನೋಡ್ತಾರೆ. ಮತ್ತೊಮ್ಮೆ ಎಲ್ಲ ನಿಮ್ಮ ಚಾನಲ್ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಹೊಸಬರದು ವಿಡಿಯೋನು ಹಳಬರನ್ನು ಬೆಳೆಸ್ರಿ ಅಂತ ನಾ ಕೇಳ್ಕೊತೀನಿ. ಇದ್ರಾಗ ಈಗ ನನ್ನ ವಿಡಿಯೋ ಶೂಟಿಂಗ್ ಟೋಟಲಿ ಎಡಿಟಿಂಗ್ ಎಲ್ಲ ನಮ್ಮ ಪ್ರವೀಣ್ ಹುಡುಗ ಅಂತೇಳಿ ಮಾಡ್ತಾನೆ, ಅವನಿಗೆ ಕೊಟ್ಬಿಡ್ತೀನಿ ಟೋಟಲ್. ಈಗ ನಾಳೆ ಒಂದು ಶೂಟಿಂಗ್ ಹೊಂಟಿದ್ದೀನಿ, ನಾಳೆ ಒಂದು ಶೂಟಿಂಗ್ ಐತೆ. ಯಾವ ಸಾಂಗ್ ಸರ್ ಅದು? ಈಗಿನ ಟ್ರೆಂಡಿಂಗ್ ಏನು ನಡೆದಾವಲ್ಲ, ಈ ಹುಡುಗರಿಗೆ ಬೇಕಾಗಿರುವಂಥ ಹಾಡ ಮಾಡೀನಿ. ಅದನ್ನು ಭಾಳ ಚಂದ ಆಗ್ತೈತಿ ಅನ್ನೋದು ನನಗೆ ಭರೋಸೆ ಐತಿ. ಆದರೆ ಅಭಿಮಾನಿಗಳು ಅದನ್ನು ಬೆಳೆಸ್ಬೇಕು. ಆಡಿಯೋ ರೆಡಿ ಐತಿ, ನಾಳೆ ಶೂಟಿಂಗ್ ಮಾಡ್ತಾ ಇದ್ದೀನಿ. ಒಂದು ಎಷ್ಟು ದಿನ ಬಿಟ್ಟು ಬರ್ಬೋದು ಸರ್ ಸಾಂಗ್? ಒಂದು ಈಗ ನಿಮ್ಮ ಪ್ರಕಾರ ಈಗ ನಾವು ಈಗ ನಾಳೆ ಅದನ್ನ ಶೂಟಿಂಗ್ ಮಾಡಿದ ಪರ ಒಂದು 2 ದಿವಸದಾಗ ರೆಡಿ ಆಗ್ತೈತಿ. ಒಂದು ವಾರ ಒಳಗೆ ನೋಡ್ಬೋದು. ವಿಡಿಯೋ ಶೂಟಿಂಗ್ ಇಲ್ಲೇ ಲೋಕಲ್ ಐತಿ? ಲೋಕಲ್ ಮಾಡ್ತೀವಿ ವಿಡಿಯೋ ಶೂಟಿಂಗ್. ಅದೇ ಪರ ಅದು ಓಣಿ ಒಳಗಿರೋದ್ರಿಂದ ಹಾಡು ಓಣಿ ಒಳಗೆ ಮಾಡ್ಬೇಕು. ಅದು ನಮ್ಮ ಹುಡುಗ ಸೈದಾಪುರದ ಹುಡುಗ ಬರ್ದಾನ ನೀಲು ಅಂತೇಳಿ. ಈಗಿನ ಜನರೇಷನ್ ಹೆಂಗೆ ಬೇಕಾದ್ರೆ ಹಂಗೆ ಹೋಗ್ಬೇಕು ನಾವು. ಯಾಕಪ್ಪ ಏನು ಹಾಡಪ್ಪ ಅಂತಂದ್ರೆ, ಜಾತಿಯ ಮಗ ಅಲ್ಲ, ಹೊತ್ತ ಬಂಡುದುರಾಗ ಮತ್ತ ತರಲಿಕ್ಕ ಜಾತಿಯ ಮಗ ಅಲ್ಲ, ನಿಮ್ಮಪ್ಪ 1000 ಸೆಕ್ಯೂರಿಟಿ ಇಟ್ಟರು ನಾನಿನ್ನ ಬಿಡುದಿಲ್ಲ, ಕೊಡ್ಲಿ ಕುಡುಗೋಲ ಮನಿತನ ಬಂದರು ಒಟ್ಟ ಅಂದುವುದಿಲ್ಲ, ಕೊಡ್ಲಿ ಕುಡುಗೋಲ ಮನಿತನ ಬಂದರ ಒಟ್ಟ ಅಂದುವುದಿಲ್ಲ. ಈ ರೀತಿ ಒಂದು ಹಾಡು ಮಾಡಿದ್ವಿ. ಅದ್ರ ಕತಿ ಐತಿ ಹಾಡಿನಾಗ. ನಾವು ಹಾಡುಗಳು ಏನೋ ಮಾಡಿಬಿಟ್ರು, ಆ ಹಾಡಿನಾಗ ಕತಿ ಇಟ್ಟಿರ್ತೀವಿ. ಈ ಹುಡುಗಿ ಲವ್ ಮಾಡಿ ಬಿಟ್ಟು ಹೋಗಿರ್ತಾಳೆ. ಸಿಟ್ಟಿಗೆ ಅವ ತಾಪಾಗಿ ಅವ ಹೇಳಿರ್ತಾನೆ, ಹುಡುಗಿ ಹೇಳ್ತಾನೆ. ಆ ಹುಡುಗಿ ಊರಿಗೆ ಹೋದಾಗ ಆ ಹುಡುಗಿ ಹಿಂಗೆ ಭಾಳ ತ್ರಾಸ ಮಾಡಲಿ ಅವ್ರ ತವ್ರ ಮಗಿಟ ಬಂದುಬಿಡ್ತಾರೆ. ಅವ್ರ ಅವ್ನ ತವ್ರನ ಹುಡುಗಿನ ಆಕೆ ಅಲ್ಲಿ ಸ್ವಾದ್ರ ಮಗು ಮದುವೆ ಮಾಡಿಕೊಟ್ಟು ಬಿಡ್ತಾರೆ ಆ ಹುಡುಗಿನ. ಲಾಸ್ಟಕ್ಕೆ ಹುಡುಗ ಹೇಳ್ತಾನೆ, ಏನೋ ಆಗಿದ್ದಾಗ ಹೋತು, ಹಾಳಾಗಿ ಹೋಗ್ಲಿ, ನಿನ್ನ ಗಂಡನ ಮನೆಯಾಗ ನೀ ಎಲ್ಲ ಚಂದಂಗಿರೋದು ಕೇಳ್ತಾನೆ. ಅಂದ್ರೆ ಕತಿಗೆ ಇರ್ಬೇಕು ಹಾಡುಗಳಿಗೆ. ಒಂದು ಏನರ ಬಿಟ್ಟು ಬಾ ಅನ್ನೋಂಗಿರಬಾರ್ದು ಹಾಡುಗಳಿಗೆ.
ಬೇಗ ರಿಲೀಸ್ ಮಾಡಿ ಸರ್, ನಾವು ಎಲ್ಲ ಕಾಯ್ತಿರ್ತೀವಿ. ಆದಷ್ಟು ಬೇಗನೆ ಮಾಡ್ತೀನಿ ರೀ. ಇದು ಒಂದು ಭಾಳ ಹೋಗ್ಪೈತಿ, ಜನಗಳಿಗೆಲ್ಲ ನಮ್ಮ ಅಭಿಮಾನಿಗಳು ಎಲ್ಲರೂ ನೋಡಲಿ. ನಾನು ಒಂದು ಹೇಳ್ಬೇಕು ಅಂದ್ರೆ, ಮೊನ್ನೆ ನೀವು ಮಾಡಿರ್ತಕ್ಕಂಥ ಒಂದು ನಮ್ಮ ಬೆಳಗ್ಲಿರೋದು ಹಳ್ಳಿಯಿಂದ ದಿಲ್ಲಿವರೆಗೆ ಆ್ಯಕ್ಚುಲಿ ನಮ್ಮ ಮಧ್ಯಾಹ್ನ ಸ್ವಲ್ಪ ಉಳ್ಳಾಡೋ ಒಂದು ಚಿಟಾರ ಮನ್ಕೊಂಡು ನೋಡ್ತಿರ್ತೀವಿ. ಆದರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ನಿಮ್ಮ ಚಾನಲ್. ನಾನು ಅದು ಮುಂದೆ ಸ್ವಲ್ಪ ನೋಡ್ಲೇಬೇಕು ಅನಿಸ್ತದೆ ನನಗೆ. ಆ ಕುತಿಬ್ಯಾನ ಪಾತ್ರ ಮಾಡಿದ್ದು ಅವ್ರ ಅಪ್ಪನ ಕುಣ್ಸ್ಕೊಂಡು ಮಾತಾಡಿದ್ದು ಆ ಹುಡುಗ ನಮಗೆ ನೀವೇ ಮಾಡಿರೋ ನನಗೆ ಅದು ಗೊತ್ತಾಗಲಿಲ್ಲ ರೀ. ಥ್ಯಾಂಕ್ ಯು ಸರ್. ಆ ವಿಡಿಯೋ ನಿಮಗೂ ಬಂದು ತಲುಪೈತೆ ಅನ್ನೋದು ನಮ್ಗೆ ಖುಷಿ ರೀ. ನನಗೆ ಭಾಳ ಸಂತೋಷ ಆಯ್ತು. ಯಾಕಂದ್ರೆ ಈ ರೀತಿ ಹಿಂಗೆ ನನಗೆ ಎಲೆ ಮರಿಕಾಯಿ ಅಂತಿರುತ್ತವ್ರು ನೀವು ಬೆಳೆಸತ್ತಿರಲಿಲ್ಲ. ಮೊದಲು ನಿಮಗೆ ನನ್ನ ಕಡೆಯಿಂದ ನಿಮ್ಗೆ 100 ಕೋಟಿ ನಮಸ್ಕಾರ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಭಾಳ ಆ್ಯಕ್ಚುಲಿ ಬರೀ ದೊಡ್ಡ ದೊಡ್ಡ ಸೆಲಿಬ್ರಿಟಿಗಳು ಹಿಡ್ಕೊಂಡು ಹೋಗ್ತಾರೆ. ಆದ್ರೆ ನೋಡಿ ಇನ್ನೊಂದು ಸಂಗ್ಯಾ ಬಾಳೆ ನಾವಲಿಗೆ ಅಶ್ವಿನಿ ಕಂಪ್ನಿಯಾಗ ಆಗಿದ್ದು, ಆಮೇಲೆ ಇದು ಹಳ್ಳಿನ ದಿಲಿವರಿಗೆ ಅಶ್ವಿನಿ ಕಂಪ್ನಿಯಾಗ ಆಗಿರೋದು. ನಾವು ಈಗಾದರೂ ಅದು ನನಗೆ ಅದ್ರಾಗಿನ ಕೆಲವೊಂದು ಡೈಲಾಗ್ಗಳು ನಾವು ಇನ್ನೂರು ಮಾಡ್ತಿಲ್ಲ. ಯಾವ ಅದ್ರಾಗ ಹೆಣ್ಮಕ್ಳ ಪಾತ್ರ ಗಂಡಸರು ಮಾಡ್ತಿದ್ರು, ಹೆಣ್ಮಕ್ಳ ಗಂಡಸರು ಮಾಡ್ತಿದ್ರು. ನಮ್ಗಲ್ಲಿ ಆಶ್ಚರ್ಯ ಆಗಿದೆ ಏನಂದ್ರೆ ರೀ, ಅವ್ರ ಗಂಡ್ಮಕ್ಳ ಅವರೇ ಸೀರೆ ಉಟ್ಕೋತಾರಂತ. ಹೌದು 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 ಅವ್ರು ಎಷ್ಟು ಉಟ್ಕೊಂಡಿರ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ ದಯವಿಟ್ಟು ತಪ್ಪಬೇಕೋಬೇಡ್ರಿ. ಇಲ್ಲೇ ಮಾಲಿಂಗೇಶ್ವರ ಜಾತ್ರೆ ಒಳಗೆ ಹಳ್ಳಿಯಿಂದ ದಿಲ್ಲಿವರೆಗೆ ನಾಟಕ ಇಲ್ಲಿ ಹಿಂದ್ಗಡೆ ಹಾಕ್ತಿದ್ರು, ಸ್ಟೇಜ್ ಹಾಕ್ತಿದ್ರು, ಕಲ್ಪನೆ ಸ್ಟೇಜ್ ಹಾಕ್ತಿದ್ರು. ಅವಾಗ ನಾವು ಇನ್ನೂ ಸ್ವಲ್ಪ ಚಂಗಿ ಬುದ್ಧಿ ಹೆಂಗೆ ಹುಡುಗರು. ಅದ್ರಾಗ ಒಬ್ಬ ಪಾತ್ರ ಮಾಡ್ತಿದ್ರು ಹುಡುಗ. ಅವ್ನು ಪೂರ ಹೆಣ್ಮಗಳು. ಅವನ ಹೆಸರು ಕಾಶ್ಯಪನು ಏನೋ ಹೆಸರು ಇತ್ತು. ಅವನು ಕಾಶ್ಯಪನ ಇರ್ಬೇಕು ರೀ. ನಾವು ಹುಡುಗ ಬುದ್ಧಿ ಅಲ್ಲ ಮಾಡೋರು ನಾವು. ಅವ ತೆಳಗಿಳಿದು ಬಂದ ಅವ್ನು ಹಿಂದಿಂದ ಬೆನ್ನು ತೆಗಿದ್ರು ನಾವು. ಅವಾಗ ಹೇಳಿದ ಗಣಸದೇನು ಹೋಗೋ ತಂದ. ಅವಾಗ ಗೊತ್ತಾಗಿದ್ರು ನಮಗೆ ಅಷ್ಟು ಒಂದು ಇದು ನಿಜವಾಗ್ಲೂ ಗೊತ್ತೇ ಆಗಲ್ರಿ. ನಾವು ಇದು ಹುಡುಗರು ಮಾತಾಡಿ ಭಾಳ ಅಂದ್ರೆ ಭಾಳ ನಗ್ತಿದ್ರಿ. ಇನ್ನೊಂದು ಕಥೆನೂ ಭಾಳ ಚಂದ್ರಿ ಅವ್ರದ್ದು. ಅವರು ಬರ್ಕೊಂಡಿರೋಕ್ಕಿಂತಲೂ ಜಾಸ್ತಿ ತನಗೆ ಏನು ಬರುತ್ತೆ ಸ್ಪಾಟ್ ಮೇಲೆ ಹೇಳ್ಬಿಡ್ತಾರೆ ಅವರು. ಒಳ್ಳೆ ಸ್ವಾಮಿಗಳಪ್ಪ. ಇದು ಎಲ್ಲ ಅಪ್ಡೇಟ್ ಅವಾಗಿಂದ ಅವಾಗ ರೀ, ಆಗಿಂದಾಗ್ರಿ. ಆದ್ರೂ ಎಷ್ಟು ಜನ ರೀ ಪಾಪ ಅದು ಹಳ್ಳಿ ನಾವು ಕಾರ್ಯಕ್ರಮ ಹೋಗ್ತಿದ್ವಲ್ರಿ. ಇದ್ರ ಬದ ಅವು ಗಾಡಿ ನಮ್ಮ ಕಾರ್ಯಕ್ರಮ ಜಲ್ದಿ ಮುಗಿಸ್ಕೊಂಡ್ ಬರ್ತಿದ್ವಿ. ಅವ್ರ ಗಾಡಿಗೆ ಹೋಗ್ತೀವಿ, ನಶಿಗನ್ಯಾಗ ಹೋಗ್ಬೇಕಾ ಬರ್ಬೇಕಾದ್ರೆ ಅಷ್ಟು ಹಳ್ಳಿಯಿಂದ ದಿಲ್ಲಿವರೆಗೆ. ನಮ್ಮನ್ನು ಸಾಕಷ್ಟು ಕಾರ್ಯಕ್ರಮ ರೀ. ಒಂದು ಊರು ಬಿಟ್ಟಿಲ್ಲ, ಒಂದು ಹಳ್ಳಿಗಳು ಉಳಿಸಿಲ್ಲ ನಾವು. ಈ ಊರ್ಸಾಗಲಿ ಓಕ್ಲಿ ಈ ಬೇಕಾದ ಕಾರ್ಯಕ್ರಮಗಳಿಲ್ಲ ನೈಟೇ ನಮ್ಮ. ಅಂದ್ರೆ ಇಲ್ಲಿ ಎಲ್ಲಿ ತನಕ ಹೋಗಿ ಬಂದಿರಿ ಸರ್? ಇಲ್ಲಿ ಯಪ್ಪ ನಾವು ಕೇರಳ ತನಕ ಹೋಗಿನಿ. ಕೇರಳ ಬಾರ್ಡರ್ ಗೋವಾ ಹೋಗಿದ್ವಿ, ಮೊನ್ನೆ ಮಹಾರಾಷ್ಟ್ರ ಹೋಗಿದ್ವಿ. ಮಹಾರಾಷ್ಟ್ರ ಎಲ್ಲ ಹೋಗಿದ್ವಿ. ಮಹಾರಾಷ್ಟ್ರ ಒಳಗೆ ಅಲ್ಲಿ ಮರಾಠಿ ಭಾಷೆ ಕನ್ನಡಿಗರ ಸಂಘ ಒಳ್ಳೆ ನನ್ನ ಹಾಡುಗಳು ಅಂತ ಹೆಂಗೆ ಗೊತ್ತು. ನನ್ನ ಗುರುಗಳಾಗಿರ್ತಕ್ಕಂಥ ಹೊಸಕೋಟೆ ಅವರ ಹಾಡುಗಳು, ಅವರು ಸಮಾಜದ ಓರೆ ಕುರಿತಿದ್ದುವಂಥ ಹಾಡುಗಳು, ಸಂಬಂಧ ಬೆರೆತಂಥ ಹಾಡುಗಳು ಅವ್ರ ಹಾಡುಗಳನ್ನ ನಾ ಜಾಸ್ತಿ ಹಾಡೋದು. ಯಾಕಂದ್ರೆ ನನ್ನ ಹಾಡನ್ನ ಹಾಡೋಕ್ಕಿಂತಲೂ ಅವ್ರ ಹಾಡುಗಳನ್ನ, ಯಾಕಂದ್ರೆ ಅವ್ರ ಹಾಡಿನಾಗ ಅಷ್ಟೊಂದು ತಾಕತ್ತು. ಅವ್ರ ಧ್ವನಿನ ವಿಶಿಷ್ಟವಾದ ಧ್ವನಿ, ಅವ್ರ ಸಾಹಿತ್ಯನ ಹೊಸಕೋಟೆ ಗುರುರಾಜರು. ಯಾಕಂದ್ರೆ ಅವ್ರನ್ನ ಪ್ರತಿಯೊಬ್ಬರು ಜನಪದದ ಮೂಲ ಬಡ್ಡಿ ಅಂತಲೇ ಹೇಳ್ಬೋದು ನಾವು. ಈಗಿನ ಹುಡುಗರೆಲ್ಲ ನಾವು ಏನಿದ್ವಿ ಮೂಲ ಬಡ್ಡಿನ ಅದು. ಯಾಕಂದ್ರೆ ಉದಾಹರಣೆಗೆ ರೀ, ನಮ್ಮ ಇಬ್ರಾಹಿಂ ಸುತಾರ್ ಸಾಹೇಬ್ರು ಇಡೀ ಕರ್ನಾಟಕದ ಮನೆ ಪ್ರವಚನಕಾರರು. ಅವ್ರು ಕನ್ನಡ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ. ಆಮೇಲೆ ನಮ್ಮ ಗುರುರಾಜ್ ಹೊಸಕೋಟೆ ಅವರು ಸಾಕಷ್ಟು ಸಿನಿಮಾ ಹಾಡುಗಳನ್ನ ಹಾಡ್ಯಾರ, ಸಾಕಷ್ಟು ಸಿನಿಮಾದಾಗ ಆ್ಯಕ್ಟಿವ್ ಮಾಡ್ಯಾರ. ಆಮೇಲೆ ನಮ್ಮ ರವೀಂದ್ರ ಸೋರ್ಗಾಮಿ ಅಂತೇಳಿ ಆತ್ಮೀಯ ಸ್ನೇಹಿತ ಹೋದರು. ಆಮೇಲೆ ಇನ್ನೊಬ್ರು ಹಿರಿಯ ಕಲಾವಿದರು ನಮ್ಮ ನಿಜಾಮ್ ಅಲ್ಲಾ ಖಾನ್, ನೀ ಜಗ್ಗ ಬೇಡ ಬಿಡು ಶರ್ಗ ಮಾವ. ಅವ್ರದ್ದು ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿವಿ ಸರ್. ನೆಕ್ಸ್ಟ್ ವಿಡಿಯೋ ಬರ್ತೈತ್ರಿ ಅವ್ರದ್ದು. ಭಾಳ ಈಗ ಸಾಕಷ್ಟು ಕಲಾವಿದರು, ಸದಾನಂದ ಕೊಂಡ್ರಾಗಿರ್ಬೋದು, ಭಾಳ ಜನ ಇಷ್ಟಿಂತ ಹೇಳಕ್ ಬರಂಗಿಲ್ಲ. ಒಳ್ಳೆ ಕಲಾವಿದರು. ಮಾಲಿಂಗಪುರದ ಈ ಮಾಲಿಂಗೇಶ್ವರ ಆಶೀರ್ವಾದದಿಂದ ಈ ಮಣ್ಣಿನ್ಯಾಗ ಹುಟ್ಟಿದ್ದು ನಾವು ಪುಣ್ಯವಂತರ. ಚೆನ್ನಪ್ಪ ಹುದ್ದಾರ್. ಅವ್ರದ್ದು ಇದೇ ಊರ ರೀ. ಅವ್ರದ್ದು ಇದೇ ಊರ. ಅವ್ ನನ್ನ ಟೀಮ್ನ್ಯಾಗನ ಬೆಳೆದ ಹುಡುಗ. ನನ್ನ ಟೀಮ್ನ್ಯಾಗನ ಎರಡು ಹಾಡು ಆಡ್ತಿದ್ದ. ನಾನು ಕರ್ಕೊಂಡು ಅವನ್ನ ನಾನು ಬರ್ತೀನಿ ಅಂತಂದು ಬಾಪ ನೋಡು ಕರ್ಕೊಂಡು ಹೋದೆ. ಒಳ್ಳೆ ಸಿಂಗರ್ ಅದ. ಸರಿಗಮಪಕ್ಕ ಹೋದಂಥ ಸೆಲೆಕ್ಷನ್ ಆದ ನಂತರ ನನಗೆ ಫೋನ್ ಮಾಡಿದ, ಅಪ್ಪ ಗುರುಗಳು ನಾನು ಸೆಲೆಕ್ಷನ್ ಆಗೈತಿ ಅಂದ. ಸೆಮಿಫೈನಲ್ಗೆ ಬಂದ. ಸೆಮಿಫೈನಲ್ಗೆ ಯಾವ್ದು ಹಾಡ್ಲಿ ಗುರುಗಳು ಅಂತಂದು. ಫೈನಲ್ಗೆ ಯಾವ್ದು ಹಾಡು ಆಡಿತ್ತು ನಾ ಏನು ಹೇಳಿದ್ನಿ, 2 ಹಾಡು ನಾನು ಹಾಡಿದ್ದು. ವಿನ್ನರ್ ಆಗಿ ಮಾಲಿಂಗಪುರಕ್ಕೆ ಒಂದು ಒಳ್ಳೆ ಕೀರ್ತಿ ತೊಗೊಂಬಂದ, ಬಂಗಾರದ ಕಿರೀಟ ತಂದ, ಮಾಲಿಂಗೇಶ್ವರಿಗೆ ಕೊಟ್ಟಂದ. ಭಾಳ ಒಂದು ಒಳ್ಳೆಯದು. ಆಮೇಲೆ ನಾನು ಸಾಕಷ್ಟು ಕಲಾವಿದರು ಬೆಳೆದಾರಪ್ಪ ನನ್ನ ಟೀಮ್ನಾಗ. ಭಾಳ ಅಂದ್ರೆ ಭಾಳ ಬೆಳೆದಾವ. ನಮ್ಮ ಪ್ರವೀಣ್ ಗಸ್ತಿ ಕಾಮಿಡಿ ಕಲಾವಿಗಳು, ನಮ್ಮ ಸಂಜೀವ್ ಬಸಯ್ಯ ಆಗಿರ್ಬೋದು, ಆಮೇಲೆ ನಮ್ಮ ಚೆನ್ನಪ್ಪ ಹುದ್ದಾರ, ಒಬ್ಬರು ಸಾಕಷ್ಟು ಅದಾರ. ಹೆಸರು ಕೊಂದ್ರೆ ಭಾಳ ಅದಾವ. ಅದು ಒಂದು ಒಳ್ಳೆ ನಮ್ಗೆ ಗೌರವ ಕೊಡ್ತಾರೆ. ಸಾಕು ಸರ್. ನಿಮ್ದು ಮ್ಯಾರೇಜ್ ಯಾವ ಏಜ್ನಾಗ ಆಯ್ತು ರೀ? 24-25. 24-25 ಸರ್. ಅವಾಗ ಲೈಫ್ ಎಲ್ಲ ಸೆಟ್ಲ್ ಆಗಿತ್ತು ಸರ್? ಸೆಟ್ಲ್ ಇನ್ನೂ ಸೆಟ್ಲ್ ಆಗಬೇಕಾಗಿತ್ತು. ಅವಾಗ ಹೆಣ್ಣು ನೋಡಕ್ ಹೋದಾಗ ಅದು ನನ್ನ ಜೀವನದಾಗ ಫಸ್ಟ್ಗೆ ಒಂದೇ ಹೆಣ್ಣು ನೋಡೀನಿ, ಒಂದೇ ಮದುವೆ ಆಗಿಬಿಟ್ಟು ಯಾವುದು ಗುದ್ದಾಡ್ಲಿಲ್ಲ. ನಮ್ಮ ಅಕ್ಕಾರ ಅಂದ್ರೆ ಉಡಾಳಿದ್ದೀವಲ್ರಿ ಅವಾಗ ಒಂದು ಸ್ವಲ್ಪ ಉಡಾಳ್ಬಾಳಿದ್ದೀವಿ ನಾವು. ನಮ್ಮ ಅಕ್ಕ ಅಂದ್ರೆ ಹಿಂಗಾರು ಉಡಾಳ್ಬಾಕಂಬಾಕಿಂದ ನಮ್ಮ ಅಕ್ಕನ ಕೊಟ್ಟಿದ್ದು ಮಾಚಿಂಗ್ನೂರಕ್ಕೆ ನಾವು ಅಲ್ಲಿ ಹೆಣ್ಣೈತಿ ತೋರ್ಸಂಬ ಅಂತಂದ್ರು. ನಡೀತಿ ಹೋದ್ನೆ. ನಾನು ಹೆಂಡತಿ ಅಗದಿ ಪುಗ್ಗ ತೊಗೊಂಡಿದ್ದ ಹಳದಿ ಒಂದು ಇನ್ನು ಹಾಕ್ಕೊಂಡೇನೋ ಲಂಗ ಹಿಡ್ಕೊಂಬಾತು. ಈಕೆ ನೋಡಪ್ಪ ಅಂತಂದ್ರು.
ನೋಡಕ್ಕೆ ಹೇಳ್ರಿ ಅತ್ತ ಫಿಕ್ಸ್ ರೀ ಮಟ ಮದ್ವಿನ ಏನು ಅವ್ರೇನ್ ಕೇಳಿಲ್ಲ ಸರ್ ನಿಮ್ಗೆ ಏನ್ ಮಾಡ್ತೀಪ ನೀನು ಏನು ಕೇಳಿಲ್ರಿ ಒಟ್ಟ ಏನು ಕೇಳಲಿಲ್ಲ. ಯಾಕಂದ್ರೆ ನಮ್ಮ ಅಕ್ಕರದು ಒಳ್ಳೆ ಇದೆ, ನಮ್ಮ ಮನೆತನದ ಒಂದು ಒಳ್ಳೆ ಹೆಸರು ಇದು ಗೊತ್ತಿತ್ತು ಅವ್ರಿಗೆ. ಹಿಂಗಾಗಿ ನಾನು ಹೇಗೆ ನೋಡಿದ ಕೂಡಲೇ ಯಾಕೆ ನಾನು ಹೇಗೆ ನಾನು ನೋಡಲಿಲ್ಲ ಗೊತ್ತಿಲ್ಲ. ನಾವು ಸರಿಯಾಗಿ ನೋಡಲಿಲ್ಲ. ನೀವೇನು ಹಿರಿಯರ ಮಾಡ್ತೀರಿ ಮಾಡ್ರಿ, ಹಿರಿಯರು ಹೇಳಿದಂಗೆ ಅವಾಗ ನಾವೆಲ್ಲ ಹಿರಿಯರನ್ನ ಬಿಟ್ಟು ಏನು ಅಂದ್ರೆ ನಿಮ್ ನೆನಪಿನ ಶಕ್ತಿ ಜಾಸ್ತಿನೇ ಆಯ್ತಂದ ಸರ್. ಯಾಕಂದ್ರೆ ಅವ್ರು ಯಾವ ಬ್ಲೌಸ್ ಪುಗ್ಗಾತೋಳಿನ ಬ್ಲೌಸ್ ಹಾಕೊಂಡಿದ್ರು ಫಸ್ಟ್ ಟೈಮ್ ಆಗನೇ ನೋಡಿನಲ್ರಿ ನಾ ಹೆಣ್ಣ 20 ನೋಡಿದ್ರೆ ಗೊತ್ತಾಗಿರ್ಕೆ ಕನ್ಫ್ಯೂಸ್ ಆಗಿತ್ತು. ಫಸ್ಟ್ ಹೆಣ್ಣನ್ನ ನೋಡಿದ್ದೇನೆ ಅದನ್ನ ಕರೆಕ್ಟಾಗಿ ಹಳದಿ ಇನ್ನ ಲಂಗಾದವನ್ನ ಹಾಕೊಂಡ್ ಬಂದಿದ್ದಾರೆ. ಅದು ಮಾತ್ರ ಪಕ್ಕ ನೆನಪೈತೆ ನನಗೆ. ಅದು ಮೇಡಮ್ಗೆ ಯಾವಾಗ ಹೇಳ್ತಿರ್ತೀರೇನು ಸರ್ ನೀವು? ಹೇಳ್ತಿರ್ತೀನಿ ಮಾತಾಡ್ತಿರ್ತೀವಲ್ಲ. ಶೋಭಾನ ಪದ ಅಂತ ಹೇಳಕ್ಕಂತಾರೆ ಮದುವೆಯಾಗನ ಆಗ್ಬೇಕು ಸೋಬಾನ ಪದಗಳು. ಇವೆಲ್ಲ ಶೋಭಾನ ಪದಗಳು ಇದ್ದು ಪಾತ್ರ ಅದಕ್ಕೆ ಮದುವೆ ಕಳೆನೇ ಬೇರೆ. ಮದ್ವೆಗೆ ಅದನ್ನ ಹೆಣ್ಮಕ್ಳ ಮುತ್ತಯ್ಯ ಅವ್ರು ಬಂದು ಹಾಡೋದು, ಅರ್ಶಿನದಾಗ ಬಂದು ಹಾಡೋದು, ಬಳಿ ಉರ್ಸೋತ್ನಾಗ ಹಾಡೋದು, ಇವೆಲ್ಲ ಭಾಳ ಚೆನ್ನಾಗಿರೋ ಒಂದು ಭಾಳ ಒಳ್ಳೆಯ ಕಾಲದು. ಈಗೆಲ್ಲ ರೆಕಾರ್ಡ್ ಅಷ್ಟೇ ಕೇಳೋದು. ರೆಕಾರ್ಡ್ ಅವು ಹೊಂಟವ್ರಿ. ಶೋಭಾ ಮಂದಿ ಅದ ಬಿಡ್ತಾರೆ. ಯಾರು ಕೇಳ್ತಾರೆ? ಹಳ್ಳಿ ಕಡೆ ಸ್ವಲ್ಪ ಉಳ್ಕೊಂಡೈತಿ. ಏನು ಉಳ್ದೈತಿ ಪಾಪ. ಅವರು ಏನೇನು ಬಿಡೋ ಮೊದಲಿನ ಮಾಹಿತಿ ಬಿಡಬಾರ್ದೇ ಉಳ್ಕೋತ ಬಂದಾರ ಅಷ್ಟೇ. ಅದನ್ನು ಎಲ್ಲ ಹೇಳ್ತೀವಿ. ಇಂಥ ಹಾಡುಗಳನ್ನ ಹೊಳ್ಳಿ ರಿಪೀಟ್ ಮಾಡಬೇಕು. ಈಗ ಹೊಸ ಲೇಡೀಸ್ ಸಿಂಗರ್ಗಳು ಅಂದ್ರಲ್ಲ ಇಂಥ ಒಂದು 4-5 ಗುಂಪು ಹಾಕಿ ಯಾಕೆ ಮಾಡಬಾರ್ದು? ಉಳಿದಿದ್ದಲ್ರಿ ಪರಂಪರೆ ಬೇಡಿಕೆ ಆಗ್ತೈತಲ್ರಿ. ಈಗ ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ, ಯಾಕೆ ಇಂಥ ಶೋಭಾನ ಹಾಡುಗಳನ್ನ ಹಾಡೋರು ಒಂದು ಗುಂಪು ಮಾಡ್ಕೊಂಡು ನಮ್ಮದೇ ಅಂತ ಶೋಭಾನ ಹಾಡೋ ಟೀಮ್ ಐತೆ ಅಂದ್ರೆ ಯಾಕೆ ಕರ್ಸೋದಲ್ರಿ? ಒಳ್ಳೆ ಮತ್ತೆ ಸಂಸ್ಕೃತಿ ಬೆಳೆದಂಗ ಈಗ ವಾಪಸ್ ಹಳ್ಳಿ ಪದ್ಧತಿ ಎಲ್ಲ ತಗೊಂಡ್ ಬರತಾರ ಆಲ್ಮೋಸ್ಟ್. ಮತ್ತೆ ಈಗ ನೋಡಿ ಟೇಪ್ ಹಚ್ಚಿದ್ದು ಸ್ವಲ್ಪ ಅಷ್ಟು ಇಂಟ್ರೆಸ್ಟ್ ಬರಲ್ರಿ. ಒರಿಜಿನಲ್ ಹೋಗಿ ಕುತ್ಕೊಂಡು ಹಾಡ್ರಿ ಅಂದ್ರೆ ಬೇಡಿಕೆ ಬಂದ ಬರ್ತದೆ. ಬೇಡಿಕೆ ಬಂದ ಬರ್ತಲ್ರಿ. ಯಾಕೆ ಬರೋದಿಲ್ಲ ಬೇಡಿಕೆ ಬರಂಗ ಹೇಳ್ರಿ? ಎಷ್ಟು ಲೈವ್ ಅಲ್ರಿ ಅದ ಕಣ್ಣು ಮುಂದೆ ಎಷ್ಟು ಚಂದ ಹಾಡ್ತಿರ್ತಾರ ಎಲ್ಲ. ಅದು ಶೋಭಾನ ಪದ ಅದು ಇದ್ದಾಗನ ಅದ್ರ ಮದುವೆದ ಕಳಿನೇ ಬೇರೆ. ಈಗಿನ ಹುಡುಗರಿಗೆ ಏನು ಹೇಳಕ್ಕೆ ಬಯಸ್ತೇನಪ್ಪ ಅಂತಂದ್ರೆ, ಸಮಾಜ ಭಾಳ ದೊಡ್ಡದೈತಿ. ಸಮಾಜ ಬಗ್ಗೆ ಭಾಳ ತಿಳ್ಕೋಬೇಕು. ಏನೋ ಮಾಡಬೇಕಾದ್ರು ಭಾಳ ವಿಚಾರ ಮಾಡಬೇಕು. ಎಲ್ಲ ಈಗ ಮಾಧ್ಯಮ ಈಗ ಏನರ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಟಕ್ ಅಂತೇಳಿ ಬಂದುಬಿಡ್ತಾರೆ. ಈಗ ನಾವು ಏನಂತಾರದ ಸೆಲೆಬ್ರಿಟಿ ಆಗಕ್ಕೆ ಭಾಳ ನಿಮಿಷ ಬೇಕಾಗಿಲ್ಲ. ಈಗ ಸೆಲೆಬ್ರಿಟಿ ಆಗಬೇಕಪ್ಪ ಅಂದ್ರೆ ಏನು ದೊಡ್ಡದಲ್ಲ. ಹೆಂಗೆ ಬೇಕು ಯಾವ ಮುಖಾಂತರ ಬೇಕಾದ್ರೆ ನಾವು ಆಗ್ಬೋದು. ಯಾಕಪ್ಪ ಈಗ ನಾವು ಹುಡುಗರು ಏನು ಹೇಳ್ತೀವಪ್ಪಾರ, ಈಗೆಲ್ಲ ಜಗತ್ತಿನ ತುಂಬ ಕಣ್ಣುಗಳದಾವೆ. ಎಲ್ಲ ಕಣ್ಣುಗಳು ನೋಡ್ತಿರ್ತಾವೆ. ಮೊದಲು ಅವಾಗಿದ್ರಿಕಿಲ್ಲ. ಮನೆ ಮುಂದಟ್ಟ ಒಂದು 4 ಮಂದಿ ಕೂತು ಬಾವು CCTV ಇದ್ದಂಗೆ ಮೊದಲು. ಆದ್ರೆ ನೋಡು ಬಂದ್ರೆ ನೋಡಿ ತೆಗಿನ ಯಾಕೆ ಹೋಗಿರ್ತಾವೆ ಅವರ ಒಬ್ರಿಗೊಬ್ರು ಹೇಳಿ ಹಿಂಗಾಗಿರ್ತದೆ. ಈಗೆಲ್ಲ ಮನೆ ತುಂಬ ಒಂದೊಂದು ಯಾಕೆ ಬರೋದು. ಎಲ್ಲ ಕಡೆ CCTV ಕ್ಯಾಮ್ರಾ ಅದಾವ. ಹುಡುಗರಿಗೆ ಅಂತ ತಂದೆ ತಾಯಿ ಹೇಳಿದಂಗೆ, ಶಾಲ್ಯಾಗ ಗುರುಮಾತೆಯರು ಗುರುಗಳು ಹೇಳಿದಂಗೆ, ಯಾರು ಹಿರಿಯರು ಏನು ಹೇಳ್ತಾರೆ ಅನುಭವದ ಮಾತುಗಳನ್ನ ಕೇಳ್ಕೊಂಡು ನಿಮ್ಮ ಭವಿಷ್ಯ ನಿಮ್ಮ ಕಡೆ ಇರ್ತೈತಿ. ಯಾಕಪ್ಪಾರ ಹಡದಪ್ಪ ಅಂತಂದ್ರೆ ತಂದೆ ತಾಯಿ ಅನಿವಾರ್ಯನ ಬರೆದಿರೋದಿಲ್ಲ. ಅದೆಲ್ಲ ರೂಪಿಸ್ಕೋಬೇಕಾಗಿದ್ದು ನಾವು ಹುಡುಗರ ಕರ್ತವ್ಯ ಐತಿ. ದಯವಿಟ್ಟು ತಂದೆ ತಾಯಿಗೆ ಆಮೇಲೆ ಗುರು ಹಿರಿಯರಿಗೆಲ್ಲ ನೀವು ಗೌರವ ಕೊಡ್ರಿ. ಸಮಾಜದ ಗೌರವ ಕೊಡ್ರಿ. ಸಮಾಜ ಹೆಂಗೆ ಹೊಂಟೈತಿ ಹಂಗೆ ನೋಡ್ಕೋಬೇಕು. ಯಾರೋ ಬಗ್ಗೆ ಏನು ಅದನ್ನ ಇದನ್ನು ಮಾತಾಡೋಕೆ ಹೋಗಂಗಿಲ್ಲ. ಅವ್ರ ತಂದಿಲ್ಲಿ ಹೇಳೋದು ಇವ್ರ ತಂದಿಲ್ಲಿ ಹೇಳಬೇಡ್ರಿ. ನಿಮ್ಮ ಪ್ರಕಾರ ನೀವು ಆಗಿರಿ. ಚೆಂದಂಗೆ ಪ್ರತಿಯೊಬ್ಬರು ಎಜುಕೇಷನ್ ಮಾಡಿರಿ. ಒಂದು ಎಜುಕೇಷನ್ ಮಾಡಿ ಒಂದು ಒಳ್ಳೆಯ ಹೆಸರು ತೊಗೊಂಬರ್ರಿ. ನಿಮ್ಮ ತಂದೆ ತಾಯಿಯ ಹಾಗೂ ಮತ್ತು ಊರ ಗೌರವವನ್ನು ಉಳಿಸ್ರಿ ಅಂತ ಹೇಳ್ತಾರೆ. ಈಗ ಇನ್ನೂ ಹೆಂಗೆ ಗೊತ್ತಿದೆ, ನಾವು ಈಗ ಮೊದಲು ಅಂದ್ರೆ ಈಗ 8 ಹಾಡ ಮಾಡ್ತೀವಲ್ಲ, 8 ಹಾಡ ಮಾಡಿರಿ. ಅದ್ರೊಳಗೆ ಒಂದು 3 ಜಂಪಿಂಗ್ ಸಾಂಗ, 3 ಫೀಲಿಂಗ್ ಸಾಂಗ, ಆಮೇಲೆ ಒಂದು 2 ಇವು ಸಮಾಜಕ್ಕೆ ಹೆಣ್ಮಕ್ಳ ಬಗ್ಗೆ ಅಂತ ಹಾಡುಗಳು ಹಿಂಗೆ ಇರ್ತಿದ್ರು ಅವಾಗೆಲ್ಲ ಹಾಡುಗಳು. ಮಿಕ್ಸ್ ಮಾಡಿ ಹೌದ್ರಿ, ಹೌದು. ಎಲ್ಲನೂ ಹಂಗೆ ಮಾಡಕ್ಕೆ ಬರಂಗಿಲ್ಲ. ಈಗ ಒಂದು ಹುಡುಗರು ಕೇಳೋ ಇರ್ತಾರೋ, ಒಂದು ಹೆಣ್ಮಕ್ಳು ಕೇಳೋ ಅಂತಾರೆ ಇರ್ತಾರೋ, ಹಿಂಗಿರುತ್ತೆ. ಅಶ್ವಿನಿ ಕಂಪ್ನಿ ಒಳಗೆ ಆಗಿದ್ರಿ ಹಾಡದ ಅದು ಪ್ರೀತಿ ಏಕೆ ಭೂಮಿ ಮೇಲಿದೆ ಅನ್ನೋ ಹಾಡು ಡಬ್ಬಿಂಗ್. ಅದು ಅದು ಭಾಳ ಚಂದ ಇತ್ತು ಹಾಡು. ಬಿರ್ಕೋತ ಸಾಯ್ತು ನಿನ್ನ ತೊಡಿ ಮ್ಯಾಲ, ನಕ್ಕೋತ ಮನ್ ಹಾಕ ನನ್ನ ಗೋರಿ ಮ್ಯಾಲ, ನಿದ್ದಿಯ ಗಣ್ಣಾಗುಣ ಹೇಳತನ ನಿನ್ನ ಹೆಸರ, ನಂಬಿದ ಕಣ್ಣಾಗ ನೀ ಮುಗಿ ಬ್ಯಾಡ ಗೆಳತಿ ಕೆಸರ, ನನ್ನ ಪ್ರೀತಿ ಒಳಗ ಗೆಳತಿ ಏನಿತ್ತ ಕಸರ, ಅಂಗಯಾನ ಪ್ರೀತಿ ನಂದ ಮಾಡ್ಕೊಂಡೇನ ಬ್ಯಾಸರ, ನಕ್ಕೋತ ಸಾಯ್ತು ನಿನ್ನ ತೊಡಿ ಮ್ಯಾಲ. ಇದು ಹಾಡ ಕಿಶೋರ್ ಕುಮಾರ್ ಅವ್ರ ಅಂದ್ರೆ ಕಿಶೋರ್ ಕುಮಾರ್ ಅವ್ರು ಹಾಡಿದ್ದು ಹಾಡಿರೋದು ಮೇರೆ ಸಪ್ಪನು ಕಿರಾಣಿ ಕಬ್ಬಾಯಿಗೆ ಅವು ಹಾಡು. ಅದು ಜನ ಅದೊಂದು ಮತ್ತು ಕೈಕೆ ಪಾನ ಬನಾರಸೋವಾಲ, ಆಮೇಲೆ ಅರೆ ದೀವಾನೋ, ಇವೆಲ್ಲ ಸಾಕಷ್ಟು ಹಾಡು ಹಾಡ್ತೀನಿ. ಮೇರೆ ಸಪ್ಪನು ಕಿರಾಣಿ ಕಬ್ ಆಯೇಗಿತು, ಐ ರೊತ್ತು ಮಸ್ತಾನಿ ಕಬ್ ಆಯೇಗಿತು, ಬಿತ್ ಜಾಯೆ ಜಿಂದಗಾನಿ ಕಬ್ ಆಯೇಗಿತು, ಚಲಿಯಾ ತೂ ಚಲಿಯಾ, मेरे सपनों की रानी कब आएगी तो
आए रुत मस्तानी कब आएगी तो बीती जाए जिंदगानी कब आएगी तो चलिया तू चलिया ಆಮೇಲೆ ಕಿಶೋರ್ ಕುಮಾರ್ ಇನ್ನೊಂದು ಮೇರೆ ನೈನಾ सावन भागो फिर भी मेरा मन प्यासा फिर भी मेरा मन प्यासा ಇನ್ನೊಂದು दिल ऐसा किसी ने मेरे तोड़ा बर्बादी की तरफ ऐसा मोड़ा एक भले मानुष को अमानुष बना के छोड़ा दिल ऐसा किसी ने मेरे तोड़ा बर्बादी की तरफ ऐसा मोड़ा सागर कितना मेरे पास है मेरे जीवन में फिर भी प्यास है एक प्यास बड़ी जीवन को तोड़ा अमानुष बना के छोड़ा दिल ऐसा किसी ने मेरे तोड़ा बर्बादी की तरफ ऐसा मोड़ा ಇನ್ನೊಂದು ದೇವ್ರ ಆಶೀರ್ವಾದ ನಾವು ಯಾವ್ದು ಹಾಡ್ತೀವಲ್ರಿ ಅದು ಅವ್ರ ಮೈಯಾಗ ಬಂದಾಗ ಬಿಡುತ್ತೆ ನಮಗೆ ರಾಜ್ಕುಮಾರ್ ಅವ್ರು ಹಾಡು ಹಾಡಿದೀವಪ್ಪ ರಾಜ್ಕುಮಾರ್ ವಾಯ್ಸನ ಅಂತಾರೆ ಚೆಲುವೆ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆ ನಿನ್ನ ನೋಡಲು ये दुनिया तुझे कुछ नहीं देने वाली ये दुनिया तुझे कुछ नहीं देने वाली मोहम्मद के दर पे चला जा सवाली मोहम्मद के दर पे चला जा सवाली ये दुनिया तुझे कुछ नहीं देने वाली ಇದು ಕವಾಲಿ ಸ್ಟೈಲ್ ಕವಾಲಿ ಇನ್ನೊಂದು ನಮಗೆ ಬುಕ್ ಒಂದು ಮುಂದೆ ಇರ್ತಿರ್ತೀವಿ ನೀವು ನೆನಪು ಜಾಸ್ತಿ ಇರಂಗಿಲ್ಲ ಇಬ್ಬರು ಸಾವಿರಾರು ಹಾಡುಗಳು ಹಾಡ್ತಿರ್ತೀವಲ್ಲ ಹಿಂಗಾಗಿ ನಮ್ಗೆ ಒಂದಕ್ಕೂ ನೆನಪಿರಂಗಿಲ್ಲ ಯಾವ ಒಂದಿಷ್ಟು ನಮ್ಗೆ ಜಾಸ್ತಿ ಇದಿರ್ತಾವಲ್ಲ ಸ್ವಲ್ಪ ನೆನಪಿಟ್ಕೊಂಡಿರ್ತೀವಿ ಅಷ್ಟೇ ನಾನು ಈಗ ಅವರು ಬುಕ್ ಮೇಂಟೈನ್ ಮಾಡ್ತೀವಿ ಬುಕ್ ಎಲ್ಲ ಹಾಡೋಣ ಹಾಡೋದಿಲ್ಲ ಯಾಕಪ್ಪ ನಾವು ಲೈವ್ ಹಾಡ್ತೀವಲ್ಲ ಹಾಡುವಾಗ ನಮ್ಮ ಮೊಬೈಲ್ದಾಗ ಟ್ರ್ಯಾಕ್ ಹಾಕಂಗಿಲ್ಲ ಪುಸ್ತಕ ಇಟ್ಕೊಂಡು ನಾವು ಹಾಡ್ತೀವಿ ಲೈವ್ ಇತ್ತು ನಮ್ಗೆ ಏನು ಬೇಕಾದ್ರೆ ಆಟ ಆಡಬೋದು ಲೈವ್ನ್ಯಾಗ ನಮ್ಮಲ್ಲಿ ಕೀಬೋರ್ಡಿಗೆ ನಮ್ಮ ಗುರುಗಳ ಮಗ ಮಹಾಂತೇಶ್ ಭಜಂತ್ರಿ ಅಂತೇಳಿ ಕೀಬೋರ್ಡ್ಗೆ ಇರ್ತಾನೆ ರೀ ಅವ್ನು ಬಿಟ್ರೆ ಬಂಗಾರು ಅಂತೇಳಿ ಕೀಬೋರ್ಡಿಸ್ಟ್ ಇರ್ತಾನೆ ಆಮೇಲೆ ಮೊದಲು ನಮಗೆ ಲಕ್ಕಪ್ಪ ಭಜಂತ್ರಿ ಅಂತೇಳಿ ಡೋಲಕ್ ವಾದಿಷ್ಟು ಬರ್ತಿದ್ರು ಈಗ ನಮ್ಮ ಪ್ಯಾಡ್ರದಮ್ಮ ಆಜಾದ್ ಆಗಿರ್ಬೋದು ರಮೇಶ್ ಆಗಿರ್ಬೋದು ಆಮೇಲೆ ಸಾಕಷ್ಟು ಜನ ಅದಾರ ಹುಡುಗರು ಬರ್ತಾರೆ ಆಮೇಲೆ ಇನ್ನು ರಾಜು ಅಂತೇಳಿ ತುಂಬಾರಿ ಅದಾರ ಸಾಕಷ್ಟು ಜನ ಅದಾರ ಈಗ ನೋಡ್ರಿ ನಮ್ಮ ಶ್ರೀಕೃಷ್ಣ ಪಾರಿಜಾತ ಇಡೀ ಎಂಥ ಒಂದು ದೊಡ್ಡ ಕಥೆ ಅದು ಸ್ವಾಪರಿಗೋದು ಕಥೆ ಸರ ಎಲ್ಲ ನಶಿಸಿ ಹೊಂಟಾವ ಬೆಳತನ ಕೂತ್ ನೋಡೋವಂಥ ಮಂದಿ ಯಾರಿಲ್ಲ ಈಗ ಅದಕ್ಕೆ ನಾನು ಅದೇ ಏನು ಹೇಳ್ತೀನಿ ರೀ ಈಗ ಶ್ರೀಕೃಷ್ಣ ಪಾರಿಜಾತ ನಾವು ಅಷ್ಟು ದೊಡ್ಡದು ಮಾಡಬೇಕಾಗಿಲ್ಲ ಬೆಳೆ ಬೆಳತನಕ ಅಷ್ಟು ಮಾಡೋ ಅವಶ್ಯಕತೆ ಇಲ್ಲ ಏನು ಬೇಕು ಜನಗಳು ಈಗಿನ ಹೆಂಗೆ ಬೇಕು ಅಷ್ಟು ತೊಗೊಂಡು ಒಂದು 3-4 ತಾಸಿನ ಮಾಡಬೇಕು ಯಾಕೆ ಹೋಗಂಗಲ್ಲ ಅದು ಉಳಿತೈತಿ ಶಾವರ್ಕಿ ಪದಗಳಿದ್ದು ಹಂತಿ ಪದ ಇದ್ದು ಗಿಗಿ ಪದ ಅಂಥವು ಭಾರಿ ಗಿಗಿ ಪದ ಭಾಳ ಕಡೆ ಚೌಡಿಕಿ ಪದಗಳು ಮೊದಲು ಅದರಲ್ಲಿ ಚೌಡಿಕಿ ಪದದ ಸ್ಟೈಲ್ನೇ ಬೇರೆ ಗಿಗಿ ಪದ ಸ್ಟೈಲ್ನೇ ಬೇರೆ ಅವ್ರದ್ದೇ ಅಂತ ಸ್ಟೈಲ್ ಕೊಡ್ರಿ ಎಲ್ಲ ಡೊಳ್ಳಿನ ಪದ ಸ್ಟೈಲ್ನೇ ಬೇರೆ ಹಿಂಗೆ ಪ್ರತಿಯೊಂದೊಂದು ಸ್ಟೈಲ್ಗಳದಾರ ಅವ್ರು ಈಗ ಏನು ಮಾಡಿಬಿಟ್ಟಾರೆ ಎಲ್ಲ ಏನಿಲ್ಲ ಜನಪದ ಹಾಡುಗಳು ತೊಗೊಂಡು ಚೌಡಿಕಿ ಪದಾಗ ಹಾಡೋದು ಜನಪದ ಹಾಡು ತೊಗೊಂಡು ಡೊಳ್ಳಿನ ಪದಾಗ ಹಾಡೋದು ಹಿಂಗಾಗಿ ಅವು ಒರಿಜಿನಾಲಿಟಿ ಕಳ್ಕೊಳತ್ತೆ ಇಲ್ಲ ಆ್ಯಕ್ಚುಲಿ ನಾವು ಏನು ಹೇಳ್ತೀನಿ ರೀ ಡೊಳ್ಳಿನ ಪದ ಅವ್ರಿಂದ ನಮ್ಮದೇ ಆದಂಥ ಸ್ಟೈಲ್ನ ಯಾವತ್ತೂ ಮರಿಬಾರ್ದು ಈಗ ನಾವು ಒರಿಜಿನಲ್ ಜನಪದ ಹಾಡುಗಳು ಏನು ಹೊಸಕೋಟೆ ಗುರುರಾಜ್ ಅವರು ಏನಿಲ್ಲ ರೀ ಯಾವ ಡಬ್ಬಿಂಗ್ ಹಾಡ್ತಿರ್ಲಿಲ್ಲ ಅವು ಮೊದಲು ಸ್ವಂತ ರಚನೆ ಸ್ವಂತ ಟ್ಯೂನ ಸ್ವಂತ ಹಾಡುಗಳು ಬರೀತಿದ್ವು ಈಗ ನಾವು ಆದರೂ ಸೇರಿದಂತೆ ಆಲ್ಮೋಸ್ಟ್ ನಾವೆಲ್ಲ ಬರೀ ಎಲ್ಲ ಡಬ್ಬಿಂಗ್ ಮಾಡ್ಕೊತ ಬಂದಿವಿ ಹಿಂದಿ ಹಾಡುಗಳು ತೊಗೊಳ್ಳೋದು ಕನ್ನಡ ಡಬ್ಬಿಂಗ್ ಜನಪದ ಮಾಡ್ಕೊಳ್ಳೋದು ಇವೆಲ್ಲ ಹಂಗೆ ಬರತ್ತವೆ ಅವರು ಒಳ್ಳೆ ಹಾಡುಗಳು ಸರ ಹೊಸಕೋಟೆ ಗುರುರಾಜ್ ಹಾಡುಗಳು ತಾಯಿ ಸತ್ತ ಮೇಲೆ ಒಂದು ತವರಿಗೆ ಹೋಗಬಾರ್ದವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳುವ ನನ್ನ ಕರುಳಿನ ಕುಡಿನೂ ಹಿಂಗೆ ಅಳ್ತಾ ಕುಂತ್ಯಾಕ ಆಮೇಲೆ ಮಾಡ್ರಿ ಹಾರ್ದೆ ಹೊಸ್ತಾಗಿ ಮದುವೆ ಮಾಡಿ ಕೊಟ್ಟಂಥ ಹುಡುಗಿನ ಗಂಡನ ಮನೆಗೆ ಕಳ್ಸೋತ್ನ್ಯಾಗ ತಾಯಿ ಮಗಳಿಗೆ ಬುದ್ಧಿವಾದ ಹೇಳ್ತಾರೆ ಆ ಹಾಡಿನಾಗ ಹೆಂಗೆ ಅರ್ಥಂದ್ರೆ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳುತ್ತಾ ಕುಂತ್ಯಾಕ ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳುತ್ತಾ ಕುಂತ್ಯಾಕ ಇದೊಂದು ಹಾಡ್ರಿ ಇನ್ನೊಂದು ತಾಯಿ ಸತ್ತ ಮೇಲೆ ತವರಿಗೆಂದು ಹೋಗ್ಬಾರ್ದು ಯಾಕೆ ಹೇಳ್ತಾರಪ್ಪ ಅಂದ್ರೆ ನೋಡ್ರಿ ಹೆಣ್ಮಕ್ಳಿಗೆ
ತವರು ಮನೆಯಾಗ ತಾಯಿದ್ದಾಗನ ಆ ಹೆಣ್ಮಗಳಿಗೆ ಹೋಗಕ್ಕೆ ಬರಕ್ಕೆ ಬಂದಿರೋದು. ಅವಾಗ ಅವ್ರನ್ನ ಹಾಡ ಬಿಡ್ತಾರೆ, ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಗಿತು ನನ್ನ ಬಾಳು ಕೇಳವ್ವ. ಈ ಹಾಡು ಎಷ್ಟು ಬರೀತಂದ್ರೆ ಅವ್ರವ್ರ ಗಂಡನ ಮನೆಯಿಂದ ತಾಯಿಯ ಹೆಣ್ಣು ಹುಡುಗಿ ತವ್ರ ಮನೆಗೆ ಹೋದಾಗ ಆ ತವ್ರ ಮನ್ಯಾಗ ಅತ್ತಿಗೆ ಅಣ್ಣನ ಹೆಂಡತಿ ಆ ಹುಡುಗಿ ತಂಗಿಗೆ ಏನು ಮಾಡೋಣ ಆಡ್ತದ್ರ ಬಿದ್ದು ಭಾಳ ಚಂದ ಅವ್ರಿ. ಹೊಸಕೋಟೆ ಗುರುರಾಜ್ ಅವ್ರದ್ರಿ. ಗಂಡನ ಮನೆಯಾಗ ನಾನು ಕುತ್ಕೊಂಡು ತಿನ್ನಾಕಿ ಅಂದ್ರೆ ಈಕೆ ಗಂಡನ ಮನೆಯಾಗ ಯಾಕೆ ಕುತ್ಕೊಂಡು ತಿಂತಾಳ್ರಿ? ಗಂಡನ ಮನೆಯಾಗ ಅಂದ್ರೆ ಮದುವೆಯಾಗಿ ಬಂದ್ರೆ ಪರ ಮಾವು ಗೌರವ ಕೊಡಬೇಕು, ಅತ್ತಿಗೆ ಗೌರವ ಕೊಡಬೇಕು, ಮೈದನಿಗೆ ಹಿಂಗೆಲ್ಲ ಗೌರವ ಕೊಡ್ಬೇಕಾಗ್ತಿಲ್ಲ. ಯಾಕೆ ಗೌರವ ಕೊಡೋ ಅಂತ ಹಾರ ಬರೀತಾರ ಅವ್ರು. ಗಂಡನ ಮನೆಯಾಗ ನಾನು ಕುತ್ಕೊಂಡ ತಿನ್ನಾಕಿ, ನಾ ಮನಸ್ಸಿಗೆ ಬಂದಂಗ ನಡೆಸಾಕಿ, ನನ್ನ ಮನಸ್ಸಿಗೆ ಬಂದಂಗ ನಡೆಸಾಕಿ. ಇವ್ನ ಹಾಡು ಹೆಂಗ್ ಗೊತ್ತ ಇನ್ನೊಂದು ಹೇಳ್ತೀನಿ. ಗಂಡನ ಮನೆಯಾಗ ನಾನು ಕುತ್ಕೊಂಡ ತಿನ್ನಾಕಿ, ಮುಂಜಾನೆ 8ಕ್ಕೆ ಏಳಾಕಿ, ಹಾಸಿಗ್ಯಾಗ ಚಾನ ಕೇಳಾಕಿ. ಮುಂಜಾನೆ 8ಕ್ಕೆ ಏಳಾಕಿ, ಹಾಸಿಗ್ಯಾಗ ಚಾನ ಕೇಳಾಕಿ. ಇದ್ರೊಳಗೆ ಯಾರ ಎಬ್ಸಾಕ ಬಂದ್ರ, 8 ಗಂಟೆ ಒಳಗೆ ಯಾರ ಎಬ್ಸಾಕ ಬಂದ್ರ ಎದ್ದೊಂದ ಗಡ್ಡಿಗೆ ಇಳಿಸಾಕಿ. ಗಂಡನ ಮನಿಯಾಗ ನಾನು ಕುತ್ಕೊಂಡ ತಿನ್ನಾಕಿ. ಯಾಕೆ ಹಿಂಗ ತಳಪ ಅಂತಂದ್ರ ಆಕಿ ಹಾಡ್ಲಿ ಅಷ್ಟು ಕೇಳ್ತಾರ ಅವ್ರು ಹಾಡಿನಾಗ. ಅವ್ರು ವರದಕ್ಷಿಣೆ ಕೊಟ್ಟು ಮದುವೆಗಿರ್ತಾಳಲ್ರಿ, ಅದಕ್ಕೆ ಆಕಿ ಮನ್ಯಾಗ ಹಂಗೆ ಮಾಡ್ತಿರ್ತಾಳೆ. ಅವ್ರ ಹಾಡುಗಳು ಭಾಳ ಪ್ರತಿಯೊಂದು ಕತಿ ಹಾಡುಗಳು ಹೊಸಕೋಟೆ ಗುರುರಾಜ್ ಅವರು. ಯಾಕಂದ್ರೆ ನಾವು ಅವರು ಹಾಕಿಕೊಟ್ಟಂಥ ದಾರಿ ಒಳಗೆ ನಾವು ನೋಡಿದ್ವಿ. ನಾವು ಈಗ ಯಾವುದು ಸಾಹಿತ್ಯ ಗೀತೆ ಏನಾರ ಮಾಡಬೇಕಾಗಿತ್ತು ಅಂತಂದ್ರೆ ನಾವಾಗಲಿ ನಮ್ಮ ಸೋದರ ಶಬ್ಬೀರ್ ಡಾಂಗಿ ಅವರು ಇಬ್ಬರು ಕುತ್ಕೊಂಡು ಹಿಂಗೆ ಮಾಡಿದ್ವಿ ಅಂತೇಳಿ ಇಬ್ಬರು ಕೂಡ ಚಾರ್ ಮಾಡ್ತೀವಿ. ಸಾಹಿತ್ಯ ಬರೆದು ನಾಲ್ಕು ಅವರು ನಮಗೆ ಹೇಳ್ತಾರೋ. ಒಂದು ಒಳ್ಳೆಯ ನಮ್ಮ ಬಾಂಡ್ ಈಗೂ ಫ್ರೆಂಡ್ಶಿಪ್ ಐತೆ ಸರ್. ಫುಲ್ ಅಂದ್ರೆ ಫುಲ್ ರೀ. ನಾವು ಶಬ್ಬೀರ್ ಡಾಂಗಿ ಅವರಾಗಲಿ ನಾವು ಇಲ್ಲಿ ಒಂದು ತಾಯಿ ಹೊಟ್ಟೆ ಹುಟ್ಟಿಲ್ಲ, ಬಟ್ ಭಾಳ ಒಡನಾಟ. ಇಬ್ಬರು ಸೇಮ್ ಅಣ್ಣ ತಮ್ಮ. ನಾವು ಪ್ರತಿಯೊಂದು ಅವ್ರ ಮನೆ ಹೋಗಿದಾಗಲಿ ನಮಗೆ ಏನೋ ತೊಂದರೆ ಆಗಲಿ, ಈಗ ಸಂಗೀತ ಬದಲು ಬಂತು, ಈ ಹಳಿ ಕಲಾವಿದ್ರು ಅಂತ ಏನು ನಮ್ಗೆ ಗುರುತಿಸ್ತಾರಲ್ಲ, ಪ್ರತಿಯೊಂದು ಹೋರಾಟದಾಗ ಮುಂಚಿನ ನಾವು ಯಾರಂದ್ರೆ ನಾನು ಶಬ್ಬೀರ್ ಡಾಂಗಿ. ಎಲ್ಲೋ ಕರೀಲಿ ಏನೋ ಕೆಲಸ ಬಿಟ್ಟು ನಾವು ಹೋರಾಟಕ್ಕೆ ಇಳಿದಿರ್ತೀವಿ. ಮೊನ್ನೆ ಒಂದು ಹೋರಾಟ ಮಾಡಿದ್ದೀವಿ ಇದು ಅಶ್ಲೀಲತೆ ಬಗ್ಗೆ. ಸಾಕಷ್ಟು ಜನ ಅದಕ್ಕೆ ಭಾಳ ಬೆಂಬಲವನ್ನು ವ್ಯಕ್ತಪಡಿಸಿದರು. ಜನಗಳ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂತು. ಯಾಕಂದ್ರೆ ಜನಗಳನ್ನ ಎಚ್ಚೆತ್ಕೊಂಡು ನಮಗೆ ಕಲಾವಿದರಿಗೆ ಕೈ ಮಾಡೋಕ್ಕಿಂತ ಮೊದಲು ಕಲಾವಿದರ ಕೂಡ ನಾವೇ ಇರಲಿ ಅದನ್ನ ಬ್ಯಾನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಶಾನೆ ಆಗಬೇಕು, ತಪ್ಪು ನಮ್ಮಿಂದ ಆಗೈತಿ ಪರ ನಾವೇ ತಿದ್ಕೋಬೇಕು, ಮಂದಿ ಕಡೆಯಿಂದ ಹೆಸ್ಕೋಬಾರ್ದು. ಹೀಗಾಗಿ ಜನಗಳು ಒಳ್ಳೆಯ ಅದಕ್ಕಿಂತ ಒಂದು ಇದು ಬಂತು. ಆದರೂ ಸ್ವಲ್ಪ ಪ್ರಮಾಣ ಕಡಿಮೆ ಆಗೈತಿ. ಅದಕ್ಕೆ ಕಾನೂನು ಬಗ್ಗೆ ಹೋರಾಟ ನೋಡಿದಾವು. ಅದರಿಂದ ಸಮಿತಿ ಮಾಡಿದ್ವಿ. ಸಮಿತಿ ಅವ್ರ ಗಂಟೆ ಬಿದ್ದು ಬಿಟ್ಟಾರ. ಕೆಲವೊಂದು ಏನೋ ಅಲ್ಲಿ ಆಗಿದ್ದು ಪಾರ ಸ್ಟೇಷನ್ಗೆ ಹೊಂಟಾರ. ಈಗ ಅಶ್ಲೀಲ ಹಾಡಿದವರು ಬರೆಯೋರಾಗಲಿ ನಡೆದೈತಿ. ಮುಂದೆ ಭಾಳ ಒಂದು ದೀರ್ಘಕ್ಕೆ ಹೋಗ್ತದೆ. ಅದಾಗಿ ಎರಡನೇ ಮಾತಿಲ್ಲ. ಹಾಡುಗಳು ಬರಿಬೇಕಾರೆ ಸಾಹಿತ್ಯ ಮಾಡ್ಬೇಕಾರೆ ಭಾಳ ವಿಚಾರ ಮಾಡಿರಿ, ಚೆನ್ನಾಗಿ ಬರಿಬೇಕಂತ ಹೇಳಿ. ಇನ್ನು ಎಲ್ಲರೂ ಭೇಟಿ ಹಾಕನು. ನಮ್ಮ ನರೇಂದ್ರ ಬಸವರಾಜ್ ಅವ್ರ ಹಾಡನ್ನು ಕೇಳಿರ್ಬೇಕು ನೀವು. ಹಬ್ಬ ಮಾಡಿ ಊರಿಗೆ ಹೊಂಟೇನ, ನಿನ್ನ ಮಾರಿ ನೋಡಿ ಹೋಗಕ್ಕೆ ಬಂದೇನ. ಅದಾಗಲಿ ಚಟಕೊಂಡೇನ ಗೆಳತಿ ನನ್ನ ಮಾರಿ ನೋಡಕ್ಕೆ ಬರವಲ್ಲಿ ಅಂತ ಅವರು ಬಸವರಾಜ್ ನರೇಂದ್ರ ಆಗಲಿ. ಆಮೇಲೆ ನಮ್ಮ ಶ್ರೀಶೈಲಕ್ಕೆ ಆಗಲ್ಲ, ಮಲ್ಲೇಶ್ ಪಂಟ್ರೋಳಿ ಎಲ್ಲರೂ ನಾವು ಹಾಕ್ತೀವಿ. ಒಳ್ಳೆ ಹಾಡುಕೊಡ್ರಿ ಮಲ್ಲೇಶ್ ಪಂಟ್ರೋಳಿ ಕೇಳಿರ್ಬೇಕು. ಹಾಡುಕೊಡ್ರು ಕಟ್ಟಕೊಂಡಿ ಗೆಳತಿ ಬಾಸಿಂಗ. ಅದಾಗಲಿ ಕಲ್ಲಿ ಮೇಲೆ ಕಲ್ಲಿಟ್ಟ ಜಜ್ಜಿದ ಗೆಳತಿ ನುಜ್ಜಾಗುವಂಗ ಮನಸ್ಸು ಅಂತ ಭಾಳ ಒಳ್ಳೆ ಒಳ್ಳೆ ನಮ್ಮ 3 ಮಂದಿ ಲಾಸ್ಟ್ ನೋಡ್ರಿ. ಈಗ ಹೆಂಗೆ ಬರ್ತಂದ್ರೆ ಫೀಲ್ಡದು ನಮ್ಮ ಪ್ರಕಾರ ಗುರುರಾಜ್ ಹೊಸಕೋಟಿ, ನಿಜಾಮ್ ಅಲ್ಲಾ ಖಾನ್, ಗುರುರಾಜ್ ಕೆಂದೋಳಿ ಇವರು 3 ಮಂದಿ. ಶಬ್ಬೀರ್ ಡಾಂಗಿ ಅವರು, ಆಮೇಲೆ ನಮ್ಮ HB ಪರೀಟ, ಆಮೇಲೆ ನರೇಂದ್ರ ಇವ್ರದೊಂದು ಬ್ಯಾಚ್. ಶ್ರೀಶೈಲಕ್ಕೆ ಆಗಲ್ಲೋ ನಾನು, ಮಲ್ಲೇಶ್ ಪಂಡ್ರೋಳಿ ಒಂದು ಬ್ಯಾಚ್. ಹಿಂಗೆ 3 ಮಂದಿ. ನಮ್ಮ ಕ್ರೆಡಿಟ್ ನಮ್ಗೆ ಏನಾಗಿದೆ ಫುಲ್ ಟಾಪ್ ಬರತ್ತಿದ್ದು ಅವಾಗೆಲ್ಲ ಕೆಸರು ಬ್ಯಾನ್ ಆಗಿಬಿಟ್ಟು ಹಿಂಗೆ. ಆದರೂ ಅಟ್ರ ಸ್ವಲ್ಪ ಟೈಮ್ ಇದಾಗನ ಗುರ್ತಿಸ್ಕೊಂಡು 3 ಸಲ ಉದಯ ಟಿ ಹೋಗಿ ಅಕ್ಷರಮಾಲೆ ಕಾರ್ಯಕ್ರಮ ಬರ್ತಿತ್ತಲ್ರಿ. ಅಕ್ಷರಮಾಲೆ ಕಾರ್ಯಕ್ರಮ ಬರ್ತಿದ್ರಿ, ಅಂತ್ಯಾಕ್ಷರಿ ಕಾರ್ಯಕ್ರಮ ಬರ್ತಿರಲಿಲ್ಲ. 3 ಸಲ ನಡೆದಾಗ 3 ಸಲ ನಾನು ಫಸ್ಟ್ ಆಗಿದ್ದು. ಅವಾಗ ಉದಯ ಟಿ ಒಂದೇ ಇತ್ತು ಕನ್ನಡ. ಅವಾಗ ಬುಕ್ಕ ಚಲನೆ ಯಾವ್ದ್ರಿಕ್ಕಿಲ್ಲ. ಬಿಜಾಪುರಕ್ಕೆ ಹೋದಾಗ ಬಿಜಾಪುರಕ್ಕೆ ಎದಕ್ಕೋ ಹೋಗಿದ್ದೀವಿ. ಅಲ್ಲಿ ಆಡಿಷನ್ ನಡೀತದ. ಹೊಯ್ಸಿದ್ವಿ. ಸೆಲೆಕ್ಷನ್ ಆಯ್ತು. ಬಿಜಾಪುರ ಫಸ್ಟ್ ಆಯ್ತು. ಮತ್ತು ಬನಟ್ಟಿಗೆ ಬಂದ್ರು. ಬನಟ್ಟಿಗೆ ಅಲ್ಲಿ ಫಸ್ಟ್ ಆಯ್ತು. ಮಾಲಿಂಗ್ಪುರಕ್ಕೆ ಬಂದ್ರು. ಮಾಲಿಂಗ್ಪುರಕ್ಕೆ ಫಸ್ಟ್ ಆಯ್ತು. ಅವ್ರು ಪರಿಚಯ ಹಂಗಾಗಿ ಬಿಟ್ರೆ ನನಗೆ ವಾದ್ಯಗಾರ ಆಗಲಿ ಇವರಾಗಲಿ ಭಾಳ ಆಗಿದೆ. 3 ಸಲ ಫಸ್ಟ್. ನಾವು ಇನ್ನೊಂದು ನಾವು ಸಿನಿಮಾ ಹಾಡುಗಳಂದ್ರೆ ಯಾವತ್ತಿನ ಹಳೆ ಹಾಡುಗಳನ್ನ ಹಾಡೋದು ಜಾಸ್ತಿ. ಈಗ ಅವರು ನಾವು ಹೊಸ ಹಾಡುಗಳನ್ನ ನೆನಪಿರಂಗಿಲ್ಲ. ಹಳೆ ಹಾಡುಗಳು ಬೇಕಾದ ಕೇಳಲ್ರಿ, ಬೇಕಾದ ಕೇಳಿ 2,000 ಹಾಡಕ್ಕೆ ಕೇಳಿ ಹಾಡ್ತಾನೆ. ಹಳೆ ಹಾಡುಗಳಿಗೆ ಇರೋಷ್ಟು ತಾಕತ್ತು ಹೊಸ ಹಾಡುಗಳು ಆಗಂಗಿಲ್ಲ. ಮಸ್ತ್ ರೀ. ಈಗ ಲೈವ್ನ ಭಾಳ ಚಂದದು. ಲೈವ್ನ ಅವನಾಗ ಏನು ಬೇಕಾದ್ರೆ ರಾಗ ಮಾಡ್ಬೋದು, ಹಾಡ್ಬೋದು.
ಒಂದು ಸ್ವಲ್ಪ ನಿಂದ್ರಿಸಿ ಸೊಕಾಸಿ ಬಾರ್ಕೋಡ್ ನಿಂತ ಏನು 4 ಮಂದಿ ಮಾತಾಡಿ ಹೇಳ್ಬೋದು. ಟ್ರ್ಯಾಕ್ ಅನ್ನೋದು ಒಂದು ಚೌಕಟ್ಟಿರೋದು, ಏನು ಪೈ ಕಣಂಗಲ್ಲ ನೋಡೋದು, ಅದು ಹೋಗಿರೋದು ಮುಂದೆ ಇರ್ತದೆ, ಕುದುರೆದಂಗೆ ಓಡ್ತಾರೆ ಬೆಂಟ್ ತಂಗಲ್ರಿ. ಇವು ಲೈವ್ ಇತ್ತಂದ್ರೆ ಇಲ್ಲಿ ಮುಗ್ದ ನಮ್ಮ ಕೈ ಇರೋದು. ಈ ಟ್ರ್ಯಾಕ್ ಹಂಗಿರಂಗಿಲ್ಲ, ಅದು ಎಟ್ಟರೆ ಚೌಕಟ್ಟಿನಾಗ ಹಾಡ್ಬೇಕು. ಇದೇ ಸರ್ತಿ ನೋಡ್ರಿ ನಾನು ನಿಡಗುಂದಿ ಮಿಸ್ ಮಾಡ್ಕೊಂಡಿದ್ದೆ. ಈ ಮೊಹರಂಕ ಪ್ರತಿ ವರ್ಷ ನಿಡಗುಂದಿ ನನ್ನ ಕಾರ್ಯಕ್ರಮ ಯಾಪರ ನಮ್ಮ ರಾಯಬಾಗ ಮತಕ್ಷೇತ್ರದ DM ಐಹೊಳಿ ಸರ್ ಅವರು ನಮಗೆ ಭಾಳ ಇದ್ರಿ. ಅವ್ರ ನಮ್ಮ ಬೀಗರು ಮತ್ತು ಅವರ ಮಗಾನಕ ಅವ್ರನ್ನೂ ಐಹೊಳಿ ಅವ್ರು ಏನು ರೀ ನಮ್ಮ ಪಂಚಪ್ರಾಣ ರೀ. ಸುಮಾರು 22 ವರ್ಷದಿಂದ ನಮಗೆ ಒಂದು ಬಾಂಧವ್ಯ ಅಲ್ಲಿ. ಅವ್ರನ್ನ ಐಹೊಳಿ ಅವರು ಫ್ರೆಂಡ್ಸ್ ಸರ್ಕಲ್, ನಮ್ಮ ವಿವೇಕ್ ಸಾವ್ಕಾರ, ಆಮೇಲೆ ನಮ್ಮ ಮಹೇಶನ, ಇವನು ತಿಮ್ಮತ್ರಿ ಅವ್ರದ್ದು ಏನೋ ಕಾರ್ಯಕ್ರಮ ಮಾಡ್ರು. ಒಟ್ಟು ನಾವು ರಾಯಬಾಗದಾಗ ಬೇಕು ಸರ. ಅಷ್ಟು ನಮಗೆ ಇನ್ನೊಂದು ಇಷ್ಟು ನಮಗೆ ಇಷ್ಟು ದಿವಸದಿಂದ ನಮಗೆ ಭಾಳ ಅಂದ್ರೆ ಭಾಳ ನಮ್ಮ ಸಾಕಷ್ಟು ಕಾರ್ಯಕ್ರಮಗಳು ಅವ್ರ ಮನೆ ಒಂದು ಬರ್ತ್ಡೇ ಕಾರ್ಯಕ್ರಮ ಅಂದ್ರೆ ಅನ್ರಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಕೊಡ್ತಾ ನಮ್ಗೆ ಬಂದಾರು. ಸಾಕು ಭಾಳಷ್ಟು ಅನ್ನ ಹಾಕ್ಯಾರ. ಅವ್ರನ್ನ ಐಹೊಳಿ ಅವ್ರನ್ನ ಈ ನೆನೆಸ್ಬೇಕು ನಾ ಈ ವಿಡಿಯೋದಾಗ. ಭಾಳ ಒಂದು ಒಳ್ಳೆಯ ನಮಗಂದ ದಾರಿ ತೋರ್ಸ್ಯಾರ ಅವ್ರ. ಈಗ ಪ್ರತಿಯೊಂದು ಪ್ರೋಗ್ರಾಮ್ ಇರಲಿ, ನನಗೆ ಇಷ್ಟಕ್ಕೆ ಮೊನ್ನೆದು ಈ 25ನೇ ತಾರೀಕು ಶೋ ಐತೆ ಅವ್ರು ನಿಡಗುಂದಾಗ. ನಾವು ಅಂದುಬಿಟ್ಟು ನಮ್ಮ ಸಾಕ್ರಿ ಭಾಳ ಅಂದ್ರೆ ಎಷ್ಟು ಪ್ರತಿ ವರ್ಷ 20 ವರ್ಷ ಗಂಟೆ ಮಾಡತ್ತಿದ್ವಿ. ಒಂದು ಸ್ವಲ್ಪ ಮುಗುಗಳು ಚೇಂಜ್ ಮಾಡೋ ಅಂತ ಹೇಳಿಕಿಸಿಂದ ಒಂದು ಸ್ವಲ್ಪ ಈ ಸಲ ಚೇಂಜ್ ಮಾಡಿದ್ವಿ. ಈ ಸಲ ಚೇಂಜ್ ಮಾಡ್ಯಾರ. ಯಾವತ್ತಕ್ಕೆ ಬರೋ 25ನೇ ತಾರೀಕು 24 ನಂದು ಚರ್ಚೆನಕ್ಕೆ ಶೋ ಐತೆ ನಂದು. ಚರ್ಚೆನಕ್ಕೆ ಶೋ ಐತೆ. ಆದರೆ ಅವ್ರನ್ನ ಐಹೊಳಿ ಅವ್ರು ನೆನೆಸ್ಬೇಕು. ಮತ್ತು ಒಳ್ಳೆ ಮನುಷ್ಯ, ಬಂಗಾರ ಅಂತ ಮನುಷ್ಯ. ಕಲಾವಿದರಿಗೆ ಭಾಳ ಅಂದ್ರೆ ಭಾಳ ಹಚ್ಕೋತಾನೆ. ಕಲಾವಿದ ಅಷ್ಟೇ ಬೇರೆದ್ರೆ ಯಾರಂದ್ರೂ ಸಹಿತ ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ನಮ್ಮ ಅರುಣ್ ಐಹೊಳಿ, ಶಿವಾನಂದ ಐಹೊಳಿ. ಟೀಮ್ ಮಾತ್ರ ಚಲೋ ಐತಿ, ಬೆಸ್ಟ್ ಮಂದಿ. ಈಗ ಇನ್ನೊಂದು ಹೆಂಗೆ ಗೊತ್ತೇನ್ರಿ ಗುರು, ನನ್ನ ಪ್ರಕಾರ ಅನ್ನ ಹಾಕಿದ ಕೈ ಇರ್ತಲ್ಲ, ಆ ಕೈಯನ್ನು ಯಾವತ್ತೂ ಮರೆಯಬಾರ್ದು. ಇವತ್ತು ನನಗೆ ಕಲಿಸಿದ ಗುರುಗಳಾಗಿರ್ಬೋದು, ಬೆಳೆಸಿರ್ತಕ್ಕಂಥ ನನ್ನ ಎಲ್ಲ ಅಭಿಮಾನಿ ದೇವರುಗಳಾಗಿರ್ಬೋದು, ಆಮೇಲೆ ನಮಗೆ ಸಹಾಯವನ್ನು ಮಾಡಿರೋ ಕಷ್ಟದಾಗಿಂತ ಸಹಾಯ ಮಾಡಿರಿ ಮಾತು ಹಿಂಗೆ ಕೇಳಿದಾಗ ಏನು ಅನ್ಲಾರ್ದ ಸಹಾಯ ಮಾಡಿರ್ತಾರಲ್ಲ, ಇವೆಲ್ಲ ಎಂದು ಜೀವನದಾಗ ಮರಿಬಾರ್ದು. ಈಗ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ರೀ. ಒಂದು ಊರು ಪ್ರೋಗ್ರಾಮ್ ಹೋಗಿ ದೇವ್ರ ಇಬ್ಬರಿಗೆ ಪ್ರೋಗ್ರಾಮ್ ಹೋಗಿದ್ದೆ ನಾನು ಈ ಸೈಡ್ ತೊಗೊಂಡು ಅಂತ ಹೇಳಿಲ್ಲ, ಇನ್ನೂ ತೊಗೊಂಡಿರ್ಕಿಲ್ಲ. ಅವಾಗ ಅವ್ರು ಯಾರೋ ಪಾಪ ಅಭಿಮಾನಿ, ಪಾಪ ಒಳ್ಳೆಯ ವ್ಯಕ್ತಿ ಮನುಷ್ಯ ಅವನು. ಒಂದೇ ಸಲ ಭೇಟಿ, ಗುರುವೇ ಬ್ರದರ್ ಸೂಪರ್ ಚೆನ್ನಾಗಿ ಹಾಡ್ತೀಪ್ಪ, ಮಸ್ತ್ ಹಾಡ್ತೀನಿ, ಯಾವಾಗ ಒಂದು ಸಲ ಫೋನ್ ಮಾಡಿ ನನಗೆ ಅಂದಿದ್ರು ಅವರು. ಹಿಂಗೆ ಅಂದಿದ್ರಲ್ಲ, ಸುಮ್ಮನೆ ಭೇಟಿ ಬಂಗ ಏನು ಬಿಡಪ್ಪ ಹಿಂಗೆ ಅಂದಿರತ್ತಂದ್ರೆ ನಾ ಸೈಡ್ ತೊಗೊಂಡು 8 ದಿವಸ ಖರೀದಿ ಹಾಕೋಬೇಕಾಗಿತ್ತು. 9 ಲಕ್ಷ ರೊಕ್ಕ ಕೊಡಿಸ್ಬೇಕು, ಮನ್ಯಾಗ 3 ಲಕ್ಷ ಇದಾವೆ, 6 ಲಕ್ಷ ಬೇಕಾಗಿ ನಾನು 8 ದಿವಸ ಖರೀದಿ ಹಾಕೋಬೇಕಾಗಿತ್ತು. ಏನು ಮಾಡಬೇಕು ನಾವು, ಯಾರ ಕಡೆ ಹಿಂಗೆ ಕೇಳಿ ಮಾಡಿ ನಮ್ಗೆ ಅದು ಇದನ್ನೇ ಇಲ್ಲಲ್ಲ. ಸುಮ್ಮನೆ ಒಂದು ಮಾತು ಕೇಳೋಣ ಅಂತೇಳಿ ಅವ್ರಿಗೆ ಫೋನ್ ಮಾಡಿದ್ದೀನಿ ನಾನು. ಅಣ್ಣಾಜಿ ಹಿಂಗೆ ಇಲ್ಲಿ ಹೇಳಪ್ಪ ಅಂತಂದ್ರು. ಅಣ್ಣ ಹಿಂಗೆ ಒಂದು ಸೈಡ್ ತೊಗೊಂಡೀನಿ, ಏನು ಬೇಕಂತಂದ್ರು. ಅಣ್ಣ ಒಂದು 2 ಲಕ್ಷ ರೂಪಾಯಿ ಹೆಲ್ಪ್ ಅಕೌಂಟ್ ಐತೆ ಕೇಳಿ. ಅಕೌಂಟ್ ನಂಬರ್ ಎಲ್ಲಿತ್ತು ಹಿಂಗೆ ಅಂದ್ರೆ ಅಕೌಂಟ್ ನಂಬರ್ ಹಿಂಗೆ ಹೇಳ್ತಿದ್ದಂಗನೇ ಇಲ್ಲಿ 2 ಲಕ್ಷ ರೂಪಾಯಿ ರೊಕ್ಕ ಇದು ಮಾಡಿದ್ರು. ಒಂದೇ ಪರಿಚಯ ವಿಶ್ವಾಸ ಹೆಂಗೈತೆ ನೋಡೋರು. ಆಮೇಲೆ ಮತ್ತು ನಮ್ಮ ರಾಯಬಾಗದ ನಮ್ಮ ಮಾಮಾರು ತೇಜ್ನಲ್ರಿ, ಅವರು ಹಂಗೆ ನನ್ನ ಪ್ರತಿಯೊಂದು ನಾ ಮನೆಗೆ ಕರ್ಸತ್ತೇನೆ ಅಂದರೆ ಇಲ್ಲಿ ಅವರ ಸಹಕಾರವನ್ನು ಭಾಳ ರೀ. ಅವ್ರು ಎಷ್ಟು ಸ್ಲಾಬ್ ಬೆಳೆದೈತಿ ಕಡಿಯೆಲ್ಲ ಅವ್ರಿಗೆ ಕೊಟ್ಟರು, ಅದಕ್ಕೆ ಎಂಸೈಡ್ ಅವ್ರಿಗೆ ಕೊಟ್ಟರು, ಮತ್ತು ಒಂದಿಷ್ಟು ರೊಕ್ಕನೂ ಕೊಟ್ಟರು. ಕಟ್ಕೊಂಬಮ್ಮ ಅಂತೀವಿ. ಮತ್ತು ಇನ್ನೇನು ಬೇಕು ರೀ ಕಲಾವಿದಾಗಕ್ಕೆ ಕೊಟ್ಟವ್ರನ್ನೆಲ್ಲ ಹೇಳಿದ್ರೆ ಇಂಥ ಸಂಪತ್ತಿನಾಗ ಕೂತು ನಿಮ್ಮಂಥವ್ರು ಇಂಪಾರ್ಟೆಂಟ್ ಜನಗಳು ಐತಿ ಹಂಚ್ಕೋತೀವಿ ಅಂದ್ರೆ ಸಾಮಾನ್ಯರು ಹಂಗಲ್ಲ. ಸಹಾಯ ಮಾಡಿದವ್ರನ್ನ ಯಾವತ್ತೂ ಜೀವನದಾಗ ಮರಿಬಾರ್ದು. ಅವರ ಉಪಕಾರನ ಯಾವತ್ತೂ ಮರಿಬೇಡ್ರಿ. ಯಾಕಂದ್ರೆ ಅವ್ರದ್ದು ಉಪಕಾರ ಅವ್ರ ಅನ್ನದ ಋಣ ಭಾಳ ಅಂದ್ರೆ ಭಾಳ ದೊಡ್ಡ ಇರ್ತೈತಿ ಅಂತ ಹೇಳ್ತು. ದಯವಿಟ್ಟು ಈಗ ಅವ್ರನ್ನ ಎಲ್ಲರಿಗೂ ಹೊತ್ತು ನಮಗೆ ಪರಿಚಯ ಇರ್ಲಿಕ್ಕಂದ್ರೆ ಸ್ವಲ್ಪ ಮುಖ ಇದ್ರಿಗೆ ಬಂದ್ರೆ ಬರೀ ಒಂದು ಸಣ್ಣ ಒಂದು ನಗಿ ಮೀರಿಪ್ಪ ಅಂದ್ರೆ ಎಷ್ಟು ಸಂತೋಷ ಆಗ್ತೈತಿ ಅದಕ್ಕೆ. ಅದ ನೀವು ಬಂದ್ಕುನ ಬರೀಪ ಆರಾಮ ಅಂತಂದ್ರೆ ಸರ್, ನಮ್ಗೆ ಫುಲ್ ಒಂದು ರಿಲೇಷನ್ ಮನೆಗೆ ಹೋಗಿವಿ ನಾವು ಅದು ಅನ್ಕೊಂಡು. ನೀವು ಯಾವ ಊರವ್ರ ಏನ ಎಲ್ಲಿಂದ ಬಂದು ಏನು ಕೇಳಿಲ್ಲ ಸರ್. ನೀವು ಬರೀಪ ಯಾಕೆ ನಿಮ್ಮ ಮನೆಯವ್ರು ಒಬ್ರೇನೋ ಅನ್ಕೊಂಡ್ ಮಾತಾಡಿ ಸರ್. ನೀವು ಎಲ್ಲರೂ ನಮ್ಮವ್ರು ಅನ್ಕೋಬೇಕಪ್ಪ. ಎಂದ್ರಾಗ ಜೀವನ ಎಲ್ಲರೂ ನಮ್ಮವ್ರು ಅನ್ಕೋಬೇಕು ಅಂದಾಗ 4 ಮಂದಿ ಬಾಯಾಗ ಉಳಿತೀವಿ. ಶಾಶ್ವತ ಅನ್ನೋದು ಈ ಜೀವನದೊಳಗೆ ಯಾವುದೂ ಇಲ್ಲ, ಯಾರು ಶಾಶ್ವತ ಇರಂಗಿಲ್ಲ. ಇರೋ 3 ದಿವಸನಾಗ ನಾವು ಏನು ಮಾಡ್ತೀವಿ ಅನ್ನೋದು ಅದು ಭಾಳ ಒಂದು ಇಂಪಾರ್ಟೆಂಟ್ ಇರೋದು. ಕೆಟ್ಟ ಈಗ ನಾವು 35 ವರ್ಷದೊಳಗೆ ಫೀಲ್ಡ್ನಾಗ ದುಡ್ದಿದ್ದೀವಿ ಬಿಟ್ಟು ಒಂದು ಒಳ್ಳೆಯ ಹೆಸರು ನೀವು ಹೇಳ್ತೀವಿ ಒಳ್ಳೆಯ ನನಗಲ್ಲ ಹಿಂಗೆ ಅಂತೀರಿ ಅಂದ್ರೆ ಅದಕ್ಕೆ ಶ್ರಮ ಅಷ್ಟೇ ಇರ್ತೈತಿ. ಒಂದು ಕೆಡ್ಸ್ಕೊಳಕ್ಕೆ 1 ಸೆಕೆಂಡ್ ಸಾಕು. ನನಗೆ 35 ವರ್ಷದ ಶ್ರಮ ಕೆಡ್ಸ್ಕೊಳಕ್ಕೆ ಬೆಟ್ಟದ ಭಾಳ ತಂಗಲ್ಲ. ಮಾತಾಡೋ ಮಾತಿನ ಶೈಲಿ ಇರಬೇಕು. ಅವ್ನು ಕಲಾವಿದನಿಗೆ ಮೊದಲು ಏನಿಲ್ಲ, ಕಲಾವಿದನಿಗೆ ವಿನಯ ಭೂಷಣ ಅಂತ ಮೊದಲು ಕಲಾವಿದನಿಗೆ ಮೊದಲು ವಿನಯ ಇರಬೇಕು. ಬಂದಂಥವ್ರು ಚೆನ್ನಾಗಿ ಮಾತಾಡಿಸ್ಬೇಕು, ಏನು ಮಾತಾಡ್ಬೇಕು. ಅವ್ರ ಪರಿಚಯ ಇಲ್ಲ ಅಂದ್ರೆ ಸಿಗಲಿ ಪರಿಚಯದಪ್ಪ. ಈಗ ನಾನು ಫೋನ್ ಮಾಡಿರ್ತಾರೆ, ಅವ್ರು ಯಾರು ಮಾಡಿದ್ರೆ ಗೊತ್ತಾಗಲ್ಲ. ಯಪ್ಪ ಆರಾಮದಿಯಪ್ಪ, ಹ್ಞೂಯಪ್ಪ ಆರಾಮದಿಯಪ್ಪ ಅವ್ರದ್ದು ಇರ್ತಾರೆ. ಖುಷಿ ಆಗ್ಬಿಡುತ್ತೆ. ನಮ್ಮ ಮಿಸಸ್ ಕೇಳ್ತಾರೆ ಯಾರು ಎಷ್ಟು ಹಿಂಗೆ ಮಾತಾಡೋ ಗೊತ್ತಾನ. ಅವ್ರು ಯಾರೋ ನಂಗೆ ಗೊತ್ತಿಲ್ಲ, ನಾನು ಗೊತ್ತಿರಂಗಿಲ್ಲ. ಈಗ ಮುಂದೆ ಬಂದು ಮಾತಾಡ್ತಿರ್ತಾರೆ ಅವ್ರು, ಹಿಂಗೆಲ್ಲ ಮಾತಾಡಿಬಿಡ್ತೀನಿ ಅವ್ರು. ನಾನು ನಮ್ಗೆ ಕೇಳ್ಕೊಡಿ ನನಗೆ ನೆನಪು ಇರೋದಿಲ್ಲ. ಪಾಪ ಎಲ್ಲಾರು ನೋಡಿರ್ತಾರೆ ಅವ್ರು, ಎಲ್ಲೋ ಕಡೆ ಪರಿಚಯ ಆಗಿರ್ತಾರೆ, ನಂಬರ್ ತೊಗೊಂಡಿರ್ತಾರೆ, ಹಿಂಗಿರ್ತಾರೆ. ಅದಕ್ಕೆ ಮನಸ್ಸಿಗೆ ಯಾರಿಗೂ ಬೇಜಾರಾಗ್ತಾರೆ. ನಿಮ್ಮನ್ನ ನೋಡಿ ನಿಮ್ಮ ಜೊತೆ ಮಾತಾಡಿ ನಮ್ಗಂತೂ ಖುಷಿ ಆಯ್ತು ಸರ್. ನಿಮ್ದು ಇನ್ನೂ ಹೆಚ್ಚಿನ ಹಾಡುಗಳು ಬರ್ಲ್ರಿ ನಿಮ್ಮ ಯೂಟ್ಯೂಬ್ ಚಾನಲ್ ಒಳಗ್ರಿ.
ದೇವ್ರ ಆಶೀರ್ವಾದ ಎಲ್ಲ ನನ್ನ ಅಭಿಮಾನಿ ದೇವ್ರುಗಳು ಅನ್ನ ಹಾಕೋರ ಆಶೀರ್ವಾದ ಎಲ್ಲಿ ತಕ ಇರ್ತೈತಿ ಅಲ್ಲಿವರೆಗೂ ಮತ್ತು ನಮ್ಗೆ ಬೇರೆ ಕೆಲಸ ಇಲ್ಲರಲ್ಲೇ ಹಾಡಬೇಕು ಒಟ್ಟು ಬಟ್ ಹಾಡೋದು ನಮ್ಮದಾಗದ ಇನ್ನು ಬಿಟ್ಟು ಬೇರೆ ಉದ್ಯೋಗ ಅಂಕೈಲಿ ಯಾವ ಬೇರೆ ಬಿಸ್ನೆಸ್ ಇಲ್ಲ ಏನಿಲ್ಲ ಹಾಡಬೇಕು ಜೀವನ ಸಾಗಿಸ್ಬೇಕು. ಸರ್ ಮನೆ ಅಪ್ಪ ಅಮ್ಮ ಕಟ್ಟಿದ್ರು, ಹಾಂ ನೀವು ಬೆಳೆದಿದ್ದೆಲ್ಲ ಇಲ್ಲೇ ರೀ? ಹಾಂ ಬೆಳೆದಿಲ್ಲ ಇಲ್ಲೇ. ಈಗ ಸದ್ಯಕ್ಕೆ ಒಂದು ಹೊಸ ಮನೆ ಬೇರೆ ಕಡೆ ಕಟ್ಟಿದ್ರು. ಬೇರೆ ಕಡೆ ನಮ್ಮ ಅಣ್ಣವ್ರು ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಹಾಂ ಸರ್. ಹಾಡವ್ರೆ ಎಲ್ಲ ತಿಂದು ಕಟ್ಟಿರೋದು. ಸರ್ ಇದು ಫೋಟೋ ಯಾವಾಗಿಂದ? ಇದು ಅದೇ ಐಹೊಳೆ ಗಾಯನ ಪ್ರಶಸ್ತಿ ಒಳಗಿಂದಾಗ ಸಾಧು ಹುಕ್ಕಿಲ, ರವಿಶಂಕರ, ಸಾಯಿ ಕುಮಾರ, ಆಮೇಲೆ ಯಾರು ವಿಜಯ ರಾಘವೇಂದ್ರ, ಈ ಪ್ರೇಮ, ಶರಣ, ಪ್ರತಿ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ರಾಯಬಾಗದಾಗ. ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಈ ಸಲ ಈಗ ಬರೋದು ಜನವರಿಗೆ 10ನೇ 10 ವರ್ಷ ಆಯ್ತು. ಭಾರಿ ದೊಡ್ಡ ಪ್ರಮಾಣದ ಈ ಎಲ್ಲ ಯುವ ಕಲಾವಿದರಿಗೆ ಒಂದು ಒಳ್ಳೆಯ ವೇದಿಕೆ. ಆ ವೇದಿಕೆ ಬಗ್ಗೆ ಎಷ್ಟು ಜನ ಈಗ ಹಾಡಿದಾರಲ್ಲ ಆಲ್ಮೋಸ್ಟ್ ಎಲ್ಲ GTV ಸರಿಗಂಪದ ಹಾಡ್ತಾರೆ ಅಂಥ ಒಂದು ದೊಡ್ಡ ವೇದಿಕೆ. ಆ ಕಾರ್ಯಕ್ರಮ ಅಂದರೆ ಇಡೀ ಕರ್ನಾಟಕದ ಮನೆ ಮಾತಾಗಿದೆ. ಎಲ್ಲ ರೀತಿಯಿಂದ ಸೌಲಭ್ಯಗಳು ಇರ್ತೈತೆ. ಬಂದತಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಏನು ಫೀ ಅಂತಾರಲ್ಲ, ಇಂಟ್ರೆಸ್ಟ್ ಫೀ ಅದು ಏನಿರಂಗಿಲ್ಲ. ಒಳ್ಳೆಯ ವ್ಯಾಪಾರ. ನಮ್ಮ ಸಾಹೇಬರು DM ಐಹೊಳೆ ಅವರು ಒಂದು ಒಳ್ಳೆಯ ವ್ಯಕ್ತಿತ್ವದವರು, ಎಲ್ಲ ಕಲಾವಿದರನ್ನು ಬೆಳೆಸ್ತಾರೆ. ಅವ್ರ ಜನ್ಮದಿನ ಅಂಗವಾಗಿ ಇದನ್ನ ಕಾರ್ಯಕ್ರಮ ಮಾಡ್ತಾರೆ. ಜನವರಿ 22ನೇ ತಾರೀಕು ಅವ್ರ ಬರ್ತ್ಡೇ ಇರೋದ್ರಿಂದ ಅವಾಗಿಂದ ಇದನ್ನ 10 ವರ್ಷದಿಂದ ಮಾಡ್ಕೊತ ಬಂದ್ವಿ. ಯಶಸ್ವಿಯಾಗಿ ನಡೆದೈತೆ ಕಾರ್ಯಕ್ರಮ. ಸಾಕಷ್ಟು ಕಲಾವಿದರಿಗೆ ವೇದಿಕೆ ಕೊಡ್ತಾರೆ. ಅಲ್ಲಿಂದ ಕಲಾವಿದರಿಗೆ ಅವಕಾಶನೂ ಸಿಕ್ಕೈತಿ. ಕಲಾವಿದರಿಗೆ ಅವಕಾಶ ಸಿಕ್ಕೈತಿ. ಆಮೇಲೆ ನಮ್ಮ ವೇದಿಕೆಯಿಂದ ಇವತ್ತು GTV ಸರಿಗಂಪದಾಗ ಸಾಕಷ್ಟು ಜನ ಬಂದಾರ. ಎಷ್ಟು 10 ವರ್ಷ? ಈ ವರ್ಷ 9 ಮುಗೀತು. ಈಗ ಬರೋ ಜನವರಿಗೆ 10ನೇ ವರ್ಷ ಗ್ರ್ಯಾಂಡ್ ಮಾಡ್ತಾ ಇದೀವಿ. ಈ ಸರ್ತಿ ಫುಲ್ ಗ್ರ್ಯಾಂಡಾಗಿ ಮಾಡ್ಬೇಕಂತ ವಿಚಾರ ಐತಿ. ಶಮಿತಾ ಮಲೆನಾಡು ಪ್ರತಿ ವರ್ಷ ಅವ್ರು ಇರ್ತಾರೆ. ಅವ್ರು ನಾವು ಹೆಂಗೆ ಹೋದ್ರೆ ಮನೆ ಮಗಳಿದ್ದಂಗೆ ರೀ. ಶಮಿತಾ ಮಲೆನಾಡು ಫಿಕ್ಸ್ ಬಂದೇ ಇರ್ತಾರೆ. ಒಂದು ತಿಂಗಳಿಗೆ ಪ್ರಿಪೇರ್ವಾಗಿ ನಾವು ದೊಡ್ಡ ವೇದಿಕೆ ಆಗಲಿ, ಪಬ್ಲಿಸಿಟಿ ಆಗಲಿ ಭಾಳ ಮಾಡ್ತೀವಿ. ಪ್ರೈಸ್ ಇರುತ್ತೆ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತೇಳಿ ತತ್ವಪದ, ಭಾವಗೀತೆ, ಜನಪದ ಗೀತೆ, ಆಮೇಲೆ ಚಲನಚಿತ್ರ ಗೀತೆ ವಿಭಾಗಗಳು ಇರ್ತಾವೆ. ಪ್ರತಿಯೊಂದು ವಿಭಾಗದಾಗ 6 ಜನ ಸೆಲೆಕ್ಷನ್ ಮಾಡಿರ್ತೀವಿ. ಭಾಳ ಒಂದು ನಡೀತಮ್ಮ. 2 ದಿನ ನಡೀತೆ ಆಡಿಷನ್. ಗ್ರ್ಯಾಂಡ್ 2 ದಿನ ಆಡಿಷನ್ ನಡೀತೆ. ಬಂದಂಥವ್ರಿಗೆ ಎಲ್ಲರಿಗೂ ಅವ್ರಿಗೆ ಟಿಫನ್ ಆಗಿರ್ಬೋದು, ಮಧ್ಯಾಹ್ನ ಊಟ, ಮತ್ತು ಕೆಲವರಿಗೆ ದೂರಿಂದ ಬಂದಿರ್ತಾವೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಸಹಿತ ಮಾಡಿರ್ತೀವಿ. ಯಾರದೇ ₹1 ತೊಗೊಂಡ್ಗಳು ಅಂಥ ಒಂದು ಒಳ್ಳೆಯ ವ್ಯಕ್ತಿ ಅವರು. ಅಂದ್ರೆ ಈಗ ಯಾರೇ ಭಾಗವಹಿಸ್ಬೇಕಂದ್ರೆ ರೀ ಎಷ್ಟು ದಿನ ಮುಂಚೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ನಾವು ಒಂದು ತಿಂಗಳನ್ನ ಮಾಡಿರ್ತೀವಿ ಮೇಡಮ್. ಅಂದ್ರೆ 1 ತಿಂಗಳು ಮಾಡಿರ್ತೀವಿ. 1 ತಿಂಗಳದಾಗ ನೀವು ಬೇಕಾದಾಗ ಮಾಡ್ಬೋದು. ಮುಂದೆ ಲಿಮಿಟ್ ಏಜ್ ಇರುತ್ತೆ. 10ನೇ ವಯಸ್ಸು ಹಿಡ್ಕೊಂಡು 35 ವಯಸ್ಸಿನವರೆಗೆ ಈ ರೀತಿ ಮಾಡಿರ್ತೀವಿ. ಅಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅದು ಬೇರೆ ಐತೆ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಗ್ರೂಪೇ ಐತೆ ಮೇಡಮ್. ಅದು ಐಹೊಳೆ ಗಾಯನ ಪ್ರಶಸ್ತಿ ಒಂದು ಗ್ರೂಪ್ ಮಾಡೀವಿ. ಆ ಗ್ರೂಪ್ನಾಗ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗ್ತಾವೆ. ನಮ್ಮ ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ ಸೀಸನ್ ಈ ಬರೋ ಜನವರಿ 22ನೇ ತಾರೀಕಿಗೆ 10 ವರ್ಷ ಕಂಪ್ಲೀಟ್ ಮಾಡ್ತಾಯಿದೆ. ಈ ವರ್ಷ 10ನೇ ವರ್ಷದ್ದು ನಮ್ಮ ಜನಪ್ರಿಯ ಶಾಸಕರು, ಬಡವರ ಬಂಧುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DM ಐಹೊಳೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಮಾಡ್ಕೊತ ಬಂದಿದ್ದೀವಿ. ಭಾಳ ವಿಜೃಂಭಣೆಯಿಂದ ಅದು ಕಾರ್ಯಕ್ರಮ ಆಗ್ತೈತಿ. ಹಾಡು ಕೋಗಿಲೆಗಳಿಗೆ ಒಂದು ಒಳ್ಳೆಯ ವೇದಿಕೆ, ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಬಂದಿರತಕ್ಕಂಥ ಯಾವ ಮಕ್ಕಳಿಗೆ ಅಲ್ಲಿ ನಾವು ಎಂಟ್ರೆನ್ಸ್ ಫೀ ಇಟ್ಟಿರ್ತಾರಲ್ಲ, ಅದು ಏನು ಇಟ್ಟಿರೋದಿಲ್ಲ. ಬಂದಂಥ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ ಕೊಡ್ತೀವಿ. ಮತ್ತು 2 ಸಲ ನಾವು ಆಡಿಷನ್ ತೊಗೊಂಡಿರ್ತೀವಿ. ಅದನ್ನ 2 ಸಲ ಆಡಿಷನ್ ಯಾರು ಪರ್ಫೆಕ್ಟ್ ಚೆನ್ನಾಗಿ ಹಾಡ್ತಾರೆ ಅವ್ರಿಗೆ ಅವಕಾಶ ಕೊಡ್ತೀವಿ. ಈ ನಮ್ಮ ವೇದಿಕೆ ಮುಖಾಂತರ ಹಾಡಿರ್ತಕ್ಕಂಥ ಹುಡುಗರು ಈಗ GTV ಸರಿಗಂಪದಲ್ಲಿ ಪ್ರತಿ ವರ್ಷ ಹಾಡಿದ ಹುಡುಗರು ಈ ಸಲ ಕೂಡ ಸೆಲೆಕ್ಷನ್ ಆಗ್ಯಾರ. ಅದಕ್ಕೆ ತಮಗೇನರ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕಾಗಿತ್ತಪ್ಪ ಅಂದ್ರೆ ಒಂದು ನಂಬರ್, ನಮ್ಮದು ಐಹೊಳೆ ಗಾಯನ ಪ್ರಶಸ್ತಿ ಅಂತೇಳಿ ಒಂದು ವಾಟ್ಸಪ್ ಗ್ರೂಪ್ ಅದ. ಆ ಗ್ರೂಪಿನ ನಂಬರ ನೀವು ಬೇಕಾದ್ರೆ ನೀವು ಭಾಗವಹಿಸಿ ಇಚ್ಛೆ ಇತ್ತಪ್ಪ ಅಂದ್ರೆ ಎಲ್ಲರಿಗೂ 9448864175 ಇದು ನಂಬರ್ ಇರ್ತೈತಿ. ತಾವು ಎಲ್ಲ ಹೆಸರು ನೋಂದಾಯಿಸಿ ಹೋಗ್ಬೇಕಾಗಿತ್ತು ಪರ. ಜನವರಿ 22ನೇ ತಾರೀಕಿಗೆ ಗ್ರ್ಯಾಂಡ್ ಫಿನಾಲ್ ಇರ್ತೈತಿ. ಅವಾಗ ನೀವು ಅದಕ್ಕಿಂತ ಬಿಫೋರ್ವಾಗಿ ನಿಮಗೆ ಅದು ಆಡಿಷನ್ ಎಂದು ಹಚ್ಚಿರ್ತೀವಿ, ಡೇಟ್ ಹೇಳಿರ್ತಾವೆ. ಆ ಪ್ರಕಾರ ನೀವು ಬೇಕಾದ್ರೆ ಫೋನ್ ಮಾಡ್ಬೋದು. ಸರ್ ಏಜ್ ಲಿಮಿಟ್ ಒಂದು ಇರುತ್ತೆ ನಿಮಗೆ? ಹಾಂ, ಏಜ್ ಲಿಮಿಟ್ ಒಂದು ಹೇಳ್ಬೇಕು. 10 ವರ್ಷ ಹಿಡ್ಕೊಂಡು 35 ವರ್ಷದ ಒಳಗಿನವ್ರಿಗೆ ಭಾಳ ವಿಜೃಂಭಣೆಯಿಂದ ಆಗ್ತೈತಿ. ಭಾಳ ಶಿಸ್ತಬದ್ಧವಾಗಿ ಕಾರ್ಯಕ್ರಮ, ನ್ಯಾಯಯುತ ಸಮ್ಮತವಾಗಿ ಆಗ್ತೈತಿ. ಯಾವುದೇ ಪಾರ್ಸಾಲಿಟಿ ಏನು ಇರೋದಿಲ್ಲ. ಭಾಳ ಅಚ್ಚುಕಟ್ಟ ಒಂದು ಕಾರ್ಯಕ್ರಮ. ಅದು ಯಾವುದಿತ್ತಪ್ಪ ಅಂದ್ರೆ ನಮ್ಮ ಐಹೊಳೆ ಗಾಯನ ಪ್ರತಿಭಾ ಪ್ರಶಸ್ತಿ. ಒಂದು ವಾರ ಮುಂಚೆ ಅದು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ವಾರ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಮೊನ್ನೆ ರೀಸೆಂಟಾಗಿ ಜೀವಮಾನ ಸಾಧನೆ ಪ್ರಶಸ್ತಿ. ನಿಮ್ಮ ಪ್ರಶಸ್ತಿ ಅಂತೂ ಫುಲ್ ಮನೆ ತುಂಬಿಟ್ಟವ್ರಿ. ನೋಡ್ರಿಲ್ಲ ಎಲ್ಲ ತೆಗೆದ ಇದು ಮಾಡ್ತೇನೆ ರೀ ಎಲ್ಲ ಇವಾಗ ಹೋಗ್ತಾವ. ಹಾಂ ಸರ್.
ಸ್ವಚ್ಛ ಮಾಡಾಕ್ತಿದ್ವಿ ಎಲ್ಲ ತೆಗಿದ್ವಿ ಹೊರಗೆ ತುರಿದು ಬಿಡ್ತಾರೆ. ಅಂದ್ರೆ ಆ ಕಡೆ ಹೋಗ್ಬೇಕತ್ತೇನು ಸರ್? ಈಗೆಲ್ಲ ಇದನ್ನ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿಸಿ ಹಾಂ ಸರ್. ಹೊಸ ಮಾಡ್ತಿದ್ದೀನಿ ಎಲ್ಲ. ಅಂದ್ರೆ ನೀವು ಇದು ಫುಲ್ ಎಲ್ಲ ತೆಗಿಸಿ ಹೊಸಾದ್ ಮಾಡಿಸಿ ಹಾಕ್ಬೇಕಂತ? ಹಾಂ, ಗ್ಲಾಸ್ ಎಲ್ಲ ತೆಗಿದವ ಹಾಂ ಸರ್. ತೆಗಿಸ್ತಿದ್ದ ಭಾಳ ಅಂದ್ರೆ ಭಾಳ ಶಾಲ ಮಾಲಿಗಳು. ನೀವು ಮೊದಲನೇ ಮಗ ರೀ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವಿಶ್ವ. ಏನು ಓದಾತ್ರಿ ಸರ್? ಈಗ ಬಿ ಎ ಫೈನಲ್ ಇಯರ್ ಮುಗೀತು ರೀ. ಹಾಂ ಫೈನಲ್. ಈಗ ಮುಂದಕ್ಕೆ ಏನು ಮಾಡ್ಬೇಕು ಅನ್ನೋದೈತಿ? ಮುಂದಕ್ಕೆ MA ಮಾಡ್ತಾನೆ ರೀ ಧಾರವಾಡಕ್ಕೆ. ಹಾಂ. ಕಂಪ್ಯೂಟರ್ ಓದ್ತಾನೆ ರೀ. ಒಂದೆರಡು ಸಿವಿಲ್ ಈಗ ಎಕ್ಸಾಮ್ ಕಂಪ್ಲೀಟ್ ಆಗ್ಯಾವ. GD ಅಲ್ರಿ ಎರಡು ಎಕ್ಸಾಮ್ ಉಪ್ಪಾರ ಅಂತರೂ ಹೇಳಕ್ಕೆ ಏನಿಲ್ಲ ರೀ. ಎಲ್ಲಿ ಹೋದ್ರು ನಮ್ಗೆ ಅವ್ರಿಗೆ ಗೌರವ ಕೊಡ್ತಾರೆ, ನಮಗೂ ಅಷ್ಟು ಗೌರವ ಕೊಡ್ತಾರೆ ರೀ. ನಮಗೂ ಒಂದು ಫುಲ್ ಪವರ್ ಭಾಳ ಹೆಮ್ಮೆ ಐತೆ ರೀ. ಇವ್ರ ಮಗ ಕುಟ್ಟಕ್ಕೆ ನಮಗೆ ಪುಣ್ಯ ರೀ. ನೀವು ಮೂರನೇನವ್ರಿ? ಸಮರ್ಥ ಈಗ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿ ITI ಮಾಡತ್ತೀನಿ. ಮೂರನೇ ಮಗ ರೀ? ಮೂರನೇ ಮಗ ರೀ. ನೀವು ಎರಡನೇದವ್ರಿ? ಅಂಜನ್ ಅಂತೇಳಿ ಸರ್. ಅಪ್ಪ ಸಾಧನೆ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ನಮಗೂ ಒಂದು ಹೆಮ್ಮೆ ಅಲ್ಲ ರೀ. ನಿಮ್ದು ಎಜುಕೇಶನ್? ನಮ್ದು ಈಗ BA ಥರ್ಡ್ ಸೆಮ್. ಇಲ್ಲೇ ಹಾಂ, ಇಲ್ಲ ಜಮಖಂಡಿ ಹೋಗ್ತೇನೆ. ಹಾಂ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸುಮಿತ್ರಾ. ಸರ್ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ರೀ? 25 ವರ್ಷ. 25 ವರ್ಷ ಆಯ್ತು. ಏನು ಅನಿಸುತ್ತೆ ಸರ್ ಬಗ್ಗೆ ನಿಮಗೆ? ಅವ್ರು ವಿಶೇಷವಾಗಿ ಮಾತಾಡಂಗಿಲ್ಲ. ಇದು ಫಸ್ಟ್ ಈಗ ನಿಮ್ಮ ಜೋಡಿ ಮಾತಾಡಿದ ಏನಾದ್ರು ಮನೆಯವ್ರ ಜೊತೆ ಹೆಸರು ಬರ್ತಾರೆ. ಅವಾಗಿನ ಸಾಹಿತ್ಯಗಳು ಅದಾವ್ರದು ಅವಾಗಿಂದ ಹಂಗೆ ಇರ್ತಾರೆ. ಇವೆಲ್ಲ ಮೊದಲಿನ ಹಾಡಿದ ಸಾಹಿತ್ಯಗಳು ಬರ್ದಿದ್ದು ಅನ್ಸರಿ ಎಲ್ಲ ಬರೋದು ಎಲ್ಲ ಸಾಹಿತ್ಯಗಳು, ಹಳಿ ಟ್ರಂಕ್ದಾಗ ಹಳಿ ನೆನಪು. ಹಳೆ ನೆನಪುಗಳು. ಅವ್ನು ಇನ್ನೂ ಹಂಗೆ ಐತಿ ಸರ್ ನೀವು? ಹಾಂ, ನೆನಪಿಗೋಸ್ಕರ ಯಾವಾಗ ಏನು ಮಾಡಿದ್ವಿ ಅನ್ನೋದು ನೆನಪಿಗೋಸ್ಕರ ಇದು ನಿಮ್ಗೆ ತೋರಿಸ್ತೀನಿ ಅದರಲ್ಲಿ ಮಾಡಿದ್ರೆ. ನಾವು ಬರ್ದಿರಲಿಲ್ಲ 2006 ಡೇಟು ಹಾಕಿ ಸರ್. ಡೇಟ್ ಐತೆ ನೋಡ್ರಿ. ಭೇಟಿಯಾದಿ ಸಾಲಿ ಸೂಟ್ಯಾಗ ಮನೆಯಿಂದ ತಟ್ಟ್ಯಾಗ ಹೇಳಿ ಕಳಿಸಿದಿ ಇಟ್ಟ್ಯಾಗ ಕಿಚ್ಚ ಹೋದಂಗೆ ಹೊಟ್ಯಾಗ. ಇವು ಪ್ರಾಸ ಅಂತ ನೋಡ್ರಿ. ಸೂಟ್ಯಾಗ ತಟ್ಟ್ಯಾಗ ಇಟ್ಟ್ಯಾಗ ಹೊಟ್ಯಾಗ ಇವು ಪ್ರಾಸಗಳು. ಈ ರೀತಿ ಪ್ರಾಸಗಳು. ಇಡಿಸ್ಯಾರ ನನಕಿರಬಾಳ ಹರಿದಾರ ಕೂಡಿದ ಕಳ್ಳ ಬೆಳತಾನ ಅತ್ತನಿ ಗಳಗಳ ಕಳ್ಳಿಗೆ ಕಡದಂಗ ಚೋಳ. ಸರ್ ಹಂಗ ಮೈಂಡಿಗೆ ಹೆಂಗ್ ಏನೋ ಬರೀ ಏನಲ್ರಿ. ಇದು ಹಾಡಿದ ಫುಲ್ ಟ್ರೆಂಡಿಂಗ್ ಐತಿ ನೋಡ್ರಿ. ಹಾಡಿದ ಈ ಫುಲ್ ಭಾಳ ಮಂದಿ ರೀಲ್ಸ್ ಮಾಡ್ಯಾರ. ಪ್ರೀತಿಯ ಮನಿಯಾಗ ಹೊಕ್ಕೈತಿ ದಯ್ಯ ಬಡಕೊಂಡತನೋ ಗೆಳೆಯ ನನ್ನೆದೆಯ ಗಂಡಗೆ ಕೊಟ್ಟನಿ ಮನಸ್ಸಿಲ್ಲದ ಮಯ್ಯ ಸುಡು ಕೆಂಡ ಗಿಡದ ಸುತ್ತಕೊಂಡನಿ ಕೈಯ ಹೆಂಗಾರ ತಿಳ್ಕೊಂಡು ನನ್ನ ನೀ ಬಯ್ಯ ಗಂಡನ ಮನೆಗೆ ಬಂದ ನನ್ನಯ್ಯ ಮಾಡಿದ ಪ್ರೀತಿ ಕೆಟ್ಟ ಕನಸಂತ ಮರಿಯ ಮದಿಲಾದ ಗಂಡನ ಜೋಡಿ ಚಂದಂಗೆ ಬೇರಿಯ ಎಷ್ಟ ದಿನ ಇರತತಿ ಹರಿಯ ಹಳಿ ನೆಂಪ ತಗದ ಇಳಿಜಾಡ ಬರಿಯ ಈ ಹಾಳ ಪ್ರೀತಿಗೆ ಕಡ್ಡಿಯ ಕೊರಿಯ ಗಂಡನ ಮನೆಯ ಆಗಬ್ಯಾಡ ಹೊಡಿಯ. ಈ ರೀತಿ ಅವಾಗಿನೂ ಸಾಹಿತ್ಯಗಳು ಇವೆಲ್ಲ ಈ ಟ್ರೆಂಡಿಂಗ್ನಾಗ. ಇವೆಲ್ಲ ಹಳೆ ಹಾಡುಗಳು ಈಗ ಟ್ರೆಂಡಿಂಗ್ ಆಗತ್ತವ್ರಿ. ಅವೆಲ್ಲ ಮೊದಲು ಹಿಂಗೆ ಒಂದು ಲಿಸ್ಟ್ ಮಾಡಿ ಕೊಡ್ತಿದ್ದಾರೆ. 8 ಹಾಡುಗಳು ಇರ್ತಿದ್ವಲ್ರಿ. ಈ ರೀತಿ ಹಿಂಗೆ 8 ಹಾಡುಗಳು ಹಿಂಗೆ ಲಿಸ್ಟ್ ಇರ್ತಿದ್ವಿ. ಇದು ಯಾರೋ ಸಾಹಿತ್ಯ ಕೊಟ್ಟಿದ್ದ ಪಾಪ ನನಗೂ ಮಾಡಿರಿ ಸರ್ ಅಂತೇಳಿ 8 ಹಾಡೋದು. ಎಷ್ಟು ವರ್ಷ ಹಳಿದಿರ್ಬೋದು ಸರ್ ಇದೊಂದು? ಇದು ಡೇಟ್ ಇಲ್ಲ ಇದು ಇದು ಹಳಿದ ಭಾಳ ಐತಿ. ನೀವು ಹಾಡುಗಳು ಹೆಂಗೆ ನೋಡಿ. ಗಜಾ ಫಿಲ್ಮ್. ಹಾಂ, ಗಜಾ ಫಿಲ್ಮ್ ರೀ. ಓ ಮನಸ್ಸೇ ಮನಸ್ಸೇ ಐತ್ಲಿ ಆ ಗಜ ಒಳಗೆ ಹಾಡು. ಏ ಗೆಳತಿ ಗೆಳತಿ ನನ್ನ ನೋಡಿ ಯಾಕ ಅಳತಿ ನೆಂಪ ತಗದ ನೆಳಕಿ ಕಣ್ಣಿನ್ಯಾಗ ಬೀಳಕಿ ಹೋಗು ಮುಂದ ಯಾಕರ ಹೊಳ್ಳಕಿ. ಅದು ಹಾಡಿದ್ದು ಗಜ. ಇದು ಶೂಟಿಂಗ್ ಮಾಡುವಾಗ ನಾವು ಅಲ್ಲಿ ರೆಕಾರ್ಡಿಂಗ್ ಅಲ್ಲೇ ಇದ್ವಿ ನಾವು. ಎಲ್ಲಿ ಬೆಂಗಳೂರಾಗ ಶೂಟಿಂಗ್ ಗಜ ಸಿನಿಮಾ ಶೂಟಿಂಗ್ ನಡೆದಿದ್ದು. ರೆಕಾರ್ಡಿಂಗ್ ಹೋದಾಗ ದರ್ಶನ್ ಅವ್ರು ಭೇಟಿಗಿದ್ರು ನಮಗೆ. ಪಾಪ ಭಾಳ ಬೆಸ್ಟ್ ನಿಮಿಷ. ಇದು 2008 ಅಂದ್ರೆ 6. ಇದು 6. ಇದು
ಅಣ್ಣ ತಂಗಿ ಯಾವುದೋ ತವರಿನ ಸಿರಿ ಯಾವುದೋ ಹಾಡ್ರಿ. ನಿನ್ನ ಸಲುವಾಗಿ ನಿನ್ನಿ ಬಡಿಸಿಕೊಂಡ ಮನೆಗಿಲ್ಲೋ ಗೆಳೆಯ ಮನಸ್ಸಿಗೆ ಹಚ್ಚಿಕೊಂಡ ಹೊಟ್ಯಾಗ ಹಾಕಿದಂಗ ಆತ ಬೆಂಕಿ ಕೆಂಡ ಮರಿಗೆ ಮನಸ್ಸಿಲ್ಲ ಮದುವೆ ಮಾಡಿಕೊಂಡ ನೀ ಕೊಟ್ಟ ಚೀಟಿ ಬೆಂಕ್ಯಾಗ ತುರುಕಿ ನಿನ್ನ ಮರಿಬೇಕಂತ ಹೊತ್ತ ನೀ ಹರಿಕಿ ಹೆಂಗಾರ ಹಾಕಿಕೊಂಡಿ ನೀ ಉಡಿಯಕ್ಕಿ ಅರಗಿಳಿ ನನ್ನ ಬಿಟ್ಟ ಒಟ್ಟ ಇರದಾಕಿ ಮಾಡ್ಬೇಕ್ರಿ ಇಲ್ಲ ಅವ್ನು ಭಾಳ ಚಂದ ಹಾಡುಗಳು. ಸರ್ ಇವ್ ಸಾಂಗ್ ಎಲ್ಲ ನೀವು ವಾಪಸ್ ಹಾಡ್ಬೋದಲ್ರಿ ಈಗ? ಹಾಡ್ಬೋದು, ಬಟ್ ನಾವು ಈಗ ನಮ್ಮ ಮನಸ್ಸಿಗೆ ಸಂತೋಷಿಗೆ ಹಾಡ್ಬೋದು, ಬಟ್ ಯೂಟ್ಯೂಬ್ ಬಿಡುವಂತಿಲ್ಲ, ಯಾಕಂದ್ರೆ ಅದು ಕಾಪಿರೈಟ್ ಬೋತಾವ. ಇನ್ನ ಅಭಿಮಾನಿಗಳು ಯಾಕಂದ್ರೆ ಹಾಡುಗಳು ಎಲ್ಲ ಕೇಳಿಲ್ಲ ಕೆಲವೊಬ್ರು, ಹಂಗ ನಾವು ಈಗ ಟ್ರ್ಯಾಕ್ ಮ್ಯಾಗ ಹಾಡಿ ಬಿಡ್ಬೋದು. ಸದ್ಯದಾಗ ಮಾಡ್ತೀನಿ ಪೂರ ಹಾಡುಗಳು ಬಾಳ ಹಳಿ ಹಾಡಲ್ಲ, ಹಳಿ ಹಾಡುಗಳು ಸಾಹಿತ್ಯಗಳು ಮೊನ್ನೆ ಚಂದ ಮನೆಯಾರು ಅಂದ್ರೆ ಬಂದಿರ ಅವ್ರು ಹಿಂಗ ಹೇಳಿದ್ರು, ನಾ ಮಾಡ್ರಿ ಒಂದು ದಯವಿಟ್ಟು ಹಾಡುಗಳು ಅಂತ. ಅವರು ಒಂದಿಷ್ಟು ಹಾಡುಗಳು ತೆಗೆದು ಕೊಟ್ಟಿದ್ದಾರೆ, ಅವ್ರಿಗೆ ಇಷ್ಟ ಆಗಿ ಇಲ್ಲಿ ಹುಡ್ಕ್ಯಾಡು. ಹರದಂಗಾತ ನನ್ನ ಕಳ್ಳ ಕಣ್ಣೀರಾಗ ತಿಂದನಿ ಕೂಳ, ಹರದಂಗಾತ ನನ್ನ ಕಳ್ಳ ಕಣ್ಣೀರಾಗ ತಿಂದನಿ ಕೂಳ, ಏ ಗೆಳತಿ ನಾ ಮಳ್ಳ ಮರತ ಕುಂತೀನಿ ಸುಳ್ಳ, ಮಾಡಿದ ಪ್ರೀತಿ ಗೆಳತಿ ಯಾಕ ಮರತಿ, ನನ್ನ ನೋಡಿ ಈಗ ನೀನು ಮೂಗ ಮುರಿತಿ. ಇದು ಹೊಳೆಯಾಳು. ಇದು ಬಹುಶಃ 2006 ಸರ್. 2006 ಅಂದ್ರೆ ಎಷ್ಟಾಯ್ತು? 20 ವರ್ಷ ಆಯ್ತು. 2006. 20 ವರ್ಷ ಆಯ್ತು. ಇದು ಹ್ಯಾಂಡ್ ರೈಟಿಂಗ್ ನಿಮ್ದು? ನಾವು ಮಾಡಿದ್ರು ಅವಾಗ ಕೌನ್ಸಿಲೇ ಬರ್ದಿರ್ತಿರ್ಲ, ಪೇರ್ ಕಾಪಿ ಮಾಡಿರೋದಿಲ್ಲ, ಹೋಗಿ ತಗೋತ ಬರೆದು ಬಸ್ನ್ಯಾಗನ. ಕೂತು ಬರ್ಕೋಬೇಕತ್ತಿಲ್ಲ, ಅಲ್ಲಿ ಬಸ್ನ್ಯಾಗ ಕುತ್ಕೊಂಡಂಗ ಬಸ್ ಬೆಂಗಳೂರು ಹೋಗೋದು 4 ಹಾಡು ರೆಡಿ ಹಾಕಿದ್ದು. ಅವ್ರು ಸರ್ ಮೊನ್ನೆ ಅವರು ಹಂಗ ಅಂದ್ರು, ಎಲ್ಲ ಒಂದೇ ಇದ್ರಲ್ಲ, ಹಿಂಗಾಗಿ ಅದ್ ಹೆಂಗ್ ಸರ್ ಬಸ್ನ್ಯಾಗ ಕುತ್ಕೊಂಡದ ಹಂಗೆ ಆಗ್ತಾವ್ರಿ. ನನ್ನ ಪ್ರೀತಿ ನೀ ಗೋರ್ಯಾಗ ಹೋಗಿದಿ, ಹಕ್ಕಿಗನ್ನ ಹಾಕಿ ನಡೆದಂಗ ನಡೆದಿ, ಪ್ರೀತಿ ಬಾಗಿಲಕ್ಕ ಕೊಂಡೀನಿ ಬಡದಿ, ಮನಸ್ಸ ಎಂಬುವ ಕನ್ನಡಿ ಒಡದಿ, ಗಂಡನ ಮನೆಯ ಹಾದಿಯ ಹಿಡದಿ, ಬಂದ ಕಣ್ಣೀರ ಯಾಕ ನೀ ತಡದಿ, ಕಾರು ಕಲ್ಲಾಗ ನನ್ನ ಹೃದಯ ಹಾಕಿ ಹರದಿ, ನನ್ನ ಪ್ರೀತಿ ಮರದಾಗ ನೀ ಕೇರಿದಿ, ಕೂಡಿದ ಕಳ್ಳಕೋದ ನೀ ನಾಯಿಗೆ ಒಗದಿ, ಕೂಡಿದ ಕಳ್ಳ ಗೆಳತಿ ಹೋದ ನಾಯಿಗೆ ಒಗದಿ. ಸಮಾಜದಾಗ ನಡೆಯುವಂಥವನ್ನ ಬಂದ್ಬಿಡ್ತಾವ ಅಷ್ಟೇ. ಈಗ ನಾವು ಕೆಲವೊಂದು ಹಾಡ ಮಾಡಿರ್ತೀವಲ್ಲ, ಅದನ್ನ ಕೆಲವ್ರು ಫೋನ್ ಮಾಡಿ ಕೇಳ್ತಾರೆ, ಸರ್ ನಂದ ಸ್ಟೋರಿ ನೋಡ್ರಿ ನೀವು ಬರ್ದಿರ್ತಾರೆ, ಅದು ನಾವು ಕಾಲ್ಪಿಂಗ್ ಬರ್ಕೊಂಡಿರ್ತೀವಿ. ಆದ್ರೆ ಒಂದು ಹಾಡಿನಾಗ ಯಾರ ಜೀವನದಾಗ ಏನಾರ ನಡೆದಿರ್ತೈತಿ, ಆ ಒಂದು ಹಾಡಿನಾಗ ಒಂದು ಸಾಲ ಇರ್ತೈತಿ, ಅದು ನಾವು ಕಾಮನ್ ಆಗೇ ಬರ್ದಿರ್ತೀವಿ, ಅದು ಅವ್ರು ತಮ್ಮ ಇದಕ್ಕೆ ಇದಾಗ್ಬಿಡ್ತೈತಿ. ಮನಸ್ಸಿಗೆ ಕೊಳ್ಳಿ ಎಟ್ಟ ಹೋಗಬ್ಯಾಡ ನೀ ಬಿಟ್ಟ, ಮನಸ್ಸಿಗೆ ಕೊಳ್ಳಿ ಎಟ್ಟ ಹೋಗಬ್ಯಾಡ ನೀ ಬಿಟ್ಟ, ಆದಿಯಾಕ ನನ್ನ ಮ್ಯಾಲ ಸಿಟ್ಟ, ಆದಿಯಾಕ ನನ್ನ ಮ್ಯಾಲ ಸಿಟ್ಟ, ನನ್ನ ಪ್ರೀತಿ ತಿಳಿದೇನ ಹುಡುಗಾಟ, ಮನಸ್ಸಿಗೆ ಕೊಳ್ಳಿ ಎಟ್ಟ ಹೋಗಬ್ಯಾಡ ನನ್ನ ಬಿಟ್ಟ, ಬಡವನ ಪ್ರೀತಿ ನಿನಗ ಬ್ಯಾಡಾಗಿ ಹೋತ, ನಿನ್ನ ನೆನಪಿನ್ಯಾಗ ಗೆಳತಿ ನಾ ಮರಗೋದಾತ, ಬೋರಿನ್ಯಾಗ ಮಾಡಿದ ಪ್ರೀತಿ, ಬೋರಿನ್ಯಾಗ ಮಾಡಿದ ಪ್ರೀತಿ, ಎಷ್ಟ ಬೇಗ ಹುಡುಗಿ ನೀ ಮರತಿ. ಆಕೆ ಹೇಳ್ತಾಳ್ರಿ, ಕುಂಕುಮ ಹಚ್ಚಾರಲ್ಲ ಕೊಟ್ಟ ಚಾಳ ಬಿಚ್ಚಾರಲ್ಲ, ಮದುವೆ ಮಾತ ಮುಗಿಸಾರಲ್ಲ, ಪ್ರೀತಿ ರಾಡಿ ಮುಚ್ಚಾರಲ್ಲ, ಗಟ್ಟಿ ಮಾಡಿ ಹೋಗ್ಯಾರ, ಗಟ್ಟಿ ಮಾಡಿ ಹೋಗ್ಯಾರ, ಮರುಗುದಾತ ಆಗಿ ನಾವು ದೂರ, ಮನಸ್ಸಿಗೆ ಕೊಳ್ಳಿ ಎಟ್ಟ ಹೋಗಬ್ಯಾಡ ನನ್ನ ಬಿಟ್ಟ. ಇದು 2006 ಸರ್. 2006. ಅಗಿಸಾಗ ಮಾರಿ ನೋಡಿ ಗೆಳೆಯ ಅಳುದ್ಯಾಕ, ತಳ ತಳ ಕಣ್ಣೀರ ಹರಿತೈತಿ, ನೀ ಹೋಗುವ ದಾರಿ ಗೆಳತಿ ನೋಡುವುದಾತ, ನಿನ್ನ ಚಿಂತ್ಯಾಗ ಹಾಸಿಗೆ ಹಿಡಿಯುವುದಾತ. ಅಂದ್ರೆ ಯಾಕೆ ಕೆಲವೊಂದು ಸಂಬಂಧಗಳ ಮ್ಯಾಗ ಹಾಡುಗಳು ಬರೀತಿದ್ವಲ್ಲ ನಾವು. ತೆಗಿಬೇಡ ಹಡದವ ಕಣ್ಣಾಗ ನೀರ, ಹಾಕಬೇಡ ನೀ ಉಸಿರ, ನನ್ನ ಬಾಳೆಗೆ ನೀ ಆಸರ, ಸೊಸಿ ಕಾಲಾಗ ಬಂದೈತಿ ನನಗೆ ಬ್ಯಾಸರ, ಸೊಸಿ ಕಾಲಾಗ ನನಗೆ ಬಂದೈತಿ ಬ್ಯಾಸರ, ಉಣಸತಾಳು ಕಣ್ಣೀರ,
ಮಗನ ಪಾಡತಿ ನಾ ಸತ್ರ ಹೌದು ತಾಯಿ ಹಾಡಿರೋದು. 9 ತಿಂಗಳು ಹೊತ್ತು ಹೆತ್ತು ನೀ ನನ್ನ ಹಡದೆವ್ವ, ಒಂದಿನ ತ್ರಾಸು ನನಗೆ ಆಗದಂಗೆ ಬೆಳೆಸಿದಿ ನನ್ನವ್ವ. ಕೈ ತುತ್ತ ಮಾಡಿ ತಿನಿಸಿ ಬೆಳೆಸಿದಿ, ಉಪವಾಸ ನೀನು ಇದ್ದಿ ನನಗಾಗಿ ಜೀವ ತೀದಿ. ನಡಿಯಾಕ ಬಂದ ಆಗಿಲ್ಲ ತಿಂಗಳ, ಬಂತ ನನಗೆ ಅಂಗಳ. ಸೊಸಿಗೆ ಹೇಳ್ದಾಗಿ ಕೊಡ್ತಾಳ ತಿನ್ನಾಕ ಅನ್ನ ತಂಗಳ, ಹೊರಗಿಟ್ಟಾಳು ಗಂಗಾಳ. ತಿನ್ನು ಕಣ್ಣೀರು ಹಾಕಿ ಗಳಗಳ, ಇಳಿಯುವುದಿಲ್ಲ ಒಟ್ಟ ಅಗಳ. ಕೇಳಿದರೆ ತೆಗಿತಾಳು ಆಕಿ ಜಗಳ. ತಾಯಿ ಮೇಲೆ ಬರ್ದು ಹಾಡು. ಸರ್ ಇವ್ರ ನಿಮ್ಮ ಅಪ್ಪ ಅಮ್ಮ ಸರ್ ಇದು ಪೇಂಟ್ ಎಲ್ಲ ನೀವೇ ಮಾಡಿದ್ರಿ? ಹೌದ್ರಿ, ತುಂಬ ಹಾಬಿ ರೀ ಇದೊಂದು ಪೇಂಟಿಂಗ್. ಹಾಂ ರೀ. ಸರ್ ಈಗ ನೀವು ಬುಕ್ನೇ ತೆಗೆದ ಪೇಂಟಿಗೂ ಇದು ದೊಡ್ಡ ಸೈಜ್ ಆಗ್ತೈತ್ರಿ? ಏನು ಅದೇನು ಬುಕ್ನಾಗಿಂದ ಬೇರೆ ಇದು ನಾವು ಇದು ಫ್ರೀ ಹ್ಯಾಂಡ್. ಇದು ನಾವು ಏನ್ ಬೇಕಾದ್ರೂ ಅದು ಮಾಡ್ಬೋದು. ಬುಕ್ನಾಗ ಸಣ್ಣ ಆಗತೈತ್ಲೆ ಸ್ಕೆಚ್ ಅಷ್ಟ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಎಲ್ಲ ಪೇಂಟಿಂಗ್ ಮಾಡೋದ್ರೆ ಭಾಳ ಇಷ್ಟ ನಮಗೆ. ಇವು ಯಾವ ಇದಿಲ್ಲ ಏನೋ ಇವು ನನ್ನ ತಲೆಗೆ ಹೆಂಗೆ ಬರ್ದಿಲ್ಲ ಹಂಗೆ ಮಾಡಿದ್ವಿ. ಈ ಥರ ಚಿತ್ರಗಳು ಎಲ್ಲಿಲ್ಲ ಅಂದ್ರೆ ನೀವು ಸ್ವಂತ ಇದು ಈ ಥರ ಎಲ್ಲ ಕಾಮನ್. ಇವು ದೇವ್ರು ನಿಂತಿರ್ತಾವಲ್ಲ ಹಿಂಗೆ, ಇವೆಲ್ಲ ಕಾಮನ್. ಇವೆಲ್ಲ ನಾವು ಹೆಂಗೆ ಬೇಕಂಗೆ ನಾವು ಮಾಡ್ಕೊತೀವಿ. ದೇವ್ರಿಗೆ ಅದಕ್ಕೆ ಹಿಂಗೆ ಅಂತೇಳಿ ಯಾರು ಗೊತ್ತಿರಂಗಿಲ್ಲ. ನಾವು ಹೆಂಗೆ ಕಲ್ಪನೆ ಮಾಡ್ಕೊತೀವಿ ಕಲಾವಿದರು ಆ ರೀತಿ. ಇವರ ಅನ್ನಾರ. ಸರ್ ನಮಸ್ತೆ. ಆರಾಮ್ ರೀ? ಹಾಂ ನಾವು ಆರಾಮ್. ಸರ್ ನಿಮ್ಮ ಹೆಸರು ರೀ? ಹಾಂ ರೀ. ನೀವು ಹಾಡು ಹಾಡ್ತೀರಿ ಅಂತ ಕೇಳ್ಬಿಟ್ಟಿವ್ರಿ ನಾವು ರೀ. ಮೂಲ ಗಾಯಕ ಹಾಂ ರೀ. ನನ್ನ ನಂತರ ಸರ್ ಹಾಂ ಸರ್ ನೀವು ಹಾಡು ಹಾಡ್ತೀರಿ ಅಂತ ಕೇಳ್ಬಿಟ್ಟಿವ್ರಿ ನಾವು ರೀ. ಹೌದ್ರಿ, ನಾನು ಒಂದು ಮೊದಲೇಂದ್ರ ನಾನು ಹಾಡ್ತೀನಿ ರೀ. ಆದ್ರೆ ಮೂಲ ನನ್ನಿಂದನ ಈ ಮನೆ ಕಲಾ ಶುರುವಾಗಿದ್ರಿ. ನಂತರ ನಮ್ಮ ಸಹೋದರರು ಅದನ್ನ ಮುಂದುವರ್ಸ್ಕೊಂಡು ಹೊಂಟಾರ. ಸರ್ ನೀವು ಎಷ್ಟನೇ ಮಗ ರೀ? ನಾನು ಈಗ ನನ್ನ ಮಗ ಅವನು ಹಾಡತಾನ್ರಿ. ಹೌದನ್ರಿ? ಎಷ್ಟು ಜನ ಮಕ್ಕಳು ಸರ್? 3 ಜನ ರೀ. 3 ಜನ. ಏನು ಮಾಡ್ತಾರ್ರಿ? ಒಬ್ಬ MA ಮಾಡ್ತಾನ್ರಿ, ಒಬ್ಬ B.Ed ಮಾಡ್ತಾನ್ರಿ, ಇನ್ನೊಬ್ಬ ನನ್ನ ದೊಡ್ಡ ಮಗ ರನ್ನ ವಾಹಿನಿಯಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಾನೆ. ಅದ್ರ ಹಾಡವ್ರು ಯಾರು ಸರ್? ಕಾರ್ತಿಕ್ ಅಂತ ನನ್ನ ದೊಡ್ಡ ಮಗ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಎಲ್ಲ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ. ಹಾಡುವುದು ಅನಿವಾರ್ಯ ಕರ್ಮಗಳಿಗೆ, ಕೇಳುವವರಿಹರೆಂದು ಕೇಳುವವರಿಹರೆಂದು ನಾ ಬಲ್ಲೆನದರಿಂದ ಹಾಡುವೆನು ಮೈದುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನು ಅಂದು ಅಶ್ಲೀಲ ಜಾನಪದಗಳಿಗೆ ಭಾಳ ಓದ್ಕೊಂಡು ಹೋಗ್ಬಾರ್ದು. ಅದಕ್ಕೆ ಒಳ್ಳೆಯ ಕಲಾವಿದರಿಗೆ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು. ಒಳ್ಳೆಯ ಜನಪದ ಕಲಾವಿದರನ್ನ ಬೆಳೆಸಬೇಕು. ಈಗ ಅವಕಾಶ ಸಿಕ್ಕರೆ ಹಾಡ್ತೀರಿ ಸರ್? ಹಾಡ್ತೇನೆ. ನೀವು ಮುಂಚೆ ಯಾವ್ಯಾವ ಹಾಡು ಹಾಡಿರಿ? ನಾನು ಜನಪದ ಕ್ಯಾಸೆಟ್ ಒಂದು ಮಾಡಿದ್ದೀವ್ರಿ. ನಾ ಹೆಂಗ ಮರೆಯಲಿ ನಿನ್ನ ಅಂತ ಒಂದು ಕ್ಯಾಸೆಟ್ ಮಾಡಿದ್ದೀವ್ರಿ. ನಂತರದ ದಿನಗಳಲ್ಲಿ ಮೊದಲು ನಾನು ಗುರುರಾಜ್ ಹೊಸಕೋಟೆ ಅವ್ರ ಜೊತೆ ಅವ್ರ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ ರೀ. ಕಾಂಗೋ ಅಂತ ಬಾರಿಸ್ತಿದ್ದೆ, ಹಿನ್ನೆಲೆ ಹಾಡ್ತಿದ್ನಿ. ಸುಮಾರು ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡೀನಿ. ಮತ್ತು ಶಬ್ಬಿ ಡ್ಯಾಂಗಿ ಅವ್ರ ಜೋಡಿ ಅವರು ಆರ್ಕೆಸ್ಟ್ರಾದಲ್ಲಿ ಹೋಗೀನಿ. ಎಲ್ಲರ ಜೋಡಿ. ಸರ್ ನಿಮ್ಗೀಗ ಹಾಡು ಹಾಡಕ್ಕೆ ಯಾರೇ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರೇನು? 8050126240. ಹೆಂಗ ಸರ್ ಜೀವನ ರೀ? ಐತ್ರಿ, ದೇವರು ಕೊಟ್ಟ ಚಲೋ ಅನ್ಸೈತಿ ಸರ್. ಒಂದು 15-20 ವರ್ಷ ಹಿಂದ್ಗಡೆ ರೀ ನಿಮ್ಮ ಧ್ವನಿ ಅಷ್ಟೇ ಕೇಳೋಂಗಿತ್ತು ನಮಗೆ ರೀ. ಈಗ ಯೂಟ್ಯೂಬಲ್ಲಿ ಬಂದ್ಮೇಲೆ ರೀ ನಿಮ್ಮನ್ನ ನೋಡ್ಬೋದ್ರಿ. ನಿಮ್ಮ ಚಾನಲ್ ಒಳಗೆ ನಾವು ನಿಮ್ಮನ್ನ ನೋಡ್ಬೋದ್ರಿ. ಆಮೇಲೆ ಈಗ ಇಲ್ಲೆಲ್ಲ ನಿಮ್ಮ ಕುಟುಂಬದ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ರೀ. ಇಲ್ಲ, ನೀವು ಬಂದಿರೋದು ನಮಗೆ ಒಳ್ಳೆಯ ಒಂದು ಈ ಸಮಾಜಕ್ಕೆ ಜನಗಳಿಗೆ ನೀವು ತೋರಿಸ್ತಿರಲ್ಲ, ಅದಕ್ಕೆ ನಮಗೆ ಇದಕ್ಕಿಂತ ನಮಗೊಂದು ಸಂತೋಷ ಬೇರೆ ಯಾವುದಿಲ್ಲ ಅನಿಸ್ತೈತಿ. ಎಲ್ಲರೂ ಮಿಡಿಸ್ತಕ್ಕ ನಮ್ಮನ್ನು ಬರೀ ಧ್ವನಿ ಮುಖಾಂತರ ಹೆಸರಷ್ಟೇ ಪರಿಚಯ ಇತ್ತು. ಆದರೆ ವಿಡಿಯೋ ಮುಖಾಂತರ ಈ ಮಾಧ್ಯಮ ಮುಖಾಂತರ ನಮ್ಮನ್ನು ನೀವು ಜನಗಳಿಗೆ ತೋರಿಸ್ತಾ ಇದ್ದೀರಿ. ನಮ್ಮ
ಜೀವನ ಕಲಾವಿದನ ಒಬ್ಬೊಂದು ಜೀವನ ಯಾವ ರೀತಿ ಇದೆ ಅನ್ನೋದು ಟೋಟಲಿ ಒಂದು ಈ ನಮ್ಮ ಚಾನಲ್ದಲ್ಲಿ ತಾವು ತೋರಿಸ್ತಾ ಇದ್ದೀರಿ. ಒಬ್ಬ ಕಲಾವಿದನ ಜೀವನ ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿವರೆಗೂ ತಾವು ಸಾಧನೆ ಮಾಡಿದ್ರಿ ಅನ್ನುವಂಥ ಪ್ರತಿಯೊಂದು ವಿಷಯಗಳನ್ನ ಈ ಮಾಧ್ಯಮದ ಮುಖಾಂತರ ಆಮೇಲೆ ಈ ಚಾನಲ್ ಮುಖಾಂತರ ತಾವೆಲ್ಲರೂ ನೋಡ್ರಿ. ಈ ಚಾನಲ್ನ ದಯವಿಟ್ಟು ಎಲ್ಲರೂ ಹರಿಸಿ ಆಶೀರ್ವಾದ ಮಾಡಿ ಬೆಳೆಸ್ರಿ ಅಂತ ಹೇಳ್ತಾನು. ಮತ್ತೊಮ್ಮೆ ಎಲ್ಲ ನೋಡುಗರ ಎಲ್ಲ ನನ್ನ ಅಪ್ಪಟ ಕನ್ನಡದ ಅಭಿಮಾನಿಗಳಿಗೆ, ನಮಗೆ ಅನ್ನದಾತರಿಗೆ, ನೀವೆಲ್ಲ ನೋಡುವಂಥವರಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡಿ. ಎಂಥ ಒಂದು ಅದ್ಭುತವಾದಂಥ ನಿಮ್ಮ ಚಾನಲ್ ಹೆಸರು, ಎಂಥ ಅದ್ಭುತ ಅಂದರೆ ನಮ್ಮವರ ಕತೆ. ನಿಮ್ಮ ಚಾನಲ್ ಹೆಸರೇ ಹೇಳುತ್ತೆ. ಅಂದರೆ ನಮ್ಮ ಪ್ರತಿಯೊಬ್ಬರು ನಮ್ಮವರ ಕತೆ ಅಂದಾಗ ನಮಗೊಂದು ಒಂದು ಒಳ್ಳೆ ಫೀಲ್ ಬರ್ತೈತಿ. ಅಂದರೆ ಪ್ರತಿಯೊಬ್ಬ ಕಲಾವಿದನ ಜನಗಳಿಗೆ ತಾವು ಗುರುತಿಸೋದು. ನಾನು ನಿಮ್ಮ ವಿಡಿಯೋ ಚಾನಲ್ನ ನಾನು ನೋಡಿದ್ದೀನಿ. ಭಾಳ ಒಳ್ಳೆ ಅದ್ರೊಳಗೆ ನೀವು ಪ್ರತಿಯೊಬ್ಬ ಕಲಾವಿದನ ಜೀವನದ ಚರಿತ್ರೆನ ಭಾಳ ಚೆನ್ನಾಗಿ ನೋಡ್ತಾ ಇದ್ರಿ. ಅದ್ರಾಗ ನನಗೆ ಸೌಭಾಗ್ಯ, ನಮ್ಮವರ ಕತೆ ಅನ್ನೋ ಈ ಚಾನಲ್ದಾಗ ನಾ ಬಂದೇನಿ ಅನ್ನೋದಕ್ಕೆ ಭಾಳ ನನಗೊಂದು ಹೆಮ್ಮೆ ಅನಿಸ್ತೈತಿ. ನಮ್ಮವ್ರ ಕತೆ ಚಾನಲ್ ರೀ. ಆದ್ರೆ ನಿಮ್ಮ ಮನೆಗೆ ಬಂದಾಗ ನಾವು ನಿಮ್ಮ ಕುಟುಂಬದವ್ರ ಅಂತ ಹೇಳಿ ನೀವು ನಮ್ಮನ್ನ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ರೀ. ಮತ್ತು ನೀವು ಬೇರೆ ಹಂಗೆ ಆಗ್ತೀರಿ ಹೇಳ್ರಿ. ಒಬ್ಬ ಕಲಾವಿದನಿಗೆ ತಾವು ಎಲ್ಲರೂ ಬೆಳಕಿಗೆ ನಾವು ತರಿಸೋಕ್ಕಿಂತ ಯಾರೋ ಆಗಲಿ ಮನೆ ಬಾಗಿಲಿಗೆ ಬಂದವರು ನಮ್ಮವರನ್ನ ಭಾವನೆಯಿಂದ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಸರ್ ನಮ್ಮ ಜೊತೆ ಇಲ್ಲಿ ತನಕ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಕ್ಕೆ ಥ್ಯಾಂಕ್ಸ್ ರೀ ಮೊದಲೇದಾಗಿ. ಆಮೇಲೆ ನಿಮ್ಮ ಇನ್ನೂ ಹೆಚ್ಚು ಹಾಡುಗಳು ಬರಲ್ರಿ. ನಿಮ್ಮ ಧ್ವನಿ ಅಂತೂ ಸೂಪರ್ ಐತ್ರಿ. ಗಾಡ್ ಗಿಫ್ಟ್ ಅಂತಾರಲ್ರಿ ಹಂಗೆ. ಆಮೇಲೆ ನಿಮ್ಮ ಬಗ್ಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಾವು ಹೊರಗಡೆ ಬಂದಿವ್ರಿ ಅಲ್ಲಿ. ನಾ ಬಂದು ಇಳ್ಕೊಂಡ್ಮೇಲೆ ನೀವು ಬಂದ್ರಲ್ರಿ, ಬಂದ್ಕೂನ ನೀವು ಮಾತಾಡೋದ್ ರೀತಿ ಹೆಂಗಿತ್ತಂದ್ರೆ ರೀ, ನಾವೇನೋ ನಿಮ್ಮ ರಿಲೇಷನ್ ಅನ್ನೋ ಥರ ಇತ್ರಿ ಅದು. ಇಲ್ಲ ಈಗ ಯಾಕೆ ಗೊತ್ತೇನ್ರಿ, ನನ್ಗೊಂದ್ ಸೆಕೆಂಡ್ ಏನ್ ಅನ್ಸ್ತಂದ್ರೆ ನಾ ಯಾರ ರಿಲೇಷನ್ ಮನೆಗೆ ಬಂದನೇನೋ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಯಾಕಂದ್ರೆ ಬರ್ರಪ್ಪ ಏನು ಹೇಳಿದ ಬಂದಿರಲ್ರಿ ನೀವು ಹಿಂಗ್ ಮಾತಾಡಿದ್ದೈತಲ್ರಿ, ಯಾರೋ ರಿಲೇಷನ್ ಯಾರೋ ಬಂದ್ರೇನೋ ಅನ್ನೋಂಗಿತ್ರ ಅದು. ಇಲ್ಲ ಇನ್ನೂ ಹೆಂಗ್ ಗೊತ್ತೇನೋ, ಬಂದವರೆಲ್ಲ ನಮ್ಮ ಬಾಂಧವ್ರನ್ನ ಇರ್ತಾರೆ. ಏನ ನೀವು ಯಾರು ಎಲ್ಲಿಯವ್ರ ಕೇಳಂಗಿಲ್ಲ. ಮನೆಗೆ ಕರೀದು ಮೊದಲು ಆಧಾರ ಸತ್ಕಾರ ಇರ್ತೈತೆ. ಮನೆಗೆ ಬರ್ರಿ ಒಳಗೆ ಕೂತು ಮಾತಾಡಿದಂತ ಆಮೇಲೆ ವಿಚಾರ ಮಾಡ್ಬೇಕಂದ್ರೆ. ಈಗ ಸಡನ್ಲಿ ಏನ್ ಈಗ ಎಷ್ಟು ಬಾಂಧವ್ಯದಿಂದ ಹೇಳಿದ್ರನ್ನ ಎಷ್ಟೋ ವರ್ಷದಿಂದ ಸ್ನೇಹ ಇದ್ದಂಗೆ ಇರ್ತಿಲ್ಲ. ಇದೇ ಒಂದ ನೋಡ್ರಿ ನಿಮ್ಮ ಚಾನಲ್ದಾಗ ನನಗೆ ಇದು ಮಾತಾಡೋದು ನನಗೊಂದು ಸೌಭಾಗ್ಯ. ಇಲ್ಲ ದೊಡ್ಡ ಮಾತಂತ ಬೇಕಾದ್ರೆ ಈ ಸಣ್ಣ ಚಾನಲ್ ಇದ್ಲೇ ಮುಂದೊಂದು ದಿನ ಒಂದು ದೊಡ್ಡ ಹೆಮ್ಮರವಾಗಿ ಬೆಳಿತೈತಿ. ಅದಕ್ಕೆಲ್ಲ ಅಭಿಮಾನಿಗಳ ನಿಮ್ಮ ಆಶೀರ್ವಾದ ಎಲ್ಲರೂ ಈ ಚಾನಲ್ ಮ್ಯಾಗ ಇರಲಿ. ಈ ಚಾನಲ್ನ ಜಾಸ್ತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಳೆಸ್ರಿ. ಇಂತಿಂಥ ಎಲೆಮರೆಯ ಕಾಯಿ ಅಂತಿರುವಂಥ ಎಲ್ಲ ಕಲಾವಿದರನ್ನು ಗುರುತಿಸುವಂಥ ಈ ಒಂದು ಮಾಧ್ಯಮ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಾಚಾರು. ದಯವಿಟ್ಟು ಎಲ್ಲ ಅಭಿಮಾನಿಗಳು, ಎಲ್ಲ ಕಲಾವಿದರು, ಕಲಾ ಪೋಷಕರು ದಯವಿಟ್ಟು ಈ ಚಾನಲ್ನ ತಾವೆಲ್ಲರೂ ಪೋಷಿಸಿ ಇದಕ್ಕೆ ನೀವು ಬೆಳೆಸಿದ್ರಪ್ಪ ಅಂದ್ರೆ ಇನ್ನೂ ಸಾಕಷ್ಟು ನನ್ನಂಥ ಹಳೆಯ ಕಲಾವಿದರು, ಇನ್ನೂ ಉಳಿದ ಎಲ್ಲ ಹಳೆಯ ಹಿರಿಯ ಕಲಾವಿದರನ್ನು ತಂದು ನಿಮ್ಗೆ ಏನು ಅನ್ನೋದು ಅವ್ರ ಬದುಕು ಹೆಂಗೈತೆ ಅನ್ನೋದನ್ನು ತೋರಿಸ್ತಾರೆ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ನಮ್ಮ ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಎಲ್ಲರೂ ಬೆಳೆಸ್ರಿ ಅಂತ ಹೇಳ್ತಾ ಇಂತಿಂಥ ಒಳ್ಳೆ ಕಲಾವಿದರನ್ನ ಬೆಳಕಿಗೆ ತರುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಸಪೋರ್ಟ್ ಇರಲಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಪ್ರತಿಯೊಂದೊಂದು ವಿಡಿಯೋಗಳನ್ನ ಲೈಕ್ ಮಾಡಿರಿ ಅಂತಂದ್ರೆ ಮತ್ತು ಇವ್ರಿಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ಅವರಿಗೆ ಹುಮ್ಮಸ್ಸು ಬರ್ತೈತಿ ಅಂತ ಹೇಳ್ತಾನು. ದಯವಿಟ್ಟು ಎಲ್ಲರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಪರಮಾತ್ಮ ಚೆನ್ನಾಗಿ ಇಟ್ಟಿರ್ಲಿಪ್ಪ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್.